ಎಲ್ರಿಗೂ ನಮಸ್ಕಾರ. ನಾನು ಮಹೇಂದ್ರ. ಇನ್ಮೇಲೆ ಆಪ್ಟಿಟ್ಯೂಡ್ ಕ್ಲಾಸಸ್ ಕನ್ನಡದಲ್ಲೇ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಈಗ ಮನೇಲಿ ಯಾರ್ಯಾರು ಕೂತ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ, ಕೆಲವರು KPSC ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾರೆ, ಯಾವ್ದಾದ್ರು ಆಗಿರ್ಬೋದು, STA, FDA, KAS, PSI ಯಾವ್ದಾದ್ರು ಆಗಿರ್ಬೋದು. ಆಮೇಲೆ ಕೆಲವರು ಬ್ಯಾಂಕ್ ಎಕ್ಸಾಮ್ಸ್ಗಳಿಗೆ ಮನೇಲಿ ಕೂತ್ಕೊಂಡು ಪ್ರಿಪೇರ್ ಆಗ್ತಿರ್ತಾರೆ. ಈಗ ಪ್ರಾಬ್ಲಮ್ ಏನು ಅಂದ್ರೆ ಲಾಕ್ಡೌನ್ ಇರೋದ್ರಿಂದ ಯಾವುದೇ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ ಓಪನ್ ಇಲ್ಲ. ಸೊ ಮೊದಲಿಗಾದ್ರೆ ಏನ್ ಮಾಡ್ತಾ ಇದ್ವಿ, ಯಾವ್ದಾದ್ರು ಕೋಚಿಂಗ್ ಸೆಂಟರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಫೀ ಪೇ ಮಾಡ್ಬಿಟ್ಟು 1 ಮಂತ್ ಅಥವಾ 2 ಮಂತ್ಸ್ ನಾವೇನ್ ಮಾಡ್ತಾ ಇದ್ವಿ, ಆಪ್ಟಿಟ್ಯೂಡ್ ಕಂಟೆಂಟ್ ನ ಕಲ್ಕೊಂಡು ಬಂದ್ಬಿಡ್ತಾರೆ, ಜೊತೆಗೆ ಬೇಕಾಗಿರೋಂಥ ಸ್ಕಿಲ್ಸ್ ಗಳನ್ನ. ಬಟ್ ಈಗೇನ್ ಆಗ್ತಾ ಇದೆ, ಅದು ಆಗ್ತಾ ಇಲ್ಲ. ಸೊ ಹಾಗಾಗ್ಬಿಟ್ಟು ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಎಲ್ಲ ಆಪ್ಟಿಟ್ಯೂಡ್ ಕಂಟೆಂಟ್ ನ ಸೊ ಕನ್ನಡದಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಬಹಳ ಏನಾಗುತ್ತೆ ಅಂದ್ರೆ ಈಗ ಲಾಜಿಕಲ್ ಕ್ವಶನ್ಸ್ ಟೈಪ್ ಈ ರೀತಿ ಬರುವಂತ ಎಲ್ಲ ಕ್ವಶನ್ಸ್ ಗಳನ್ನ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ರೆ ಸೊ ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ ನನಗೆ ಅನಿಸ್ತಾ ಇತ್ತು. ಹಾಗಾಗ್ಬಿಟ್ಟು ನಾನೆಲ್ಲ ಆಪ್ಟಿಟ್ಯೂಡ್ ಚಾಪ್ಟರ್ಸ್ ಗಳನ್ನ ಕನ್ನಡದಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ಖುಷಿ ವಿಚಾರ ಅಂದ್ರೆ ಫಸ್ಟ್ ಕನ್ನಡದಲ್ಲಿ ಮಾಡ್ತೀನಿ, ಸೆಕೆಂಡ್ ಇನ್ನೊಂದೇನು ಅಂದ್ರೆ ಸೊ ಎಲ್ಲಾ ಟಾಪಿಕ್ಸ್ನು ಕವರ್ ಮಾಡಕ್ ನಾನು ತುಂಬಾ ಪ್ರಯತ್ನ ಪಡ್ತೀನಿ. ಸೊ ಒಂದಿನಕ್ಕೆ ಒಂದು ವಿಡಿಯೋ ಅನ್ನಂಗೆ, ಈಗ ಮೊದಲನೇ ದಿನ ಒಂದು ಚಾಪ್ಟರ್, ಸೊ ನಾಳೆ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ದಿನ ಗ್ಯಾಪ್ ಕೊಡ್ಬೋದು ಅಷ್ಟೇ. ಸೊ 2 ದಿನಕ್ಕೆ ಒಂದು ಟಾಪಿಕ್ ಅಂತ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಸೊ ಆ ಟಾಪಿಕ್ ಅಪ್ಲೋಡ್ ಆದ್ಮೇಲೆ ಆ ಟಾಪಿಕ್ ರಿಲೇಟೆಡ್ ನೀವು ಏನ್ ಮಾಡ್ಬೇಕು ಅದನ್ನೆಲ್ಲ ನಾನು ಆ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ಎರಡನೇ ಖುಷಿ ವಿಚಾರ ಏನಂದ್ರೆ ಅದೆಲ್ಲ ಫ್ರೀಯಾಗಿ ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ, ನೀವು ಏನು ಪೇ ಮಾಡುವಂತ ಅವಶ್ಯಕತೆನೇ ಇಲ್ಲ. ಸೊ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂದ್ರೆ ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಫ್ರೀ ಆಫ್ ಕಾಸ್ಟ್ ಅಂದ್ರೆ ತುಂಬಾ ಒಳ್ಳೇದಲ್ವಾ. ಸೊ ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಅಷ್ಟೇ. ಸೊ ನಾವ್ ಇನ್ಮೇಲೆ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಸರಿ, ಮೊದಲನೇ ಪಾಠ ಬಗ್ಗೆ ಹೇಳ್ತಾ ಇದ್ನಲ್ವಾ. ಸೊ ಮೊದಲನೇ ಪಾಠ ನಾವು ಸ್ವಲ್ಪ ಹೇಗೆ ಅಂದ್ರೆ ತುಂಬಾ ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ ಆಗಿರುವಂತಹ ಚಾಪ್ಟರ್ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್. ಈ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತಾ ಇರೋದು. ಏನಕ್ಕಂದ್ರೆ ಬಹಳ ಜನ ಈ ಚಾಪ್ಟರ್ ಡಿಫಿಕಲ್ಟ್ ಅಂತ ಹೇಳ್ಬಿಟ್ಬಿಡ್ತಾರೆ. ಇದು ಆಕ್ಚುಲಿ ಡಿಫಿಕಲ್ಟ್ ಅಲ್ವೇ ಅಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಎಷ್ಟು ಈಸಿಯಾಗಿ ಆಪ್ಟಿಟ್ಯೂಡ್ ನ ಕಲಿಬಹುದು ಅನ್ನೋದಕ್ಕೋಸ್ಕರ ಫಸ್ಟ್ ಚಾಪ್ಟರ್ ನಾನು ಇದನ್ನ ತಗೊಳ್ತಾ ಇರೋದು, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಇವೆರಡು ಟರ್ಮ್ಸ್ ನಾನು ಹೇಳ್ತಾ ಹೋಗ್ತೀನಿ ಹೇಗೆ ಏನು ಅಂತ. ಸೊ ಈ ಕ್ವಶನ್ಸ್ ಗಳನ್ನೆಲ್ಲ ನಾನು ಇಂಗ್ಲಿಷ್ ಅಲ್ಲೇ ಡಿಸ್ಕಸ್ ಮಾಡ್ತೀನಿ. ಸೊ ಕನ್ನಡದಲ್ಲಿ ನನಗೆ ಇನ್ನ ಕ್ವಶನ್ಸ್ ಗಳು ಸಿಕ್ಕಿಲ್ಲ, ಸೊ ಇಂಗ್ಲಿಷ್ ಅಲ್ಲೇ ಮಾಡ್ತಾ ಇರೋದು. ಸೊ ಬೇಸಿಕ್ಸ್ ಇಂದ ತಗೊಂಡು ಹೋಗ್ತಾ ಹೋಗ್ತೀನಿ. ಸೊ ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಇಂದ ಸ್ಟಾರ್ಟ್ ಮಾಡೋದು. ನೋಡಿ, ಈಗ ಈ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ನ ಒಂದು ಎಕ್ಸಾಂಪಲ್ ಅಂತ ನಿಮ್ಗೆ ಹೇಳ್ತಾ ಹೋದ್ರೆ ಈಸಿ ಆಗುತ್ತೆ. ನೋಡಿ, ಎ ಮತ್ತೆ ಬಿ ಇಬ್ರು ಇರ್ತಾರೆ, ಅಂದ್ರೆ ಇವರಿಬ್ರು ಫ್ರೆಂಡ್ಸ್, ಹೌದಲ್ವಾ. ಈಗ ಏನು ಅಂದ್ರೆ ಎ ಹತ್ರ 10,000 ರೂಪಾಯಿ ಇದೆ. ಓಕೆ, ಈಗ ಬಿ ಗೆ 10,000 ರೂಪಾಯಿ ಸಾಲ ಬೇಕು. ಸೊ ಬಿ ಏನ್ ಮಾಡ್ತಾನೆ, ಎ ಇಂದ ಕೇಳ್ತಾನೆ, ನೋಡಪ್ಪ ನನ್ಗೆ 10,000 ಅವಶ್ಯಕತೆ ಇದೆ, 10,000 ನನಗೆ ಕೊಡು ಅಂತ ಹೇಳ್ಬಿಟ್ಟು. ಸೊ ಇವನ್ ಏನ್ ಮಾಡ್ತಾನೆ, ಸರಿ ಆಯ್ತು 10,000 ಕೊಡ್ತೀನಿ, ನೀನ್ ಎಷ್ಟು ವರ್ಷ ಆದ್ಮೇಲೆ ಕೊಡ್ತೀಯ? ಇವನು ಹೇಳ್ತಾನೆ, ನಾನು ನಿನ್ಗೆ 1 ವರ್ಷ ಆದ್ಮೇಲೆ ನಿನ್ ಹಣ ನನಗೆ ವಾಪಸ್ ಕೊಟ್ಬಿಡ್ತೀನಿ. ಸರಿ ಆಯ್ತು. ಇವನು ಮತ್ತೆ ಪ್ರಶ್ನೆ ಕೇಳ್ತಾನೆ, ಸೊ ಹೌದು ನನ್ಗೆ ನಿನ್ಗೆ 10,000 1 ವರ್ಷ ಕೊಟ್ಟ ಅಂದ್ರೆ ನನ್ಗೇನ್ ಲಾಭ, ಹೌದಲ್ವಾ? ಇವ್ನಿಗೇನಾದ್ರೂ ಅಮೌಂಟ್ ಬೇಕಲ್ವಾ, ಎಕ್ಸ್ಟ್ರಾ ಅಮೌಂಟ್. ಅದಕ್ಕೋಸ್ಕರ ಇವನೇನ್ ಮಾಡ್ತಾನೆ, ಇವನ್ ಹೇಳ್ತಾನೆ ನನ್ಗೆ ಏನು 10% ಜಾಸ್ತಿ ಕೊಡು, ನೀನ್ ಕೊಡುವಾಗ ವಾಪಸ್ ಹಣ ಕೊಡುವಾಗ 10% ಜಾಸ್ತಿ ಕೊಡು ಅಂತ ಹೇಳ್ತಾನೆ. ಈ 10% ಏನು ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ತಿಳಿತಲ್ವಾ? ರೇಟ್ ಆಫ್ ಇಂಟ್ರೆಸ್ಟ್. ಸರಿ, ಓಕೆ ಅಲ್ವಾ? ಸೊ ಈಗ ಬರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಏನು ಅಂತ. ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ್ದು ಪ್ರಿನ್ಸಿಪಲ್, ಯಾವ್ದು ರೇಟ್ ಆಫ್ ಇಂಟ್ರೆಸ್ಟ್, ಯಾವ್ದು ಟೈಮ್ ಪೀರಿಯಡ್ ಅಂತ. ಇಲ್ಲಿ ತೊಂದರೆ ತಗೊಳ್ಳೋಂತ ಅವಶ್ಯಕತೆನೇ ಇಲ್ಲ. ಈಗ 10,000 ರೂಪಾಯಿನ ಎ ಅವರು ಬಿ ಗೆ ಕೊಟ್ರು. ಏನಂತ ಹೇಳ್ಬಿಟ್ಟು ಕಂಡೀಷನ್, 1 ವರ್ಷ ಆದ್ಮೇಲೆ ಬಿ ಅವ್ರು ವಾಪಸ್ ಕೊಡ್ತಾರೆ. ರೇಟ್ ಎಷ್ಟು ಕೊಡ್ಬೇಕು, 10% ಎಕ್ಸ್ಟ್ರಾ ಅಮೌಂಟ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಸರಿ ಆಯ್ತು, ಓಕೆ. ಈಗ 10,000 ರೂಪಾಯಿ ಬಿ ಹತ್ರ ಹೋಯ್ತು ಈಗ, ಹೌದಲ್ವಾ? ಸೊ ಈಗ 1 ವರ್ಷ ಆದ್ಮೇಲೆ ಏನಾಗುತ್ತೆ ಅಂತ ನೋಡಿ. ಸೊ ಆಫ್ಟರ್ 1 ಇಯರ್ ಅಂತ ಬರೀತೀನಿ ನಿಮ್ಗೆ ಇಲ್ಲಿ. ಸೊ ಆಫ್ಟರ್ 1 ಇಯರ್, 1 ವರ್ಷ ಆದ್ಮೇಲೆ ಏನಾಗುತ್ತೆ, ಬಿ ಅವರು ಎ ಗೆ ಅಮೌಂಟ್ ಕೊಡ್ಬೇಕು, ಹೌದಲ್ವಾ? ಎಷ್ಟು ಕೊಡ್ಬೇಕು? ಪ್ರಿನ್ಸಿಪಲ್ ಅಮೌಂಟ್. ಈಗ ನೋಡಿ, ಮೂಲಧನನ ನಾವು ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀವಿ. ಸೊ ಪ್ರಿನ್ಸಿಪಲ್ ಅಮೌಂಟ್, ಈ ಪ್ರಿನ್ಸಿಪಲ್ ಅಮೌಂಟ್ ನ ಮೂಲಧನ ಅಂತ ಹೇಳಿ ನಾವು ಹೇಳೋದು. ಈಗ 10,000 ರೂಪಾಯಿ ಅಮೌಂಟ್ ಎಷ್ಟು ಹೇಗೆ ವಾಪಸ್ ಕೊಡ್ಬೇಕು? ಸೊ 10,000 ರೂಪಾಯಿ ಇರುತ್ತೆ, ಹೌದಲ್ವಾ? ಈ ಅಮೌಂಟ್ ಅಂತ ಪೇ ಮಾಡ್ಲೇಬೇಕು. ಬಟ್ ಎಕ್ಸ್ಟ್ರಾ ಏನ್ ಕೊಡ್ಬೇಕು? ಈ ಎಕ್ಸ್ಟ್ರಾ ಅಮೌಂಟ್ ಇರುತ್ತಲ್ವಾ, ಎಕ್ಸ್ಟ್ರಾ ಅಮೌಂಟ್ ಎಷ್ಟು ಕೇಳಿದೆ ಅವನು? 10% ಕೊಡು ಅಂತಂದು ಹೇಳಿರ್ತಾನೆ. ಸೊ 10% ಆಫ್ ದಿಸ್ 10,000 ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ, 10% ಪರ್ಸೆಂಟೇಜ್ ವ್ಯಾಲ್ಯೂ ಇಲೆಕ್ಟ್ರಿಕ್ ಹೇಳ್ಬಿಡ್ತೀನಿ ನಿಮ್ಗೆ.
ಈಗ ಏನ್ ಮಾಡ್ಬೇಕು, 10% ಅಂದ್ರೆ ಲಾಸ್ಟ್ ಒಂದ್ ಸಂಖ್ಯೆ ಬಿಟ್ಬಿಟ್ಟು ಇಲ್ಲಿ ಪಾಯಿಂಟ್ ಇಟ್ರೆ ನಿಮ್ಗೆ 10% ಸಿಗುತ್ತೆ, ಹೌದಲ್ವಾ? ನಿಮ್ಗೆ 1% ಬೇಕು ಅಂದ್ರೆ ಪಾಯಿಂಟ್ ನ 2 ಸಂಖ್ಯೆ ಬಿಟ್ಟು ಹೇಳಿ, ನಿಮಗೆ 1% ಸಿಗುತ್ತೆ. ಅರ್ಥ ಆಗ್ಲಿಲ್ವಾ? ಇಲ್ಲಿ ಕೇಳಿ. ಸೊ ಯಾವ್ದಾದ್ರು ನಂಬರ್ ತಗೊಳ್ಳಿ, ಈಗ 1342 ಈ ನಂಬರ್ದು 10% ಎಷ್ಟು ಅಂತ ಕೇಳಿದ್ರೆ 134.2 134.2 ಇದು 10%. ನಿಮಗೆ 1% ಬೇಕು ಅಂದ್ರೆ ಲಾಸ್ಟ್ 2 ಡಿಜಿಟ್ಸ್ ಬಿಟ್ಬಿಟ್ಟು ಪಾಯಿಂಟ್ ಅಲ್ಲಿ ಇಡಿ. ಸೊ 13.42 is 1% of 1342, ಹೌದಲ್ವಾ? ಹಿಂಗ ಅರ್ಥ ಮಾಡ್ಕೋಬಹುದು. ಸೊ ಹಾಗೆ ಇದು ಈಸಿ ಆಗುತ್ತೆ ನಿಮ್ಗೆ. ಈಗ ನಾನು ಏನ್ ಹೇಳ್ತಾ ಇರೋದು, 10% of 10,000 ನಿಮಗೆ ಬೇಕು ಅಂದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? 1,000 ರೂಪಾಯಿ ಪಾಯಿಂಟ್ ಇಲ್ಲಿ ಇಡ್ತೀರಾ, 1,000 ರೂಪಾಯಿ ಅಂತ ಹೇಳ್ತೀರಾ. ಸರಿ, 1,000 ರೂಪಾಯಿ ಜಾಸ್ತಿ ಕೊಡ್ಬೇಕು, ಹೌದಲ್ವಾ? ಟೋಟಲ್ ಅಮೌಂಟ್ ಎಷ್ಟು ಕೊಡ್ಬೇಕು ಅಲ್ಲಿಗೆ? 11,000 ರೂಪಾಯಿ ಬಿ ಅವರು ಹೇಗೆ ವಾಪಸ್ ಕೊಡ್ಬೇಕು. ಅರ್ಥ ಆಯ್ತಲ್ವಾ? ಸೊ ಈ ಎಕ್ಸ್ಟ್ರಾ ಅಮೌಂಟ್ ಏನ್ ಕೊಡ್ತಾ ಇದಾರಲ್ವಾ, ಇದನ್ನ ನಾವು ಬಡ್ಡಿ ಅಂತ ಹೇಳ್ತೀವಿ. ಬಡ್ಡಿ ಅಂದ್ರೇನು? ಇಂಟ್ರೆಸ್ಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಬಡ್ಡಿ, ಇದು ಎಷ್ಟು ಬಡ್ಡಿ? 1,000 ರೂಪಾಯಿ ಬಡ್ಡಿ ಕೊಟ್ಟಂಗೆ. ಅರ್ಥ ಆಗ್ತಿದೆ ಅಲ್ವಾ? ಈಗ ಅವನೇನ್ ಹೇಳ್ತಾನೆ, ಬಿ ಎಗೆ 1 ವರ್ಷ ಆದ್ಮೇಲೆ ಅಮೌಂಟ್ ಕೊಡಕ್ ಆಗೋದಿಲ್ಲ. ಅವನೇನ್ ಮಾಡ್ತಾನೆ, ಇನ್ನೊಂದು ವರ್ಷ ಹೇಳ್ತಾನೆ, ಇನ್ನೊಂದು ವರ್ಷ ನಂಗೆ ಟೈಮ್ ಕೊಡಿ, 2 ವರ್ಷ ಆದ್ಮೇಲೆ ಪೇ ಮಾಡ್ತೀನಿ ಅಂತ. ಅವಾಗ ಇಂಟ್ರೆಸ್ಟ್ ಏನಾಗ್ಬಿಡುತ್ತೆ, ಇವನೇನ್ ಹೇಳ್ತಾನೆ, ಪ್ರತಿ ವರ್ಷಕ್ಕೆ 10% ಹಂಗ್ ಕೊಡ್ಬೇಕು ಅಂತ ಹೇಳ್ತಾನೆ. 10% ಪರ್ ಆನಮ್ ಅಂದ್ರೆ 1 ವರ್ಷಕ್ಕೆ 10% ಬಡ್ಡಿ ಎಕ್ಸ್ಟ್ರಾ ಕೊಡ್ತಾ ಹೋಗು ನೀನು ಅಂತ. ಈಗ ಆಫ್ಟರ್ 2 ಇಯರ್ಸ್ ಪೇ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆಫ್ಟರ್ 2 ಇಯರ್ಸ್ 2 ವರ್ಷ ಆದ್ಮೇಲೆ ಅವ್ನ್ ಬಿ ತನ್ನ ಹತ್ರ ಇರೋ ಅಮೌಂಟ್ ನ ವಾಪಸ್ ಅವನಿಗೆ ಎ ಅವ್ರಿಗೆ ಕೊಟ್ಬಿಡ್ಬೇಕು ಅಂದ್ರೆ ಎಷ್ಟಾಗುತ್ತೆ? 10,000 ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಮೂಲಧನ ಅದನ್ನ ಕೊಡ್ಲೇಬೇಕು, ಹೌದಲ್ವಾ? ಆಮೇಲೆ ಈ 1,000 ಮೊದಲನೇ ವರ್ಷದ ಬಡ್ಡಿ ಅದನ್ನ ಕೊಡ್ಬೇಕು, ಹೌದಲ್ವಾ? ಈಗ 2ನೇ ವರ್ಷದ ಬಡ್ಡಿ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? 2ನೇ ವರ್ಷದ ಬಡ್ಡಿ ಎಷ್ಟು? ಮತ್ತೆ 10% ಆಗುತ್ತೆ. 10% ಆಫ್ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ 10% ಆಫ್ 10,000. ಸೊ ಎಷ್ಟು ಬರುತ್ತೆ? ಮತ್ತೆ ನಿಮ್ಗೆ 1,000 ಕಟ್ಬೇಕು 2ನೇ ವರ್ಷ ಕೂಡ. 2ನೇ ವರ್ಷ ಕೂಡ ನೀವು ಮತ್ತೆ ಇಲ್ಲಿ 1,000 ಕಟ್ಬೇಕು. ಸೊ ಟೋಟಲ್ ಅವ್ನು ಎಷ್ಟು ಕಟ್ಬೇಕು ಅಂದ್ರೆ 10,000 ಪ್ಲಸ್ 1,000 ಪ್ಲಸ್ 1,000 12,000. ಅರ್ಥ ಆಗ್ತಿದೆನಾ? 2ನೇ ವರ್ಷ ಪೇ ಮಾಡ್ಬೇಕು ಅಂದ್ರೆ 12,000 ರೂಪಾಯಿ ಕಟ್ಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಷ್ಟೇ. ಈಗ 3ನೇ ವರ್ಷನ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು, ಎಷ್ಟಾಗುತ್ತೆ? ಆಫ್ಟರ್ 3 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಹೇಳಿ. ಕರೆಕ್ಟ್ ಹೇಳ್ತಾ ಇದ್ದೀರಾ. 3 ವರ್ಷ ಆಯಿತು ಅಂತಂದ್ರೆ 10,000 ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ, ಜೊತೆಗೆ ಮೊದಲನೇ ವರ್ಷದ್ದು 1,000 ರೂಪಾಯಿ, 2ನೇ ವರ್ಷದ್ದು 1,000 ರೂಪಾಯಿ, ಮತ್ತೆ 3ನೇ ವರ್ಷದ್ದು 1,000 ರೂಪಾಯಿ. ಟೋಟಲ್ ಎಷ್ಟು ಕೊಡ್ಬೇಕು? 13,000 ರೂಪಾಯಿ ಕೊಡ್ಬೇಕು ಬಿ ಎಗೆ ವಾಪಸ್ 3 ವರ್ಷ ಆದ್ಮೇಲೆ. ಸೊ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಏನೋ, ಇಂಟ್ರೆಸ್ಟ್ ಅಂದ್ರೆ ಏನೋ ಹೇಳ್ತೀನಿ ಕೇಳಿ. ಪ್ರಿನ್ಸಿಪಲ್ ಅಮೌಂಟ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಮೂಲಧನ ಎಷ್ಟು ಇಸ್ಕೊಂಡಿದ್ದು, ಹೌದಲ್ವಾ? ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಬಂತು ಅಂದ್ರೆ ಬಡ್ಡಿಯ ದರ. ಅರ್ಥ ಆಗ್ತಿದಲ್ವಾ? 10% ಪರ್ ಆನಮ್ ಅಂತ ಹೇಳ್ತಾರೆ. ಪರ್ ಆನಮ್ ವಾರ್ಷಿಕ ದರ, ಅರ್ಧ ವಾರ್ಷಿಕ ದರ ಅಂತಂದೇಳಿ ಬರುತ್ತೆ, ಸರಿನಾ? ವಾರ್ಷಿಕ ದರ ಅಂದ್ರೆ 1 ವರ್ಷಕ್ಕೆ 10% ಕೊಡ್ಬೇಕು, ಪರ್ ಆನಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸರಿ, ಈಗ ಮೊದಲನೇ ವರ್ಷಕ್ಕೆ 10%, 2ನೇ ವರ್ಷಕ್ಕೆ 10%, 3ನೇ ವರ್ಷಕ್ಕೆ 10% ಅಂತ ಹೇಳ್ತೀವಿ. ಬಟ್ ಇಲ್ಲೇನಾಗುತ್ತೆ, 10% ಆಫ್ ಪ್ರಿನ್ಸಿಪಲ್ ಅಮೌಂಟ್ ಇದು ಯಾವಾಗ್ಲೂ ಸೇಮ್ ಇರುತ್ತೆ. ನೀವು 10 ವರ್ಷ ಆದ್ಮೇಲೆ ಕೂಡ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? 10% ಆಫ್ 10,000 ಅಂತಂದೇಳಿ ಪ್ರತಿ ವರ್ಷ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ನಾವು ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಇಂಟ್ರೆಸ್ಟ್, ಇದಕ್ಕೆ ನಮ್ಗೆ ಫಾರ್ಮುಲಾ ಇದೆ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು PTR ಡಿವೈಡೆಡ್ ಬೈ 100, ಹೌದಲ್ವಾ? ಪಿ ಅಂದ್ರೆ ಪ್ರಿನ್ಸಿಪಲ್, ಟಿ ಅಂದ್ರೆ ಟೈಮ್ ಪೀರಿಯಡ್, ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100. ಈಗ ನಾವು ಇದನ್ನ ಹೀಗೂ ಹೇಳ್ಬೋದು ನೋಡಿ, ಅಬ್ಸರ್ವ್ ಮಾಡಿ. TR% ಆಫ್ ಪಿ, ಅರ್ಥ ಆಗ್ತಿದೆನಾ? ಈಗ ಬರೀತೀನಿ ನೋಡಿ, TR% ಆಫ್ ಪಿ ಅಂತಾನು ಹೇಳ್ಬೋದು. ಈ ರೀತಿ ನೆನ್ಪಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಹೇಗೆ? 10 ವರ್ಷ ಆದ್ಮೇಲೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ. ಈ ರೀತಿ ಪ್ರತಿ ಟೈಮ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ ಅಲ್ವಾ? 10 ವರ್ಷ ಆದ್ಮೇಲೆ ಎಷ್ಟು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಟೈಮ್ ಎಷ್ಟು? 10 ವರ್ಷ ಅಂತ ನಾನು ಈಗ ಹೇಳಿದೆ ಅಲ್ವಾ? ಸೊ 10 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಇಲ್ಲಿ? 10. ಸೊ TR%, ಹೌದಲ್ವಾ? TR%. ಸೊ ಹೀಗೆ ನೆನ್ಪಿಟ್ಕೊಂಡು ಪರ್ಸೆಂಟ್ ಅಂತ ನಮ್ ತಗೋಬಹುದು. ಬಟ್ ಈಗ ನೋಡ್ಕೊಳ್ಳಿ, ಜಸ್ಟ್ ಹೀಗೆ 10 ಇಂಟು 10. ಸೊ 10 ಇಂಟು 10% ಆಫ್ ಪಿ ಏನಾಗುತ್ತೆ? ಇದು SI ಆಗುತ್ತೆ, ಹೌದಲ್ವಾ? ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. 10 ಇಂಟು 10 ಎಷ್ಟು? 100. 100% ಆಫ್ ಪಿ ಅಂದ್ರೆ ಎಷ್ಟು? 100% ಆಫ್ 10,000 ಇಸ್ 10,000, ಹೌದಲ್ವಾ? 100% ಇದು 10,000ದ 100% ಎಷ್ಟು ಅಂದ್ರೆ 10,000ನೇ. ಸೊ ಈಗ SI ಎಷ್ಟಾಯ್ತು ಅವಾಗ? 10,000 ಆಗುತ್ತೆ. ಸೊ 10 ವರ್ಷಕ್ಕೆ 10,000 SI ಆದ್ರೆ ವಾಪಸ್ ಅವನಿಗೆ ಅಮೌಂಟ್ ಎಷ್ಟು ಕೊಡ್ಬೇಕು? ಪ್ರಿನ್ಸಿಪಲ್ ಅಮೌಂಟ್ ಕೊಡ್ಬೇಕಲ್ವಾ? ಮೂಲಧನ 10,000, 10,000 ಜೊತೆಗೆ ಬಡ್ಡಿ ಕೂಡ ಕಟ್ಬೇಕು 10,000. ಸೊ 20,000 ಕಟ್ಬೇಕು
10 ವರ್ಷ ಆದ್ಮೇಲೆ ಈ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಸೊ ಸಿಂಪಲ್ ಇಂಟ್ರೆಸ್ಟ್ ಒಂದೇ ಫಾರ್ಮುಲಾ ಇದೆ, ಏನದು PTR ಡಿವೈಡೆಡ್ ಬೈ 100 ಅಂತ ಹೇಳ್ಬಿಟ್ಟು. ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಪ್ರಾಬ್ಲಮ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಅಷ್ಟೊಂದೇನು ಕಷ್ಟ ಇಲ್ಲ. ಓಕೆ, CI ಬಗ್ಗೆ ಹೇಳ್ತೀನಿ ಕೇಳಿ ಈಗ. ಸೊ ಈಗ ಎರಡನ್ನೂ ಅಕ್ಕಪಕ್ಕ ಬರ್ದು ನಿಮಗೆ ಕಂಪೇರ್ ಮಾಡಿ ಹೇಳ್ದ ಅಂದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ SI ಮತ್ತೆ CI ಮತ್ತೆ ಮಧ್ಯೆ ಇರುವಂತ ವ್ಯತ್ಯಾಸ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಇದೇ ಎಕ್ಸಾಂಪಲ್ ನ ತಗೊಂಡ್ಬಿಟ್ಟು SI ಮತ್ತೆ CI ಮಧ್ಯೆ ಇರುವಂತ ವ್ಯತ್ಯಾಸನ ಹೇಳ್ತಾ ಹೋಗ್ತೀನಿ. ಓಕೆ, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಈಗ ಕಮೆಂಟ್ಸ್ ಅಲ್ಲಿ ನೀವು ಬರ್ದು ಹಾಕ್ಬೋದು. ನಾನು ಅದನ್ನ ನೋಡ್ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀನಿ, ಸರಿನಾ? ಈಗ SI ಮತ್ತೆ CI ಇರುವಂತ ವ್ಯತ್ಯಾಸ. ಈಗ ಫಸ್ಟ್ ನಾನು ಇಲ್ಲಿ ಸರಿ CI ಇಂದ ಇಲ್ಲಿ SI ನ ಬರ್ಕೊಳ್ತೀನಿ, ವ್ಯತ್ಯಾಸ ಏನು ಅಂತ ಹೇಳ್ತೀನಿ. ಸೊ ಇಲ್ಲಿ CI ಬಗ್ಗೆ ಮಾತಾಡ್ತೀನಿ, ಸರಿ? ಅದೇ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ನೋಡಿ, ಎಕ್ಸಾಂಪಲ್ ಸೇಮ್ ತಗೊಳ್ತಾ ಇದ್ದೀನಿ. ಏನು ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ 10,000 ರೂಪಾಯಿನೇ ತಗೊಳ್ತೀನಿ, ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತಾನೆ ತಗೊಳ್ತೀನಿ, ಟೈಮ್ 3 years ಅಂತ ತಗೊಳ್ತಾ ಇದ್ದೀನಿ, 3 ವರ್ಷ ಅಂತ ಹೇಳ್ಬಿಟ್ಟು, ಸರಿನಾ? ಈಗ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಗೆ ಇರುವಂತ ವ್ಯತ್ಯಾಸ ನೋಡಿ. ಮೊದಲನೇ ವರ್ಷ ಆದ್ಮೇಲೆ ಬಡ್ಡಿ ಎಷ್ಟು ಕಟ್ಟಬೇಕು SI ಬಂತು ಅಂದ್ರೆ, ಸಿಂಪಲ್ ಇಂಟ್ರೆಸ್ಟ್ ನಾವು ಫಾರ್ಮುಲಾ ಹೇಳಿದೀನಿ, PTR ಡಿವೈಡೆಡ್ ಬೈ 100 ಅಂತ ಮಾಡ್ಕೋಬಹುದು, ಅಥವಾ ಲಾಜಿಕ್ ಪ್ರಕಾರ ಹೋಗ್ಬೋದು. ನೋಡಿ, 10% ಪರ್ ಆನಮ್. ಓಕೆ, ಪರ್ ಆನಮ್ ಅಂತಾನೆ ಬರ್ದ್ಬಿಡ್ತೀನಿ. 10% ಪರ್ ಆನಮ್ ಅಂತ, ವಾರ್ಷಿಕ ದರ 10 ಇದೆ. ಸೊ 10% ಒಂದು ವರ್ಷ ಕಟ್ಟಬೇಕು. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 10,000 ಜೊತೆಗೆ 10% ಆಫ್ 10,000 ಎಷ್ಟು ಕಟ್ಟಬೇಕು? ಮತ್ತೊಂದು 1,000 ಕಟ್ಟಬೇಕು. ಇಲ್ಲಿ ನಿಮ್ಗೆ ಎಷ್ಟಾಗುತ್ತೆ? 11,000 ಒಂದು ವರ್ಷ ಆದ್ಮೇಲೆ ಕಟ್ಟಬೇಕು. ಅದೇ ರೀತಿ CI ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು? ಈ ಕಾಂಪೌಂಡ್ ಇಂಟ್ರೆಸ್ಟ್ ಇಷ್ಟೇ ನೆನ್ಪಿಟ್ಕೊಳ್ಳಿ, ಬಡ್ಡಿಗೆ ಮತ್ತೆ ಬಡ್ಡಿ ಕಟ್ಟೋದು. ಈಗ ಹೇಳ್ತೀನಿ ಕೇಳಿ ಹೇಗೆ ಅಂತ ಹೇಳ್ಬಿಟ್ಟು. ಈಗ ಮೊದಲನೇ ವರ್ಷದ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 10%. ಅಂದ್ರೆ ಇದು ಕಾಮನ್ ನೋಡಿ, ಇದು ಏನು CI SI ಅಷ್ಟೇ ಅಂತಲ್ಲ, ಈ ಬಾಕ್ಸ್ ಇದೇ ಕಂಡೀಷನ್ ನ ತಗೊಂಡ್ಬಿಟ್ಟು ನಾನು CI ಕೂಡ ಕ್ಯಾಲ್ಕುಲೇಟ್ ಮಾಡ್ತೀನಿ. CI ಎಷ್ಟಾಗುತ್ತೆ ನೋಡಿ, 10,000 ಕ್ಯಾಲ್ಕುಲೇಟ್ ಅಂದ್ರೆ ಈ 10,000 ವಾಪಸ್ ಕೊಡ್ಲೇಬೇಕು. ನೆಕ್ಸ್ಟ್ ಎಕ್ಸ್ಟ್ರಾ ಕೊಡ್ಬೇಕು ಅಂದ್ರೆ 10% ಪರ್ ಆನಮ್ 10% ಬಡ್ಡಿ ಕೊಡ್ಬೇಕು 10,000 ರೂಪಾಯಿಗೆ. ಸೊ ಏನಾಗುತ್ತೆ? 1,000 ರೂಪಾಯಿನ ಕೊಡ್ಬೇಕು, 11,000 ಆಗುತ್ತೆ. ಸೊ ನೋಡಿ, ಈಗ ನೀವು ಅಬ್ಸರ್ವ್ ಮಾಡ್ಬೋದು ಮೊದಲನೇ ವರ್ಷದ. ಸೊ ಇಲ್ಲಿ ಫಸ್ಟ್ ಇಯರ್ ಅಂತ ಬರೀತಾ ಹೋಗ್ತೇನೆ ನೋಡಿ. ಇಲ್ಲಿ ಸಾರಿ, ಫಸ್ಟ್ ಇಯರ್ದು ಓಕೆ ಅಮೌಂಟ್ ವಾಪಸ್ ಕೊಡುವಂತದ್ದು ಅಮೌಂಟ್ ಎಷ್ಟಾಯ್ತು? 11,000 ಆಯ್ತು. ಸೊ ಫಸ್ಟ್ ಇಯರ್ದು CI ಎಷ್ಟಾಯ್ತು? 11,000 ಆಯ್ತು. ವ್ಯತ್ಯಾಸ ಏನು ಇಲ್ಲ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ವರ್ಷದ ಬಡ್ಡಿಯಲ್ಲಿ ಅಥವಾ ಮೊದಲನೇ ವರ್ಷದ ಅಮೌಂಟ್ ರೀಪೇ ಮಾಡ್ತಾ ಇದಾರೆ, ವಾಪಸ್ ಕೊಡ್ತಾ ಇದಾರೆ, ಆ ಟೈಮ್ ಅಲ್ಲಿ ಮತ್ತೆ SI ಮತ್ತೆ CI ಮಧ್ಯೆ ಏನು ಅಷ್ಟೊಂದು ವ್ಯತ್ಯಾಸ ಇರೋದಿಲ್ಲ, ಅಷ್ಟೊಂದಲ್ಲ ವ್ಯತ್ಯಾಸನೇ ಇರೋದಿಲ್ಲ, ಸರಿನಾ? ಸೊ ಸೆಕೆಂಡ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೆಕೆಂಡ್ ಇಯರ್ ಅಲ್ಲಿ ಏನಾಗುತ್ತೆ? SI ಎಷ್ಟಾಗುತ್ತೆ ಅಂದ್ರೆ ನೋಡಿ, 10,000 ಕಟ್ಟೋದು ಇದೆ, ಹೌದಾ? ಅದಕ್ಕೆ ಮೊದಲನೇ ವರ್ಷದ ಬಡ್ಡಿ ಮತ್ತೆ ಎರಡನೇ ವರ್ಷದ ಬಡ್ಡಿ, ಎರಡನೇ ವರ್ಷ ಕೂಡ 10% ಆಗುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ? ಇಲ್ಲಿ 12,000 ಆಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ. ಇದನ್ನ ನೋಡಿ, ಕಾಸ್ಟ್ ಏನಿದು ಸಿಂಪಲ್ ಸಾರಿ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಏನ್ ವ್ಯತ್ಯಾಸ ಈಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗೇನ್ 11,000 ಇದೆಯಲ್ವಾ, ನೀವು ಎಷ್ಟು ಕೊಡ್ಬೇಕು? 10% ಬಡ್ಡಿ ಕೊಡ್ಬೇಕು. ಈಗ 10,000 ರೂಪಾಯಿಗೆ ನೀವು 10% ಕಟ್ಟೋ ಹಾಗಿಲ್ಲ, 11,000 ರೂಪಾಯಿಗೆ 10% ಕೊಡ್ಬೇಕು. ಇಲ್ಲಿ ಬರೀತೀನಿ ನೋಡಿ, 10% ಆಫ್ 11,000 ಕಟ್ಟಬೇಕು. ಇದೇ ಡಿಫ್ರೆನ್ಸ್ ಇದೆ. ಏನು ಅಂದ್ರೆ ಈ ಬಡ್ಡಿ ಏನಿರುತ್ತಲ್ವಾ, ಮೊದಲನೇ ವರ್ಷ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಆ ಬಡ್ಡಿ ಅಸಲ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ಹೊಸ ಅಸಲ್ ಆಗುತ್ತೆ, ಅಂದ್ರೆ ನ್ಯೂ ಪ್ರಿನ್ಸಿಪಲ್ ಆಗುತ್ತೆ. ಅಂದ್ರೆ ಬಡ್ಡಿ ಪ್ರಿನ್ಸಿಪಲ್ ಗೆ ಸೇರ್ಕೊಂಡ್ಬಿಟ್ಟು ನ್ಯೂ ಪ್ರಿನ್ಸಿಪಲ್ ಆಗುತ್ತೆ. ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಅದೇ ಏನ್ ಪ್ರಾಬ್ಲಮ್ ಆಗುತ್ತೆ? ಹೊಸದೇನ್ ಪ್ರಿನ್ಸಿಪಲ್ ಅಮೌಂಟ್ ಫಾರ್ಮ್ ಆಗುತ್ತಲ್ಲ, ಅದ್ರದ್ದು 10% ಕೊಡ್ಬೇಕು ನೀವು. ಅರ್ಥ ಆಗ್ತಿದಲ್ಲ? ಮೈನ್ ಮೊದಲಿನ ಅಮೌಂಟಿಗಲ್ಲ, 10% ಆಫ್ 11,000 ನೋಡಿ. 10% ಆಫ್ 11,000 ಹೆಂಗೆ? 1 ಪಾಯಿಂಟ್ ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಎಷ್ಟಾಗುತ್ತೆ ಅಲ್ಲಿಗೆ? 1,100. ಈಗ ನಾನು ಹೇಳ್ತೀನಿ ಕೇಳಿ, 10,000 ರೂಪಾಯಿ ಮೊದಲಿಗೆ ಕೊಡ್ಬೇಕು, ಪ್ಲಸ್ 1,100 ರೂಪಾಯಿ ಈಗ ಕೊಡ್ಬೇಕು. ಸೊ ಟೋಟಲ್ ಆಗಿ 11,100 ರೂಪಾಯಿ, 11,100 ರೂಪಾಯಿ ಈಗ ಕೊಡ್ಬೇಕು, ಹೌದಲ್ವಾ? ಇದು 2 ವರ್ಷ ಆದ್ಮೇಲೆ, ಇದು ಸೆಕೆಂಡ್ ಇಯರ್ 2 ವರ್ಷ ಆದ್ಮೇಲೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ನೀವೇನಾದ್ರೂ ಬಡ್ಡಿ ಕಟ್ತಾ ಇದ್ರೆ ಗೊತ್ತಾಗ್ತಿದೆ. ನಾವು ವ್ಯತ್ಯಾಸ ಇಲ್ಲೇ ಗೊತ್ತಾಯ್ತು. ಇಲ್ಲಿ ಎಷ್ಟಾಗುತ್ತೆ? 2 ವರ್ಷದ್ದು. ಮೊದಲನೇ ವರ್ಷದ ಇಲ್ಲಿ ಆಡ್ ಮಾಡಿಲ್ಲ ಅಲ್ವಾ? ಹೌದು, ಕರೆಕ್ಟ್. ಮೊದಲನೇ ವರ್ಷದ ನೀವು ಇಲ್ಲಿ ಆಡ್ ಮಾಡಿಲ್ಲ ನೋಡಿ, ಇದು ಎರಡನೇ ವರ್ಷದಲ್ವಾ? ಸೊ ಮೊದಲನೇ ವರ್ಷದ 1,000 ಇದೆ ಇಲ್ಲಿ. ಸೊ 11,000. ಓಕೆ, ಇಲ್ಲಿಂದನೇ ಬರಿತಾ ಹೋಗ್ತೀನಿ, ನಿಮ್ಗೆ ಲಾಜಿಕ್ ಗೊತ್ತಾಗುತ್ತೆ. ಮೊದಲನೇ ವರ್ಷದ 1,000 ಮತ್ತೆ ಎರಡನೇ ವರ್ಷದ್ದು
1100 ಕರೆಕ್ಟ್ ಇದೆ, 1100. ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 12,100 ರೂಪಾಯಿ ಆಗುತ್ತೆ, ಹೌದಲ್ವಾ? ಇದು ಎರಡನೇ ವರ್ಷ ನೀವೇನಾದ್ರೂ ಅಮೌಂಟ್ ಪೇ ಮಾಡ್ತಾ ಇದ್ದೀರಾ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಅಂತ. ಸೊ ಈಗ ಥರ್ಡ್ ಇಯರ್ದು ಕ್ಯಾಲ್ಕುಲೇಟ್ ಮಾಡ್ಬಿಡ್ತೇನೆ. ಸೊ ಥರ್ಡ್ ಇಯರ್ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಏನಾಗುತ್ತೆ, 10,000 ಜೊತೆಗೆ ಪ್ಲಸ್ ಮೊದಲನೇ ವರ್ಷದ 1,000 ಇಲ್ಲಿ ಬರಿತಾ ಹೋಗ್ತೀನಿ. ಮೊದಲನೇ ವರ್ಷದ 1,000, ಎರಡನೇ ವರ್ಷದ 1,000 ಬಡ್ಡಿ, ಮೂರನೇ ವರ್ಷದ 1,000 ಬಡ್ಡಿ. ಸೊ ಟೋಟಲ್ ಆಗಿ 13,000 ರೂಪಾಯಿ ಕಟ್ತಾ ಹೋಗ್ತೀರಾ ನೀವು. ಎಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಪ್ರಕಾರ 3 ವರ್ಷ ಆದ್ಮೇಲೆ ಕಟ್ಟಿದ್ರೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ 3 ವರ್ಷ ಆದ್ಮೇಲೆ ಹೇಗಾಗುತ್ತೆ ನೋಡಿ, ಮೊದಲನೇ ವರ್ಷದ ಬಡ್ಡಿ ಎಷ್ಟಿದೆ ನಿಮಗೆ, ಸಾರಿ ಅಮೌಂಟ್ ಎಷ್ಟು ಕಟ್ಟಬೇಕು, 10,000 ಕಟ್ಬೇಕಲ್ವಾ? ಸರಿ, ಮೊದಲನೇ ವರ್ಷದ ಬಡ್ಡಿ ಎಷ್ಟಾಯ್ತು, 1,000 ರೂಪಾಯಿ ಆಯ್ತು. ಎರಡನೇ ವರ್ಷದ ಬಡ್ಡಿ ಎಷ್ಟಾಯ್ತು, 1,000. ನೋಡಿ 10% ಆಫ್ 11,000 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಬಡ್ಡಿ ಎಷ್ಟಾಯ್ತು ನಿಮ್ಗೆ, 1,100 ಆಯ್ತು. ಸೊ ಎರಡನೇ ವರ್ಷದ್ದು ಬಡ್ಡಿ 1,100 ಆಯ್ತು. ಈ ಮೂರನೇ ವರ್ಷದ ಬಡ್ಡಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ನ್ಯೂ ಪ್ರಿನ್ಸಿಪಲ್ 10%, ನ್ಯೂ ಪ್ರಿನ್ಸಿಪಲ್ ಎಷ್ಟಾಯ್ತು ಇಲ್ಲಿ, ಹೊಸದು ಅಸಲು 12,100. ಇದ್ರದ್ದು 10% ಕಟ್ಟಬೇಕು. ಅರ್ಥ ಆಗ್ತದನಾ? ಬಡ್ಡಿ ಅಸಲಿಗೆ ಸೇರ್ಕೊಂಡು ಹೊಸ ಅಸಲ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ಹೊಸ ಅಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು 12,100 10% ಕ್ಯಾಲ್ಕುಲೇಟ್ ಮಾಡಿದ್ರೆ ಪಾಯಿಂಟ್ ಇಲ್ಲಿ 1,210. ಸೊ 1,210 ರೂಪಾಯಿ ಮೂರನೇ ವರ್ಷದ ಬಡ್ಡಿ. ಸೊ ಇಲ್ಲಿ ಟೋಟಲ್ ಎಷ್ಟಾಯ್ತು ಅಂದ್ರೆ 10,000, 11,000, 12,000, 13,100, 13,310. 13,310 ರೂಪಾಯಿ ನೀವು 3 ವರ್ಷ ಆದ್ಮೇಲೆ ಕಟ್ಬೇಕು. CI ಪ್ರಕಾರ ಹೋದ್ರೆ. ಇದು SI ಪ್ರಕಾರ ಹೋದ್ರೆ ಜಸ್ಟ್ 13,000 ಕಟ್ಬೇಕು. ನನ್ಗೆ ನೀವ್ ಆನ್ಸರ್ ಹೇಳಿ, ಯಾರಾದ್ರೂ ನಿಮಗೊಂದು ಲೋನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ನೋಡಿ ಈಗ 2 ಕಂಪನಿಗಳಿದಾವಪ್ಪ, ಬ್ಯಾಂಕ್ ಅನ್ಕೊಳ್ಳಿ, 2 ಬ್ಯಾಂಕ್ ಇದಾವ. 2 ಬ್ಯಾಂಕು ಸೇಮ್ ಅಮೌಂಟ್ ನ ಸೇಮ್ ಇಂಟ್ರೆಸ್ಟ್ ಪ್ರಕಾರನೇ, ಸೇಮ್ ದರದ ಪ್ರಕಾರನೇ ಕೊಡ್ತಾ ಇದ್ದಾರೆ. ಮೊದಲನೇ ಬ್ಯಾಂಕು SI ಅಲ್ಲಿ ನಿಮ್ಗೆ ಲೋನ್ ಕೊಡ್ತಾ ಇದೆ, ಎರಡನೇ ಬ್ಯಾಂಕು CI ಅಲ್ಲಿ ಲೋನ್ ಕೊಡ್ತಾ ಇದೆ. ನೀವು ಯಾವ ಬ್ಯಾಂಕ್ ಇಂದ ಹಣ ತಗೊಳ್ತೀರಾ ನೋಡಿ, ಅಮೌಂಟ್ ಸೇಮ್, 2 ಬ್ಯಾಂಕ್ ಇಂದನೂ 10,000 ತಗೊಳ್ತಾ ಇದ್ದಾರೆ, ಸರಿನಾ? ಸೊ 2 ಬ್ಯಾಂಕ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇದೆ. ಇಲ್ಲಿ 5% ಇಂಟ್ರೆಸ್ಟ್ ಇದೆ, ಇಲ್ಲಿ ಕೂಡ 5% ಪರ್ ಆನಮ್ ಇಂಟ್ರೆಸ್ಟ್ ಇದೆ. ಸೊ ಯಾವ ಬ್ಯಾಂಕ್ ಇಂದ ತಗೊಳ್ತೀರಾ, SI ಇಂದ ತಗೋಬೇಕು. ಯಾಕೆ ಅಂದ್ರೆ ಇಲ್ಲಿ ನೀವೇನು ಅಮೌಂಟ್ ವಾಪಸ್ ಪೇ ಮಾಡ್ತೀರಾ ಅಲ್ವಾ, ಬಡ್ಡಿ ಕಟ್ತೀರಲ್ವಾ, ಇಲ್ಲಿ ಬಡ್ಡಿ ಕಡಿಮೆ ಆಗುತ್ತೆ. ಯಾಕೆ ಗೊತ್ತಾಗ್ತಿದೆ ಅಲ್ವಾ? ಇಲ್ಲಿ ಬಡ್ಡಿಗೆ ಬಡ್ಡಿ ಕಟ್ಟಿದ್ರೆ ಹಣ ಜಾಸ್ತಿ ಆಗುತ್ತೆ, ಇಲ್ಲಿ ಬಡ್ಡಿಗೆ ಮತ್ತೆ ನೀವು ಬಡ್ಡಿ ಕಟ್ಟಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಸೊ ಏನಾಗುತ್ತೆ, ಅಸಲ್ ಎಷ್ಟಿದನೋ ಅದರ ರೇಟ್ ಅಂದ್ರೆ ಅದರ ದರದ ಪ್ರಕಾರ ನೀವು ಅಸಲಿಗೆ ಮಾತ್ರ ಬಡ್ಡಿ ಕಟ್ತಾ ಹೋಗ್ತೀರಾ, ಬಡ್ಡಿಗೆ ಮತ್ತೆ ಇಲ್ಲಿ ಬಡ್ಡಿ ಕಟ್ಟಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಇದು CI ಮತ್ತೆ SI ಮಧ್ಯೆ ಇರುವಂತಹ ವ್ಯತ್ಯಾಸ. ನೋಡಿ ನಾನು ಆಲ್ರೆಡಿ ಹೇಳಿದೀನಿ, SI ಗೆ ಫಾರ್ಮುಲಾ ಏನು, PTR ಡಿವೈಡೆಡ್ ಬೈ 100 ಅಂದ್ರೆ TR% ಆಫ್ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ವರ್ಷಕ್ಕೆ ಅಂತ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಹೇಳಿ. ಈಗ ಅದನ್ನೇ ನೀವು ಕಾಸ್ಟ್ ಏನದು ಕಾಂಪೌಂಡ್ ಇಂಟ್ರೆಸ್ಟ್ ಬಂದ್ರೆ, ಕಾಂಪೌಂಡ್ ಇಂಟ್ರೆಸ್ಟ್ ಬಂದ್ರೆ ಹೆಂಗ್ ಫಾರ್ಮುಲಾ ಚೇಂಜ್ ಆಗುತ್ತೆ? ಫಾರ್ಮುಲಾ ನೋಡಿ, ಫಸ್ಟ್ ಫಾರ್ಮುಲಾ ಬರೀತೀನಿ, ನಿಮ್ಗೆ ಗೊತ್ತಾಗುತ್ತೆ. CI ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು ಪ್ರಿನ್ಸಿಪಲ್ ಅಮೌಂಟ್ ಇಂಟು 1 ಪ್ಲಸ್ R ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ n ಮೈನಸ್ p. ನೋಡಿ ಈ ಫಾರ್ಮುಲಾ ನೋಡ್ರಿ ಎಲ್ರಿಗೂ ಏನ್ ಅನ್ಸ್ಬಿಡುತ್ತೆ, ಏನಪ್ಪ ಅಂತ ಫಾರ್ಮುಲಾ ಪವರ್ n ಬೇರೆ ಬರುತ್ತೆ, ಆನ್ಸರ್ ಫ್ರಾಕ್ಷನ್ ಅಲ್ಲಿ ಬರುತ್ತೆ, ಫ್ರಾಕ್ಷನ್ ಪವರ್ ಸ್ಕ್ವೇರ್ ರೂಟ್ ಏನಾದ್ರು ಕಂಡು ಹಿಡಿಯೋದು ಬರುತ್ತೆ, ನಾವು ಇದು ಸಾಲ್ವ್ ಮಾಡೋಕ್ಕಾಗಲ್ಲ. ಏನೂ ಇಲ್ಲ, ತುಂಬಾ ಈಸಿ ಇದೆ. ಈ ಫಾರ್ಮುಲಾ ಹೇಗೆ ಬಂತು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ. ಇದೇ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಹೋಗ್ತೀನಿ. 10,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್. ಈಗ 1 ವರ್ಷ ಆದ್ಮೇಲೆ ಎಷ್ಟು ಕಟ್ಟಬೇಕು ನೋಡಿ. ಈಗ 100% ಅಂದ್ರೆ ಏನಪ್ಪಾ, ನಮ್ ಪ್ರಕಾರ 10,000 ಅಂತ ಅನ್ಕೊಳ್ಳೋಣ. ನೀವು ಇಸ್ಕೊಂಡಿರೋದು ಎಷ್ಟು, 100% ಅಮೌಂಟ್ ಇಸ್ಕೊಂಡಿದ್ದೆ ಅಂದ್ರೆ 10,000 ಇಸ್ಕೊಂಡಿದ್ರೆ ಎಕ್ಸ್ಟ್ರಾ ಎಷ್ಟು ಕೊಡ್ಬೇಕು, ಎಕ್ಸ್ಟ್ರಾ ನೀವು 10% ಕೊಡ್ಬೇಕು ಪ್ರತಿ ವರ್ಷಕ್ಕೆ, ಹೌದಲ್ವಾ? ಪ್ರತಿ ವರ್ಷ 10% ಕೊಡ್ಬೇಕು. ಸೊ ಹಾಗಾದ್ರೆ ಟೋಟಲ್ ಎಷ್ಟು ಕೊಡ್ಬೇಕು ನೀವು, 110% ಕೊಡ್ಬೇಕಲ್ವಾ? ಹೌದು ತಾನೆ, 110% ಕೊಡ್ಬೇಕು. ಯಾಕಂದ್ರೆ 100% ಟೋಟಲ್ ಅಮೌಂಟ್ ಅದು ಎಷ್ಟಿತ್ತು ಕೊಡ್ಬೇಕು, ಜೊತೆಗೆ 10% ಎಕ್ಸ್ಟ್ರಾ ಕೊಡಬೇಕು. ಸೊ ಅದಕ್ಕಾಗಿ ಏನಾಗುತ್ತೆ, 110%, 110% ಆಫ್ 10,000 ನೀವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಅಷ್ಟು ಅಮೌಂಟ್ ಕೊಡ್ಬೇಕು. ಯಾವಾಗ, 1 ವರ್ಷ ಆದ್ಮೇಲೆ, ಸರಿನಾ? ಸೊ ಇದೇ ಲಾಜಿಕ್ ನಾನು ಇಲ್ಲಿ ಅಪ್ಲೈ ಮಾಡ್ಬಿಟ್ಟು ಫಾರ್ಮುಲಾ ಹೇಗೆ ಬಂತು ಅಂತ ಹೇಳ್ತೀನಿ. ಸೊ ಮೊದಲನೇ ವರ್ಷ ಆದ್ಮೇಲೆ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ 110% ಆಫ್ 100. ಸೊ ಇಷ್ಟು ಅಮೌಂಟ್ ಮೊದಲನೇ ವರ್ಷ ಆದ್ಮೇಲೆ ಕೊಡಬೇಕು, ಸರಿನಾ? ಸೊ ಮೊದಲನೇ ವರ್ಷ ಆದ್ಮೇಲೆ ನೀವು ಕೊಡ್ಲಿಲ್ಲ, ಹೌದಾ? ಸೊ ಎರಡನೇ ವರ್ಷ ಕೊಡ್ತೀನಿ ಅಂತ ಫಿಕ್ಸ್ ಆಗ್ತೀರಾ. ಎರಡನೇ ವರ್ಷ ಕೊಟ್ರೆ ಮತ್ತೆ ಈಗ ಏನ್ ಅಮೌಂಟ್ ಇರುತ್ತಲ್ಲ ಇದ್ರದ್ದು 10% ಕೊಡ್ಬೇಕು, ಅದೇ ತಾನೇ CI ಅಂದ್ರೆ ಬಡ್ಡಿ ಆಡ್ ಆಗ್ಬಿಟ್ಟಿರುತ್ತೆ ಪ್ರಿನ್ಸಿಪಲ್ಗೆ. ಸೊ ಈ ಟೋಟಲ್ ಅಮೌಂಟ್ 10% ಮತ್ತೆ ಎಕ್ಸ್ಟ್ರಾ ಕೊಡ್ಬೇಕು. ಸೊ ಎಕ್ಸ್ಟ್ರಾ 10% ಅಂದ್ರೆ ಮತ್ತೆ ಇದನ್ನ ನೀವೇನ್ ಮಾಡ್ತೀರಾ, 110 ಡಿವೈಡೆಡ್ ಬೈ 100 ಇಂದ ಮಲ್ಟಿಪ್ಲೈ ಮಾಡ್ತೀರಾ.
ಎರಡನೇ ಸಾರಿ ಈ ಅಮೌಂಟ್ ಮತ್ತೆ 10% ಎಕ್ಸ್ಟ್ರಾ ಕೊಡ್ಬೇಕು. ನೋಡಿ, 2ನೇ ವರ್ಷಕ್ಕೂ ಕೊಡ್ಲಿಲ್ಲ ನೀವು, 3ನೇ ವರ್ಷಕ್ಕೆ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂತೀರಾ. ಸೊ 3ನೇ ವರ್ಷಕ್ಕೆ ಅಂದ್ರೆ ಇದಿಷ್ಟು ಅಮೌಂಟ್ 2ನೇ ವರ್ಷದ್ದು, ಇದ್ರದ್ದು ಮತ್ತೆ 10% ಎಕ್ಸ್ಟ್ರಾ ಕೊಡ್ಬೇಕು. ಸೊ ಏನಾಗುತ್ತೆ, 110 ಡಿವೈಡೆಡ್ ಬೈ 100 ಮತ್ತೆ ಇದ್ರದ್ದು ಕೊಡ್ಬೇಕಾಗುತ್ತೆ. ಗೊತ್ತಾಗ್ತಿದೆನಾ? ಸೊ ಟೋಟಲ್ ಈ ರೀತಿ ಆಗುತ್ತೆ. ಸೊ 110% ಇನ್ಕ್ರೀಸ್ ಆಗುತ್ತೆ, ಮತ್ತೆ 10% ಏನಾಗುತ್ತೆ, ಸಕ್ಸೆಸಿವ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂ. ಸೊ ಹಾಗಾಗ್ಬಿಟ್ಟು ಇನ್ನು ಯಾವ ರೀತಿ ಬರೀಬಹುದು ಅಂದ್ರೆ 10,000 ಇಂಟು 110 ಡಿವೈಡೆಡ್ ಬೈ 100 3 ಸಾರಿ, ಹೌದಲ್ವಾ? ಮಲ್ಟಿಪ್ಲೈ ಆಗಿರೋದು 3 ಸಾರಿ ಅಲ್ಲ, ಪವರ್ 3 ಅಂತ ಬರೀತೀವಿ. ಸೊ ಈಗ ಹೇಗಾಗುತ್ತೆ ಅಂದ್ರೆ 10,000 ಇಂಟು ಬ್ರಾಕೆಟ್ ಅಲ್ಲಿ ಬರೀತೀನಿ 1 + 10 ಡಿವೈಡೆಡ್ ಬೈ 100 ಟು ದ ಪವರ್ 3 ಅಂತ ಬರೀತೀನಿ. ಹೀಗೆ ಅದ್ರ ಪವರ್ 3 ಇದೆ. ಈಗ ನೋಡಿ, ಅಬ್ಸರ್ವ್ ಮಾಡ್ಬೋದು, ಈ 1 + 10 ಡಿವೈಡ್ ಬೈ 100 ಅಂದ್ರೆ ಇದೇ ಫಾರ್ಮ್ ಬರುತ್ತೆ. ಈಗ ನೋಡಿ, LCM ತಗೊಳ್ಳಿ, ಇಲ್ಲಿ 100 + 10 110 ಆಗುತ್ತೆ. 110 ಡಿವೈಡ್ ಬೈ 100 3 ಟೈಮ್ಸ್. ಇದನ್ನೇ ಈ ರೀತಿ ಬರ್ಕೋಬಹುದು. ಈಗ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬಂದಿರೋ ಉತ್ತರ ಮತ್ತೆ ಇಲ್ಲಿ ಬಂದಿರುವಂತ ಪ್ರಿನ್ಸಿಪಲ್ ಫಾರ್ಮುಲಾ, ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ. 10,000 ಅಂದ್ರೆ ಪ್ರಿನ್ಸಿಪಲ್ 1 + R ನೋಡಿ, 10 ರೆಪ್ರೆಸೆಂಟ್ಸ್ ಏನು, 10 ಏನು ರೆಪ್ರೆಸೆಂಟ್ ಮಾಡುತ್ತೆ, ರೇಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ. ಏನಂತ ಹೇಳಿದ್ದೆ ನಾನು, 10% ಅಂತ ಹೇಳಿದ್ರು. ಸೊ ಈ 10% ಅಂದ್ರೆ 10 ಬದಲು R ಅಂತ ಬರುತ್ತೆ, R/100. 3 ಅಂದ್ರೆ ಇಲ್ಲಿ N ಅಂತ ಬರ್ತಿದ್ದೀನಿ. ಸೊ N ಅಂದ್ರೆ ಏನು, ನಂಬರ್ ಆಫ್ ಇಯರ್ಸ್ ಅಂತಾನು ಹೇಳಿದೆ. ಇಲ್ಲಿ 3 ವರ್ಷಕ್ಕೆ ಅಲ್ವಾ, 3 ವರ್ಷಕ್ಕೆ ರೇಖೆ ಮಾಡಿದೆ. ಸೊ ಈ ರೀತಿ ಫಾರ್ಮುಲಾ ಫಾರ್ಮ್ ಆಗಿದೆ. ಏನ್ ತುಂಬಾ ದೊಡ್ಡ ಕಷ್ಟದ ಏನು ಇಲ್ಲ ಇದ್ರಲ್ಲಿ. ಅರ್ಥ ಆಗ್ತಿದೆ ಅಲ್ವಾ? ತುಂಬಾ ಸಿಂಪಲ್. ಈಗ ನೋಡಿ, ನಾನು CI ಬೇಕು ಸರ್, ಇಲ್ಲಿ ನೀವು -P ಬರ್ದಿದ್ರೆ ಇಲ್ಲಿ -P ಇಲ್ಲೇ ಇಲ್ಲ, ಹೌದಲ್ವಾ? ನೋಡಿ, ಇದೇನು, ಇಷ್ಟು ಹಣ ಕೊಡಬೇಕು ಟೋಟಲ್, ಬಡ್ಡಿನೂ ಸೇರಿಸಿ ಇಷ್ಟು ಹಣ ಕೊಡ್ತಾ ಇದ್ದೀರಾ. ಬಟ್ ಬಡ್ಡಿ ಎಷ್ಟು ಅಂದ್ರೆ, ಬಡ್ಡಿ ಸೇರಿಸಿರೋ ಅಮೌಂಟ್ ಅಲ್ಲಿ ನೀವು ಅಸಲ್ನ ತೆಗೆದ್ಬಿಡಿ, ಪ್ರಿನ್ಸಿಪಲ್ ಅಮೌಂಟ್ ನ ತೆಗೆದ್ಬಿಟ್ರೆ ಸೊ ಉಳಿಯೋದು ಬಡ್ಡಿ ತಾನೆ. ಆ ಬಡ್ಡಿ ಎಷ್ಟು ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಯ್ತು ಅಂದ್ರೆ ಇದಕ್ಕೊಂದು ಫಾರ್ಮುಲಾ ಸಿಕ್ಬಿಡುತ್ತಲ್ವಾ. ಸೊ ಇದೇ ಫಾರ್ಮುಲಾ ಈ ರೀತಿ ರೆಪ್ರೆಸೆಂಟ್ ಮಾಡಿರ್ಬೋದು. ನೋಡಿ, ಇಷ್ಟು ಲಾಜಿಕ್ ಗೊತ್ತಿದ್ದ ಅಂದ್ರೆ ಡೈರೆಕ್ಟ್ ಆಗಿ ನೀವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದ್ರ ಬದಲು ಫಾರ್ಮುಲಾನ ಅಥವಾ ಫಾರ್ಮುಲಾ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಲಾಜಿಕ್ ನಾನು ಏನ್ ಹೇಳಿದ್ದೀನಿ ಆ ಲಾಜಿಕ್ ನ ಬಳಸ್ಕೊಂಡ್ಬಿಟ್ಟು ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದಾಗಿತ್ತು. ಎಷ್ಟು ಈಸಿ ಇದೆ ನೋಡಿ. ಸೊ ಪ್ರತಿ ವರ್ಷ 10%, 3 ವರ್ಷ ಅಂದ್ರೆ 100% ಗೆ 10% ಎಕ್ಸ್ಟ್ರಾ ಕೊಡ್ತಾ ಹೋಗ್ಬೇಕು. ಪ್ರಿನ್ಸಿಪಲ್ 10,000 ಇದೆ. ಸೊ ಪ್ರತಿ ವರ್ಷ 10 ಎಕ್ಸ್ಟ್ರಾ ಅಂದ್ರೆ 110 ಡಿವೈಡೆಡ್ ಬೈ 100. ಇದು ಮೊದಲನೇ ವರ್ಷ, 2ನೇ ವರ್ಷ ಮತ್ತು 3ನೇ ವರ್ಷ ಆಗುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಏನ್ ಕಷ್ಟನಾ? ನೋಡಿ, ಏನಾಗುತ್ತೆ, 2 zeros 2 zeros gets cancel. ಇಲ್ಲಿ 2 0 ಇಲ್ಲಿ 2 0 ಹೋಯ್ತು, 0 0 0 0. ನೋಡಿ, 11 into 11 into 110. ಇದನ್ನ ಮಲ್ಟಿಪ್ಲೈ ಮಾಡೋದು ನೀವು ಯಾವಾಗ ಅಂದ್ರೆ ಒಂದು 5-6 ಸೆಕೆಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬಿಡ್ತೀರಾ. 13310 ಅಂತ ಹೇಳ್ಬಿಟ್ಟು 13,310. ಹೌದಲ್ವಾ? ಇದೇ ತಾನೇ ನಿಮ್ಗೆ ಆನ್ಸರ್ ಬಂದಿದ್ದು ಅವಾಗ್ಲೇ. ಕರೆಕ್ಟ್. ಸೊ ಅದ್ ನೆನಪಿದೆ, ಅದಕ್ಕೆ ಬರ್ತಿದ್ದೀನಿ. ನೀವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಎಷ್ಟು ಅಂತ ಕರೆಕ್ಟ್ ಬರುತ್ತಾ ಇಲ್ವಾ ಅಂತ, ಸರಿನಾ? ಸೊ ಇಷ್ಟೇ, ತುಂಬಾ ಸಿಂಪಲ್, ತುಂಬಾ ಡಿಫಿಕಲ್ಟ್ ಏನು ಇಲ್ಲ. ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂದ್ರೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಬಡ್ಡಿಗೆ ಬಡ್ಡಿ ಕಟ್ತೀವಿ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಬಡ್ಡಿಗೆ ಬಡ್ಡಿ ಕಟ್ಟೋದಿಲ್ಲ, ಬರೀ ಅಸಲಿಗೆ ಮಾತ್ರ ಬಡ್ಡಿ ಕಟ್ತಾ ಹೋಗ್ತೀವಿ. ನೋಡಿ, ಈಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ನಿಮ್ಗೆ ಟ್ರಿಕ್ಸ್ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನೀವು ಇವೆರಡನ್ನು ತಿಳ್ಕೊಬೇಕಾಗಿತ್ತು. ಸೊ ನೀವು ತಿಳ್ಕೊಂಡಿರ. ಸೊ ಹಾಗಾಗಿ ಪ್ರಾಬ್ಲಮ್ ಏನಿಲ್ಲ. ಈಗ ನಾವು 10 ಕ್ವಶನ್ಸ್ ನಾನು ಹತ್ರ ಇದೆ, ಲೋ ಲೆವೆಲ್ ಇಂದ ಹೈಯರ್ ಲೆವೆಲ್ ವರೆಗೂ, ಈಸಿ ಲೆವೆಲ್, ಮಾಡರೇಟ್, ಆಮೇಲೆ ಹೈ ಲೆವೆಲ್ ವರೆಗೂ ತಗೊಂಡು ಹೋಗಿದ್ದೀನಿ. ಆ ಕ್ವಶನ್ಸ್ ಗಳನ್ನ ಈಗ ಡಿಸ್ಕಸ್ ಮಾಡೋಣ. ಸರಿ, ಈಗ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಈಸಿ ಕ್ವಶನ್ ಫಸ್ಟ್ ನಿಮ್ಗೆಲ್ಲ ಈಸಿಯಿಂದ ಡಿಫಿಕಲ್ಟ್, ಮಾಡರೇಟ್ ಆಮೇಲೆ ಡಿಫಿಕಲ್ಟ್ ಲೆವೆಲ್ ಪ್ರಕಾರ ಹೋಗ್ತಾ ಹೋಗೋಣ. ಈಸಿಯಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಕ್ವಶನ್ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು, ಟ್ರಿಕ್ ಗಳನ್ನೆಲ್ಲ ನೆನ್ಪಿಟ್ಕೊಳ್ತಾಗ ಹಾಗಾದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ, ಸೊ 400 rupees is invested in a scheme at 5% compound interest for 2 years. ಓಕೆ, ಅಂದ್ರೆ ನಾನು 400 ರೂಪಾಯಿನ ಒಂದು ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರಿನಾ? ಎಷ್ಟು? 5% ರೇಟ್ ಅಲ್ಲಿ. ಯಾವ್ದು ಇಂಟ್ರೆಸ್ಟ್? ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ. ಎಷ್ಟು ವರ್ಷ? 2 years ಅಂತ ಹೇಳ್ತಾ ಇದ್ದಾರೆ, ಹೌದಾ? ಸೊ ಇದೆಲ್ಲ ಗಿವನ್ ಕಂಡೀಷನ್ಸ್. ಓಕೆ, ಫೈನ್. ಅದಾದ್ಮೇಲೆ ಏನ್ ಹೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದ ಟೋಟಲ್ ರಿಟರ್ನ್ಸ್. ಟೋಟಲ್ ರಿಟರ್ನ್ಸ್ ಎಷ್ಟು? ಟೋಟಲ್ ರಿಟರ್ನ್ಸ್ ನೋಡಿ, ಎಷ್ಟು ಹಣ ಹಾಕಿದೀನಿ, ವಾಪಸ್ ನನಗೆ ಸಿಗುವಂತ ಹಣ ಎಷ್ಟು? ನೋಡಿ, ಇನ್ವೆಸ್ಟ್ ಮಾಡಿದೀನಿ ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಿದೀನಿ ಅದಕ್ಕಿಂತ ಜಾಸ್ತಿ ಸಿಗುತ್ತೆ. ಸೊ ಅಂದ್ರೆ ನಾನು ಇನ್ವೆಸ್ಟ್ ಮಾಡಿರೋ ಅಮೌಂಟ್ಗೆ ಇಂಟ್ರೆಸ್ಟ್ ನ ಕೂಡಿಸಿ ವಾಪಸ್ ನನಗೆ ಎಷ್ಟು ಹಣ ಬರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಆಗಿ ಅಂತ ಬದಲು ನಿಮ್ಗೆ ಇಂಟ್ರೆಸ್ಟ್ ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಪ್ರಿನ್ಸಿಪಲ್ ಅಮೌಂಟ್ ಇನ್ವೆಸ್ಟ್ ಅಂತಾನೆ ತಗೊಂಡ್ಬಿಡಿ. ಇನ್ವೆಸ್ಟ್ಮೆಂಟ್ ನ ಪ್ರಿನ್ಸಿಪಲ್ ಅಮೌಂಟ್ ಜೊತೆಗೆ ಬಡ್ಡಿನೂ ಸೇರಿ ಅಂದ್ರೆ ಇಂಟ್ರೆಸ್ಟ್ ಸೇರ್ಬಿಟ್ಟು ಎಷ್ಟು ಹಣ ಅಥವಾ ಎಷ್ಟು ರಿಟರ್ನ್ಸ್ ನಮಗೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ನಾನು ನಿಮ್ಗೆ ಹೆಂಗ್ ಸಾಲ್ವ್ ಮಾಡೋದು ಅಂದ್ರೆ, ಈ 5% ನೋಡಿ, 5% ನ ನೀವು ಫ್ರಾಕ್ಷನ್ ಅಲ್ಲಿ ಹೇಗೆ ಬರೀತೀರಾ?
ಈಗ 5% ಅಂದ್ರೆ ಏನು, 5/100 ಅಲ್ವಾ, ಇದು ಹೆಂಗ್ ಬರೀಬಹುದು, 5 ಒಂದ್ಲೆ 5 20. ಸೊ 1/20. ಸೊ 5 1s 5 20 1/20. 1/20 ಅಂದ್ರೆ 5%. ಈ ರೀತಿ ಫ್ರಾಕ್ಷನಲ್ ವ್ಯಾಲ್ಯೂಸ್ ಗಳನ್ನ ನೀವು ನೆನ್ಪಿಟ್ಕೊಳ್ತಾ ಹೋಗ್ಬೇಕು, ಅರ್ಥ ಆಯ್ತಾ. ಸೊ ಇಲ್ಲಿಂದ ಅಂದ್ರೆ ಇಲ್ಲಿ ಹೇಳ್ತೀನಿ ಹೇಳಿ. ಸೊ 1 ಅಂದ್ರೆ ಜಸ್ಟ್ 1 ಅಂದ್ರೆ 100%, 1/2 ಅಂದ್ರೆ 50%. ಸಾರಿ, ಇದು ನಿಮ್ಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಏನಕ್ಕಂದ್ರೆ ಅಲ್ಲಿ ಕ್ವಶನ್ ಹಾಕಿರ್ತೀನಲ್ವಾ. ಫೈನ್, ಇಲ್ಲಿ ಬರೆಯೋದಿಲ್ಲ. ಸೊ ನಿಮ್ಗೆ ಇಲ್ಲಿ ಕೆಳಗಡೆ ಬರ್ ತೋರಿಸ್ತೀನಿ ನೋಡಿ, ಆಮೇಲೆ ಎರೇಸ್ ಮಾಡ್ತೀನಿ. 1 ಅಂದ್ರೆ 100%, 1/2 ಅಂದ್ರೆ 50%, 1/3 ಅಂದ್ರೆ 33.333%, 1/4 ಅಂದ್ರೆ 25%, 1/5 ಅಂದ್ರೆ 20%, 1/6 ಅಂದ್ರೆ 16.666%, 1/7 ಅಂದ್ರೆ 2/7%, 1/8 ಅಂದ್ರೆ 12.25%, 1/9 ಅಂದ್ರೆ 11.11%, 1/10 ಅಂದ್ರೆ 10%, 1/11 ಅಂದ್ರೆ 9.09%. ಈ ರೀತಿ ನೀವು ಎಲ್ಲಿವರೆಗೂ ನೆನ್ಪಿಟ್ಕೋಬೇಕು ಅಂದ್ರೆ 1/20 ವರೆಗೂ ನೆನ್ಪಿಟ್ಕೋ. 1/20 ಅಂದ್ರೆ 5%. ಸೊ ಇಲ್ಲಿವರೆಗೂ ನೀವು ವ್ಯಾಲ್ಯೂಸ್ ಗಳನ್ನ ನೆನ್ಪಿಟ್ಕೊಳ್ತಾ ಹೋಗ್ಬೇಕು, ಅರ್ಥ ಆಗ್ತಿದ್ರೆ ಸುಮ್ಮನೆ ಟೈಮ್ ಜಾಸ್ತಿ ಆಗೋದು, ಅದಕ್ಕೋಸ್ಕರ. ಸೊ ಎಲ್ಲ ವ್ಯಾಲ್ಯೂಸ್ ಗಳನ್ನ ಒಂದ್ ಹತ್ರ ಬರ್ಕೊಂಡ್ಬಿಟ್ಟು ನೀವು ಎಲ್ಲ ಪರ್ಸೆಂಟೇಜ್ ವ್ಯಾಲ್ಯೂಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಇದ್ ನೆನ್ಪಿಟ್ಕೊಂಡ್ರೆ SICI ಪ್ರಾಬ್ಲಮ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗುತ್ತೆ ಈ ಫ್ರಾಕ್ಷನಲ್ ವ್ಯಾಲ್ಯೂಸ್. ಸೊ ಪ್ರಾಕ್ಟೀಸ್ ಮಾಡಿ. ಓಕೆ, ಈ ವಿಡಿಯೋ ಆದ್ಮೇಲೆ ಈ ಫ್ರಾಕ್ಷನಲ್ ವ್ಯಾಲ್ಯೂಸ್ ನ ಫಸ್ಟ್ ಒಂದ್ ಸಾರಿ ಕಲ್ತ್ಬಿಟ್ಟು ಸೊ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋದಕ್ಕೆ ಹೋಗಿ. ಸೊ ಏನಾಗ್ತಾ ಇದೆ ಇಲ್ಲಿ, ಫ್ರಾಕ್ಷನಲ್ ವ್ಯಾಲ್ಯೂಸ್ 1/20 ಅಂತ ಗೊತ್ತಾಯ್ತು. ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ಕೇಳಿ. ಸೊ ಟೋಟಲ್ 400 ರೂಪೀಸ್ ಇದೆ, ಇಲ್ಲಿ 400 ರೂಪಾಯಿ ಇದೆ. ಮೊದಲನೇ ವರ್ಷದ್ದು, ಸೊ ಎರಡನೇ ವರ್ಷದ್ದು ಈ ರೀತಿ ಬರಿತಾ ಹೋಗ್ತೀನಿ. ಸೊ ಮೊದಲನೇ ವರ್ಷದ್ದು ಎಷ್ಟು ಅಂದ್ರೆ 5%. ಸೊ ಇಲ್ಲಿ 1/20 ಅಂತ ಬರಿತೀನಿ. ಸೊ ನೋಡಿ, ಮೊದಲನೇ ವರ್ಷದ 5% ಅಂದ್ರೆ 1/20. 1/20 ಇಂಟು 400, 1/20 400 ಮಾಡಿದಾಗ ನಮ್ಗೆ ಇಲ್ಲಿ 20 ರೂಪಾಯಿ ಬರುತ್ತೆ. ಸೊ ಎರಡನೇ ವರ್ಷದ್ದು ಕೂಡ 1/20 ಮಾಡಿದ್ರೆ 20 ರೂಪಾಯಿ ಬರುತ್ತೆ, ಹೌದಲ್ವಾ. ಸೊ ಏನಾಯ್ತು ಅಂದ್ರೆ ಮೊದಲನೇ ವರ್ಷದ್ದು ಬಡ್ಡಿ 20 ರೂಪಾಯಿ, ಎರಡನೇ ವರ್ಷದ ಬಡ್ಡಿ 20 ರೂಪಾಯಿ. ಬಟ್ ಸರ್ ನೀವ್ ಹೇಳ್ತಾ ಇದ್ದೀರಾ ಕಾಂಪೌಂಡ್ ಇಂಟ್ರೆಸ್ಟ್ ನೋಡಿದ್ರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಬರೀತಾ ಇದ್ದೀರಾ. ಸರಿ, ಈಗ ನೋಡಿ SI ಮತ್ತೆ CI ಆಗಿರುವಂತ ವ್ಯತ್ಯಾಸ ಏನಂದ್ರೆ, CI ಅಲ್ಲಿ ಬಡ್ಡಿಗೆ ಬಡ್ಡಿ ಕಟ್ತಿರಲ್ವಾ. ಸೊ ಕಟ್ಟಿ, ಹೇಗೆ, ಇದು ಮೊದಲನೇ ವರ್ಷದ ಬಡ್ಡಿ ಅಲ್ವಾ, ಇದಕ್ಕೆ ಬಡ್ಡಿ ಕಟ್ಟಬೇಕಲ್ವಾ. ಎಷ್ಟು ಕಟ್ಟಬೇಕು, 5%. 5% ಅಂದ್ರೆ ಏನು, 1/20. ಸೊ ಇದ್ರದ್ದು ಕೂಡ ಬಡ್ಡಿ ಈ ಎರಡನೇ ವರ್ಷದ ಲೈನ್ ಅಲ್ಲಿ ಬರ್ಕೊಡಿ. ಎಷ್ಟು, 1/20. 1/20 ಇಂಟು 20 ಎಷ್ಟು ಬರುತ್ತೆ, ಇಲ್ಲಿ 1 ಬರುತ್ತೆ. ಗೊತ್ತಾಗ್ತಿದೆನಾ. ಸೊ ಸಿಂಪಲ್. ಈಗ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕು ಅಂದ್ರೆ ಈ ಮೊದಲನೇ ಲೈನ್ ನಲ್ಲಿ ನಾನು ಏನ್ ಬರ್ದಿದ್ದೀನಲ್ವಾ ಇದು, ಸೊ ಇದು ನಮ್ಗೆ SI ಕೊಡುತ್ತೆ, ಸಿಂಪಲ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಬೇಕು ಅಂದ್ರೆ ಈ ಮೂರು ವ್ಯಾಲ್ಯೂಸ್ ಗಳನ್ನ ಕೂಡಿಸಿದ್ರೆ ನಿಮ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಇಲ್ಲಿ, ಹೌದಾ, ಅವ್ರು ಏನ್ ಹೇಳ್ತಾ ಇದಾರೆ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಇರುವಂತ ವ್ಯತ್ಯಾಸ ಎಷ್ಟು, 20 20 40, 40 ಪ್ಲಸ್ 1 41. ಕಾಂಪೌಂಡ್ ಇಂಟ್ರೆಸ್ಟ್ 41, ಸಿಂಪಲ್ ಇಂಟ್ರೆಸ್ಟ್ 40, ವ್ಯತ್ಯಾಸ ಎಷ್ಟು, 1 ಮಾತ್ರ. ಅರ್ಥ ಆಗ್ತಿದೆನಾ. ಅವ್ರೇನ್ ಹೇಳ್ತಾ ಇದಾರೆ, ಟೋಟಲ್ ರಿಟರ್ನ್ಸ್, ಕರೆಕ್ಟ್. ಸೊ ಟೋಟಲ್ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದಾರೆ. ಸೊ ಈಗ ಹೇಗ್ ಮಾಡೋದು, 20 ರೂಪಾಯಿ 20 ರೂಪಾಯಿ ಪ್ಲಸ್ 1 ರೂಪಾಯಿ, ಟೋಟಲ್ ಎಷ್ಟಾಯ್ತು, 41 ರೂಪಾಯಿ ಕಾಂಪೌಂಡ್ ಇಂಟ್ರೆಸ್ಟ್ ಆಯ್ತು, ಹೌದಾ. ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತಿತ್ತು, ಸಿಂಪಲ್ ಇಂಟ್ರೆಸ್ಟ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತಂದ್ರೆ ಎಷ್ಟು ಬರ್ತಿತ್ತು, 20 ಮತ್ತೆ 20 40 ರೂಪಾಯಿ ಬರೋದು. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಅವನೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದ ಅಂದ್ರೆ 40 ರೂಪಾಯಿ ಬಂದಿರೋದು, ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಮಾಡಿರೋದ್ರಿಂದ 41 ರೂಪಾಯಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಉತ್ತರ 41 ಆಗಿರ್ಬೇಕು, ಸರಿನಾ. ಓಕೆ, ಎರಡನೇ ಪ್ರಶ್ನೆ. ಓಕೆ, ಎರಡನೇ ಪ್ರಶ್ನೆ ಏನ್ ಹೇಳ್ತಾ ಇದೆ, ಎ ಪರ್ಸನ್ ಇನ್ವೆಸ್ಟೆಡ್ ಎ ಸಮ್ ಇನ್ ಎ ಸ್ಕೀಮ್ ಫಾರ್ 2 years ವಿಚ್ ಆಫರ್ಸ್ 16.2/3 ಇಂಟ್ರೆಸ್ಟ್. ಓಕೆ, ಒಬ್ಬ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಎಷ್ಟೋ ಅಮೌಂಟ್ ನ ಒಂದು ಸ್ಕೀಮ್ ಅಲ್ಲಿ ಹಾಕ್ತಾ ಇದ್ದಾನೆ, ಎಷ್ಟು ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳಿ. ಇಷ್ಟು ಅಮೌಂಟ್ ನ ಅವನು ಒಂದು ಸ್ಕೀಮ್ ಅಲ್ಲಿ ಹಾಕ್ತಾ ಇದ್ದಾನೆ, ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಸರಿನಾ. ಸೊ ಫಾರ್ 2 years, ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾನೆ, 2 yearsಗೆ ಅವನು ಇನ್ವೆಸ್ಟ್ ಮಾಡ್ತಾನೆ. ಓಕೆ, 2 years ಇನ್ವೆಸ್ಟ್ ಮಾಡ್ತಾನೆ. ವಿಚ್ ಆಫರ್ಸ್ 16.2/3% ಅಂದ್ರೆ 16.2/3% ಬಡ್ಡಿ ದರದಲ್ಲಿ ಅವನು ಎಷ್ಟು ಅಮೌಂಟ್ ನ 2 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಸೊ 16 ಇಂಟ್ರೆಸ್ಟ್, ದ ಡಿಫರೆನ್ಸ್ ಬಿಟ್ವೀನ್ SI ಅಂಡ್ CI ಫಾರ್ 2 years is ₹60. ಈಗ ನೋಡಿ,
CI ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ SI ಇಂಟ್ರೆಸ್ಟ್ ಗಳ ವ್ಯತ್ಯಾಸ 60 ರೂಪಾಯಿ ಸಿಗ್ತಾ ಇದೆ 2 ವರ್ಷ ಆದ್ಮೇಲೆ. ಹೌದಲ್ವಾ? 2 ವರ್ಷ ಆದ್ಮೇಲೆ ಅವೆರಡರ ಮಧ್ಯ 60 ರೂಪಾಯಿ ವ್ಯತ್ಯಾಸ ಇದೆ. ಫೈಂಡ್ ದ ಸಮ್ ಅಂದ್ರೆ ಈ ಸಮ್ ಎಷ್ಟು ಇನ್ವೆಸ್ಟ್ ಮಾಡಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀವು ಫಾರ್ಮುಲಾ ಪ್ರಕಾರ ಮಾಡ್ದ ಅಂದ್ರೆ CI ಫಾರ್ಮುಲಾ ಬರ್ಕೋಬೇಕು. P into 1 plus R divided by 100 to the power of n minus P minus PTR divided by 100 is equals to 60. ಇದನ್ನ ಬರ್ಕೊಂಡ್ಬಿಟ್ಟು ಇದನ್ನ ಸಾಲ್ವ್ ಮಾಡೋದಂದ್ರೆ ನಿಜವಾಗ್ಲೂ ನಿಮ್ಗೆ 1 ನಿಮಿಷ ಬೇಕಾಗುತ್ತೆ. ಅದನ್ನ ಸಾಲ್ವ್ ಮಾಡಿದೆ ಈಸಿ ಸ್ಟೆಪ್ಸ್ ಗಳಲ್ಲಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ಬಿಟ್ಟು ಲಾಜಿಕ್ ಅಪ್ಲೈ ಮಾಡ್ಬಿಟ್ಟು ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ಕೇಳಿ. ನಾನು ಹೇಳಿದೆ ನಿಮ್ಗೆ ಫ್ರಾಕ್ಷನಲ್ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳಿ. 16 2/3 ಅಂದ್ರೆ ಎಷ್ಟು? 1/6 ಅಲ್ವಾ? ಸೊ ಇಲ್ಲಿ ಬರಲಿ 1 divided by 6 ಅಲ್ವಾ? ಈಗ ನೋಡಿ 1 divided by 6 ಅಂದ್ರೆ 2 years ಅಂತ ಇದೆ ಅಲ್ವಾ? ನಾವೀಗ ಏನ್ ಮಾಡ್ತಾ ಇದೀವಿ? ಪ್ರಿನ್ಸಿಪಲ್ ಅಮೌಂಟ್ ನ ಅಸ್ಯೂಮ್ ಮಾಡ್ತಾ ಇದೀವಿ. ಸೊ ನೋಡಿ 1/6 ಫ್ರಾಕ್ಷನ್ ಇದೆ, 2 ವರ್ಷ ಅಂತ ಹೇಳಿದ್ರೆ 6 ಸ್ಕ್ವೇರ್ ಮಾಡಿ, ಅಂದ್ರೆ ಇದನ್ನ ಪ್ರಿನ್ಸಿಪಲ್ ಆಗಿ ಅಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ತಗೊಳ್ಳೋ ವ್ಯಾಲ್ಯೂ ಇದು, ಸರಿನಾ? ಸೊ 3 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ 6 ಕ್ಯೂಬ್ ತಗೊಳ್ಳಿ. 4 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ 6 to the power of 4, 6 power 4 ಅಂತ ತಗೊಳ್ಳಿ. ಸೊ ಈ ರೀತಿ ತಗೊಂಡು ನಾವು ಸದ್ಯಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈ ಪ್ರಿನ್ಸಿಪಲ್ ಅಮೌಂಟ್ ನ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ, ಸರಿನಾ? ಸೊ ಹಾಗಾಗ್ಬಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ, 1/6 ಫ್ರಾಕ್ಷನ್ ಇದೆ, 6 ಸ್ಕ್ವೇರ್ ನ ನಾನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. 6 ಸ್ಕ್ವೇರ್ ಎಷ್ಟಾಯ್ತು? ಈಗ 36 ಆಯ್ತು, 36 ಆಯ್ತು, ಹೌದಲ್ವಾ? ಸೊ 36 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ, ಸರಿನಾ? ಸೊ ಈಗ ಮೊದಲನೇ ವರ್ಷ ಆದ್ಮೇಲೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಮೊದಲನೇ ವರ್ಷಕ್ಕೆ ಎಷ್ಟು? 1 divided by 6 ಅಂದ್ರೆ 1/6 into 6 36, 6 ಒಂದ್ಲೆ 6 36, ಗೊತ್ತಾಗ್ತದನ? ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಕ್ವೇರ್ ತಗೊಳ್ತಾ ಇದ್ದೀನಿ ನಾನು ಅಷ್ಟೇ. ಸೊ 1/6 into 36 ಮಾಡಿದ್ರೆ 6 ಬರುತ್ತೆ, ಇಲ್ಲಿ 6 ಬರುತ್ತೆ. 1 divided by 6 ಇದು ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ಕಾಂಪೌಂಡ್ ಇಂಟ್ರೆಸ್ಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಬಡ್ಡಿಗೆ ಮತ್ತೆ ಬಡ್ಡಿ ತಗೋಬೇಕಲ್ವಾ? 1 divided by 6 ಇಲ್ಲಿ ಎಷ್ಟು ಬರುತ್ತೆ? 1 ಬರುತ್ತೆ. ಅರ್ಥ ಆಗ್ತಿದೆನಾ? ನಾನು ಹೇಳಿದ್ ನೆನ್ಪಿಟ್ಕೊಳ್ಳಿ, ಇದು SI. ನಿಮಗೆ CI ಬೇಕು ಅಂದ್ರೆ ಈ 3 ತಗೋಬೇಕು. ಈ 3 ವ್ಯಾಲ್ಯೂನು ತಗೊಂಡ್ರೆ ನಿಮಗೆ CI ಬರುತ್ತೆ. ಈಗ ಇವೆರಡರ ವ್ಯತ್ಯಾಸ ಏನು? ಇದು 1 ಮಾತ್ರ ವ್ಯತ್ಯಾಸ ಇರೋದಲ್ವಾ? CI ಮತ್ತೆ SI ಇರೋಂತ ವ್ಯತ್ಯಾಸ ಎಷ್ಟು? 1. ಅವ್ರು ಏನ್ ಹೇಳ್ತಾ ಇದಾರೆ? CI ಮತ್ತೆ SI ಇರೋಂತ ವ್ಯತ್ಯಾಸ 60. ನಮ್ ಲೆಕ್ಕದ ಪ್ರಕಾರ 1 ಅಂದ್ರೆ 60 ರೂಪಾಯಿ ಅಂತ ಅವ್ರು ಹೇಳ್ತಾ ಇದ್ದಾರೆ. 1 ಅಂದ್ರೆ 60 ರೂಪಾಯಿ ಅಂತ ಹೇಳ್ತಾ ಇದಾರೆ. ಪ್ರಿನ್ಸಿಪಲ್ ಎಷ್ಟು? ಈ 36 ಎಷ್ಟು ಅಂತ ಕೇಳ್ತಾ ಇದಾರೆ. 1 60 ರೂಪಾಯಿ ಆದ್ರೆ 36 ಎಷ್ಟು? ಸೊ 36 into 6 ಮಾಡಿ, 6 6 36, 6 ಕೈಲೆ 3, 6 3 18, 3 21. ಸೊ 2 1 6 0. ಈ ವ್ಯಾಲ್ಯೂ ಏನಾಗುತ್ತೆ? 2160 will be the principal amount or the invested amount in the scheme. ಅಷ್ಟು ಅಮೌಂಟ್ ಅವನು ಇನ್ವೆಸ್ಟ್ ಮಾಡಿದಾನೆ. ನೋಡಿ ಎಷ್ಟು ಈಸಿ ಆಗುತ್ತೆ ಪ್ರಾಬ್ಲಮ್. ನೀವು ಅದೇ ಪ್ರಾಬ್ಲಮ್ ನ ಫಾರ್ಮುಲಾ ಪ್ರಕಾರ ಹೋಗ್ತಾ ಇದ್ದೀನಿ, ನಾನು ಏನು ಲಾಜಿಕ್ ಇಲ್ದೇನೆ ನಾನು ಫಾರ್ಮುಲಾ ನೆನ್ಪಿಟ್ಕೊಂಡು ಸಾಲ್ವ್ ಮಾಡಿದೆ ಅಂದ್ರೆ ಹೆಂಗ್ ಆಗ್ತಿತ್ತು ಅಂತ ಹೇಳ್ತೀನಿ ಕೇಳ್ಕೊ. ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ವಾ? ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? ಎಕ್ಸ್ ಅದನ್ನೇ ತಗೋಬೇಕು ನೀವು. ಸೊ ಎಕ್ಸ್ ಇಂಟು 1 ಪ್ಲಸ್ ರೇಟ್ ಎಷ್ಟು? 16 2/3. 16 2/3 divided by 100. ಹೌ ಮೆನಿ ಇಯರ್ಸ್? 2 years ಮೈನಸ್ PTR ಅಂದ್ರೆ ಎಕ್ಸ್ ಪ್ರಿನ್ಸಿಪಲ್ ಅಮೌಂಟ್ ಅಲ್ವಾ? PTR divided by 100 ಮಾಡ್ಬೇಕು ನೀವು. ಸೊ ಪ್ರಿನ್ಸಿಪಲ್ ಇಸ್ ಎಕ್ಸ್, ಪ್ರಿನ್ಸಿಪಲ್ ಟೈಮ್ ರೇಟ್ ಆಫ್ ಇಂಟ್ರೆಸ್ಟ್ 16 2/3 divided by 100 is equals to 60. ಇದನ್ನ ಸಾಲ್ವ್ ಮಾಡೋದಕ್ಕೆ ಎಷ್ಟು ನಿಮಿಷ ಬೇಕು ನಿಮ್ಗೆ? ಮಿನಿಮಮ್ 1.5 ನಿಮಿಷ ತಗೊಳ್ತಿರಲ್ವಾ? ಯಾಕೆಂದ್ರೆ ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾನೆ, ಹೌದಲ್ವಾ? ಸೊ ಈ ರೀತಿ ಕ್ವಶನ್ಸ್ ನಲ್ಲಿ ಈ ರೀತಿ ಯಾಕೆ ಕೊಡ್ತಾರೆ ಅಂದ್ರೆ ನೀವು ಫ್ರಾಕ್ಷನಲ್ ವ್ಯಾಲ್ಯೂಸ್ ತಗೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅವ್ರು ಬೇಕಂತಾನೆ ಕೊಡ್ತಾರೆ, ಈಸಿಯಾಗಿ ಹಿಂಗ್ ಸಾಲ್ವ್ ಮಾಡಬಹುದು ಒಬ್ರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗ್ಬಿಟ್ಟು ಈ ರೀತಿ ಲಾಜಿಕ್ ನ ಬಳಸ್ಕೊಂಡು ಸಾಲ್ವ್ ಮಾಡಿದ್ರೆ ವಿದಿನ್ 30 ಸೆಕೆಂಡ್ಸ್ 30-40 ಸೆಕೆಂಡ್ ಒಳಗಡೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಸರಿ, ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಥರ್ಡ್ ಕ್ವಶನ್ ಗೆ ನಾವೀಗ ಹೋಗೋಣ. ಓಕೆ, ಮೂರನೇ ಪ್ರಶ್ನೆ ಏನ್ ಹೇಳ್ತಿದ್ರೆ, ಪರ್ಸನ್ ಇನ್ವೆಸ್ಟೆಡ್ ಸಮ್ ಇನ್ ಎ ಸ್ಕೀಮ್ ಫಾರ್ 3 years ವಿಚ್ ಆಫರ್ಸ್ 14 2/7% ಇಂಟ್ರೆಸ್ಟ್. ಅಂದ್ರೆ ಒಬ್ಬ ಮನುಷ್ಯ ಒಂದು ಸ್ಕೀಮ್ ಅಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಎಷ್ಟು ಅಂತ ಗೊತ್ತಿಲ್ಲ, ಸೊ ಎಕ್ಸ್ ಅಂತ ತಗೊಳ್ಳಿ ಸದ್ಯಕ್ಕೆ. ಸೊ ಎಷ್ಟು ರೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಮತ್ತೆ ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಕೊಟ್ಟಿದ್ದಾರೆ. ಸೊ 3 years at the rate of 14 2/7% ಇಂಟ್ರೆಸ್ಟ್ ಅಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ? ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಸರಿನಾ? ಓಕೆ, ದ ಡಿಫರೆನ್ಸ್ ಬಿಟ್ವೀನ್ SI ಅಂಡ್ CI ಫಾರ್ 3 years is ₹44. ಅಂದ್ರೆ 3 ವರ್ಷ ಆದ್ಮೇಲೆ CI ಮತ್ತೆ SI ಆ ವ್ಯತ್ಯಾಸ 44 ರೂಪಾಯಿ ಇರುತ್ತೆ ಅಂತಾನು ಹೇಳಿದ್ದಾರೆ. ಸರಿ, ಅವ್ರೇನ್ ಹೇಳ್ತಾರೆ? ಫೈಂಡ್ ದ ಸಮ್ ಅಂದ್ರೆ ಈ ಎಕ್ಸ್ ವ್ಯಾಲ್ಯೂ ಟೋಟಲ್ ಅವ್ನು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ ನೋಡಿ. ಪ್ರೀವಿಯಸ್ ಕ್ವಶನ್ ಅಲ್ಲಿ ಇನ್ಸ್ಟೆಡ್ ಆಫ್
ಅಲ್ಲಿ ಇದ್ದದ್ದು 2 ವರ್ಷ, ಇಲ್ಲಿ 3 ವರ್ಷ ಇದೆ. ಸೊ ನೀವು 2 ವರ್ಷ ಇದ್ದಿದ್ದು 3 ವರ್ಷ ಆಯ್ತು. ಈಗ ಏನ್ ಲಾಜಿಕ್ ಪ್ರಕಾರ ನಾವು ಇಲ್ಲಿ ಏನ್ ಪ್ಯಾಟರ್ನ್ ಬರೀತಾ ಇದೀವಿ ಅದೇ ಪ್ಯಾಟರ್ನ್ ಅಲ್ಲಿ ಕೂಡ ಈಸಿಯಾಗಿ ಸಾಲ್ವ್ ಮಾಡಬಹುದು. ಫಾರ್ಮುಲಾ ನಾನು ಮತ್ತೆ ಹೇಳ್ತಾ ಇದೀನಿ, ಡೋಂಟ್ ಗೋ ವಿತ್ ಫಾರ್ಮುಲಾ ಬಳಸ್ಕೊಂಡು ಈ ರೀತಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬಿಡಿ. ಲಾಜಿಕ್ ಅಪ್ಲೈ ಮಾಡಿ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ 14 2/7% ಅಂದ್ರೆ ಏನು, 1/7 ಅಲ್ವಾ, ಹೌದು ತಾನೆ, 1/7. ಸೊ 3 years ಅಂತ ಹೇಳ್ತಾ ಇದ್ರೆ ಎಷ್ಟು ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೋಬೇಕು, ಇಲ್ಲಿ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ತೀರಾ ನೀವು, 7 to the power 3 because 3 years ಅದಲ್ವಾ. ವಿ ಹ್ಯಾವ್ ಟು ಅಸ್ಯೂಮ್ ದ ಕ್ಯೂಬ್ ಆಫ್ ದಿಸ್ 7. ಸೊ 7 ಕ್ಯೂಬ್ ಏನಾಗುತ್ತೆ, 7 ಕ್ಯೂಬ್ 343. ನಮಗೆ ಗೊತ್ತಿದೆ, ಸಿ ಕ್ಯೂಬ್ ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು. 343, 7 ಕ್ಯೂಬ್ ಅಂದ್ರೆ 343, 6 ಕ್ಯೂಬ್ ಅಂದ್ರೆ 216, 5 ಕ್ಯೂಬ್ ಅಂದ್ರೆ ಎಷ್ಟು 125. ಈ ರೀತಿ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಈಗ ಏನ್ ಹೇಳ್ತಾ ಇದೀನಿ, 3 ವರ್ಷದ್ದು ನಾನು ಬಡ್ಡಿ ಬರೀತಾ ಹೋಗ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಮೊದಲನೇ ವರ್ಷದ ಬಡ್ಡಿ ಇಲ್ಲಿ, 2ನೇ ವರ್ಷದ ಇಲ್ಲಿ, 3ನೇ ವರ್ಷದ ಇಲ್ಲಿ. ಮೊದಲನೇ ವರ್ಷಕ್ಕೆ ಎಷ್ಟು, 1/7 ಅಲ್ವಾ. ಸೊ 1/7 into 343 is 49. 2ನೇ ವರ್ಷದ್ದು 49, 3ನೇ ವರ್ಷದ್ದು 49 ರೂಪಾಯಿ. ಏನಕ್ಕಂದ್ರೆ ಎಲ್ಲರೂ 1/7 ಸೇಮ್ ಇಂಟ್ರೆಸ್ಟ್ ಇರುತ್ತೆ. ಈಗ ನೋಡಿ, ಇಷ್ಟು ಬರ್ದ ಅಂದ್ರೆ ಇದು SI ದಾಯ್ತು, ಸಿಂಪಲ್ ಇಂಟ್ರೆಸ್ಟ್ ಆಯ್ತು ಇದಿಷ್ಟು, ಹೌದಲ್ವಾ. ಅವರು ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಎರಡು ವ್ಯತ್ಯಾಸ ಹೇಳಿದ್ದಾರೆ. ಮತ್ತೆ ಇದಕ್ಕೆ ಮಾಡ್ತಾ ಹೋಗ್ಬೇಕು. ನೋಡಿ, ಏನು ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ವ್ಯತ್ಯಾಸ ಏನು, ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಬಡ್ಡಿಗೆ ಮತ್ತೆ ಬಡ್ಡಿ ಕಟ್ಟುತ್ತಾ ಹೋಗ್ಬೇಕು. ಈಗ ಈ ಬಡ್ಡಿ ತಾನೇ ಇದು, ನಾನು ಇದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಅಂದ್ರೆ ಈ ಸರ್ಕಲ್ ಅಲ್ಲಿ ಏನ್ 49 ಇದೆ ಅಲ್ವಾ, ಇದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನೋಡಿ, ಇದ್ರದ್ದು ಇಲ್ಲಿಗೆ ಬಡ್ಡಿ ಬೀಳುತ್ತೆ 2ನೇ ವರ್ಷ, ಮತ್ತೆ 3ನೇ ವರ್ಷ ಕೂಡ ಬಡ್ಡಿ ಬೀಳುತ್ತೆ, ಸರಿನಾ. ಇದ್ರದ್ದು ಬಡ್ಡಿ ಎಷ್ಟು, 1/7. ಸೊ ಈಗ ಬರಿತಾ ಇದೆ ನೋಡಿ, 1/7. ಇದ್ರದ್ದು ಬಡ್ಡಿ ಎಷ್ಟು, 1/7 into 49. ಇಲ್ಲಿ ಎಷ್ಟು ಬರುತ್ತೆ, 7 ರೂಪಾಯಿ ಇಲ್ಲಿ ಬಡ್ಡಿ. ಇದ್ರದ್ದು ಮತ್ತೆ 3ನೇ ವರ್ಷಕ್ಕೂ ಬಡ್ಡಿ ಬೀಳುತ್ತೆ 7 ರೂಪಾಯಿ. ಅರ್ಥ ಆಗ್ತಿದೆನಾ. ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ, ಇಲ್ಲಿ 1/7 ಬರೆಯೋದಿಲ್ಲ, ಇಲ್ಲಿ ಜಸ್ಟ್ ಈ ರೀತಿ ಹಾಕಿರ್ತೀನಿ ಅಷ್ಟೇ. ಏನು ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ. ಸೊ ಮೊದಲನೇ ವರ್ಷದ್ದು ಇಲ್ಲಿ 2 ಬಡ್ಡಿಗಳು ಬೀಳ್ತವೆ. ನಿಮ್ಗೆ ಅರ್ಥ ಆಗೋದಕ್ಕೆ ಇದನ್ನು ಸರ್ಕಲ್ ಹಾಕ್ತೇನೆ ನಿಮ್ಗೆ. ಸೊ ಸರ್ಕಲ್ ಅಂದ್ರೆ ಈ 49 ಇಲ್ಲಿ ಬಡ್ಡಿ ಬಿತ್ತು, ಇಲ್ಲಿ ಬಡ್ಡಿ ಬಿತ್ತು, ಸರಿನಾ. ಓಕೆ, ಆಮೇಲೆ ಈ ಬಾಕ್ಸ್ ಆಗ್ತದೆ ನೋಡಿ, 2ನೇ ವರ್ಷದ ಬಡ್ಡಿಗೂ ಮತ್ತೆ ಬಡ್ಡಿ ಬೀಳುತ್ತೆ. ಸೊ ಈ ಬಾಕ್ಸ್ ಇಂದ ಬಡ್ಡಿ ಎಲ್ಲಿ ಬೀಳುತ್ತೆ, ಈ ವರ್ಷದಲ್ಲಿ ಬೀಳುತ್ತಾ, ಈ ವರ್ಷದಲ್ಲಿ ಬೀಳಲ್ಲ ಅಲ್ವಾ. ಸೊ ಈ ವರ್ಷದ್ದು ಮುಂದಿನ ವರ್ಷಕ್ಕೆ ಬಡ್ಡಿ ಬೀಳುತ್ತೆ. ಸೊ ಇದ್ರದ್ದು ಎಷ್ಟು ಬರುತ್ತೆ, 7 ರೂಪಾಯಿ. ಮತ್ತೆ 2ನೇ ವರ್ಷದ ಬಡ್ಡಿಗೆ 3ನೇ ವರ್ಷ ಬಡ್ಡಿ ಬೀಳುತ್ತೆ. ಸೊ ಅಲ್ಲಿಗೆ 7 ರೂಪಾಯಿ. ಬಾಕ್ಸ್ ಸಿಮಿಲರ್ ಆಯ್ತು. ಮತ್ತೆ ಅಬ್ಸರ್ವ್ ಮಾಡ್ಬೋದು, ಈ ಸರ್ಕಲ್ ಅಲ್ಲಿ ಇರುವಂತ 7 ಏನಿದೆ ಅಲ್ವಾ, ಇದಕ್ ಮತ್ತೆ ಬಡ್ಡಿ ಬೀಳುತ್ತೆ. ಯಾಕಂದ್ರೆ 2ನೇ ವರ್ಷದ ಇಲ್ಲಿರೋ ವ್ಯಾಲ್ಯೂ 3ನೇ ವರ್ಷಕ್ಕೆ ಮತ್ತೆ ಬಡ್ಡಿ ಬೀಳುತ್ತೆ. ಸೊ ಇದ್ರದ್ದು ಬಡ್ಡಿ ಇಲ್ಲಿ ಬರೀತೀನಿ. ಇದ್ರದ್ದು ಬಡ್ಡಿ ಎಷ್ಟಾಗುತ್ತೆ, 1/7 into 7 ಮಾಡ್ಬೇಕು. 1/7 into 7 ಮತ್ತೆ ಇಲ್ಲಿ ಬರೀತೀನಿ ನೋಡಿ, 1/7 into 7 ಮಾಡ್ದ ಅಂದ್ರೆ ನಿಮ್ಗೆ ಇಲ್ಲಿ 1 ರೂಪಾಯಿ ಸಿಗುತ್ತೆ. ಅರ್ಥ ಆಗ್ತಿದೆನಾ. 1/7 into 7. ಇದನ್ನ ನೀವು ಈ ಪ್ಯಾಟರ್ನ್ ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಮೊದಲು ಇದ್ರದ್ದು ಇಲ್ಲಿ ಬಡ್ಡಿ ಬೀಳುತ್ತೆ, ಇಲ್ಲಿ ಬಡ್ಡಿ ಬೀಳುತ್ತೆ, ಸರಿನಾ. ಇದ್ರದ್ದು ಇಲ್ಲಿ ಮಾತ್ರ ಬಡ್ಡಿ ಬೀಳುತ್ತೆ. ಸೊ ಮೊದಲನೇ ಲೈನ್ ಮುಗಿತು. 2ನೇ ಲೈನ್ ಅಲ್ಲಿ ಯಾವ್ದಾದ್ರು ಇದಾವ, ಸೊ ಇಲ್ಲಿದಾವೆ, ಹೌದಿದೆ. ಸೊ ಇದ್ರದ್ದು ಬಡ್ಡಿ ಕೂಡ ಇಲ್ಲಿ ಬರೀರಿ. ಸೊ ಎಷ್ಟಾಗುತ್ತೆ, ಒಂದೇ. ಅವ್ರು ಏನ್ ಹೇಳಿದ್ರೆ, ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ವ್ಯತ್ಯಾಸ 44 ಅಂತ ಹೇಳಿದ್ರೆ, ಇವೆರಡು ವ್ಯತ್ಯಾಸ ಎಷ್ಟು ಸಿಗುತ್ತೆ, ಇದು ಮಾತ್ರ ವ್ಯತ್ಯಾಸ ತಾನೆ, ಸರಿ. ಓಕೆ, ಇಲ್ಲಿ ಹಿಂಗ್ ಲೈನ್ ಮಾಡಿರ್ತೀನಿ ನೋಡಿ. ಸೊ ಇದು ಮಾತ್ರ ವ್ಯತ್ಯಾಸ ಅಲ್ವಾ, ಇದು ಮಾತ್ರ ವ್ಯತ್ಯಾಸ ಎಷ್ಟಾಯ್ತು, 7 1 7 7 2 7 3 21 1 22. ಸೊ 22 ವ್ಯತ್ಯಾಸ ಆಯ್ತು. ನಮ್ ಪ್ರಕಾರ, ನಮ್ ಲೆಕ್ಕದಲ್ಲಿ 22 ವ್ಯತ್ಯಾಸ. 22 ಅಂದ್ರೆ 44 ರೂಪಾಯಿ ಅಂತ ಅವ್ರು ಹೇಳ್ತಾ ಇದ್ದಾರೆ. 22 ಅಂದ್ರೆ 44 ರೂಪಾಯಿ. ಹಾಗಾದ್ರೆ ಅಸಲು ಎಷ್ಟು, 343 ಅನ್ಕೊಂಡಿದೇವಲ್ವಾ. ಸೊ 343 ಅಂದ್ರೆ ಎಷ್ಟು ರೂಪಾಯಿ, 22 ಅಂದ್ರೆ 44 ರೂಪಾಯಿ ಆದ್ರೆ 343 ಅಂದ್ರೆ ಎಷ್ಟು ರೂಪಾಯಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು, ನೀವು ಹೆಂಗ್ ಮಾಡ್ತೀರಾ. ಸೊ 44 into 343 ಡಿವೈಡೆಡ್ ಬೈ 22. ಈ ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ನಿಮ್ಗೆ ಕೆಲವರು ಗೊತ್ತಾಗೋದಿಲ್ಲ. ಅಂದ್ರೆ ಈ ರೀತಿ ಡಯಾಗ್ನಲ್ ವ್ಯಾಲ್ಯೂಸ್, ನಿಂಗೆ ಡಯಾಗ್ನಲ್ ಇದಾವಲ್ಲ, ಇವೆರಡು ವ್ಯಾಲ್ಯೂ ಮಲ್ಟಿಪ್ಲೈ ಮಾಡ್ಬೇಕು, ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಈ ವ್ಯಾಲ್ಯೂನ ಈಕ್ವೇಟ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, 44 into 343 ಡಿವೈಡೆಡ್ ಬೈ ಒಂದು ವ್ಯಾಲ್ಯೂ ಇರೋದನ್ನ ಬರ್ಕೊಳ್ಳಿ, 22. ಸೊ ಹೆಂಗ್ ಸಾಲ್ವ್ ಮಾಡೋದು, 22 ಒಂದೇ, 22 ಎರಡ್ಲೆ 44 ಆಯ್ತು. ಸೊ 2 3 6, 2 4 8, 2 3 6. ಸೊ ನಮಗ್ ಗೊತ್ತಾಯ್ತು 686. ಸೊ ಎಷ್ಟು ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿರ್ತಾನೆ, 686 ರೂಪಾಯಿ ಅವನು ಇನ್ವೆಸ್ಟ್ ಮಾಡಿರ್ತಾನೆ. ಅರ್ಥ ಆಯ್ತಾ. ಈಗ ನೋಡಿ, ಹಿಂಗೂ ಕೇಳ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ವ್ಯತ್ಯಾಸ 2 ವರ್ಷ ಆದ್ಮೇಲೆ 200 ರೂಪಾಯಿ ಇರುತ್ತೆ, 2 ವರ್ಷ ಆದ್ಮೇಲೆ 200 ರೂಪಾಯಿ ಇರುತ್ತೆ ಅಂತ ಹೇಳ್ಬಿಡ್ತಾರೆ ಕೆಲವೊಂದ್ಸಾರಿ. 2 ವರ್ಷ ಆದ್ಮೇಲೆ 200 ರೂಪಾಯಿ ಇರುತ್ತೆ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ.
ಸೊ ಇಲ್ಲಿ 2 ವರ್ಷಕ್ಕೆ ವ್ಯತ್ಯಾಸ ಏನು ಅನ್ನೋದು ತಿಳ್ಕೋಬೇಕು. ಸೊ ಮೊದಲನೇ ವರ್ಷದ ಬಡ್ಡಿ, ಎರಡನೇ ವರ್ಷದ ಬಡ್ಡಿ, ಅದರಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಗೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಮೊದಲನೇ ವರ್ಷ ಎರಡನೇ ವರ್ಷ, ಸೊ ಮೊದಲನೇ ವರ್ಷ ಎರಡನೇ ವರ್ಷದ ವ್ಯತ್ಯಾಸ ಎಷ್ಟು 7 ಬರುತ್ತೆ ಇಲ್ಲಿ, ಹೌದಲ್ವಾ. ಸೊ 7 ತಗೊಂಡ್ಬಿಟ್ಟು 7 ಅಷ್ಟ ಅಂದ್ರೆ ಟೋಟಲ್ 343 ಎಷ್ಟಾಗುತ್ತೆ ಹಂಗ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತಿದೇನಾ? ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಈ ಲಾಜಿಕ್, ಈ ಪ್ಯಾಟರ್ನ್ ಪ್ರಕಾರ. ಸೊ ಇದು 3ನೇ ಪ್ರಶ್ನೆ. 4ನೇ ಪ್ರಶ್ನೆ ನೋಡೋಣ. ಓಕೆ, 4ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ, ಎ ಸಮ್ ಬಿಕಮ್ 6 times of itself after 4 years at SI. ಅಂದ್ರೇನು, SI ಪ್ರಕಾರ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಒಂದ್ ಸ್ವಲ್ಪ ಅಮೌಂಟ್ ಎಷ್ಟೋ ಇದೆ, ಆ ಅಮೌಂಟ್ ಏನಾಗುತ್ತೆ 4 yearsಗೆ 4 ವರ್ಷಕ್ಕೆ 6 times ಆಗುತ್ತೆ. 6 times ಅಂದ್ರೆ 6 ಪಟ್ಟು ಆಗುತ್ತೆ. 4 ವರ್ಷಕ್ಕೆ ಯಾವುದೋ ಒಂದು ಹಣ 6 ಪಟ್ಟು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ ಹೌ ಮೆನಿ ಇಯರ್ಸ್ ದ ಸಮ್ ಬಿಕಮ್ಸ್ 71 times of itself. ಸೊ ಎಷ್ಟು ವರ್ಷಕ್ಕೆ 71 times ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇದ್ದಾಗ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ 71 ಪಟ್ಟು ಆಗ್ಬೇಕು ಅಂದ್ರೆ ಎಷ್ಟು ವರ್ಷಕ್ಕೆ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಸಿಂಪಲ್ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ, ಕಾಂಪೌಂಡ್ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಹೆಂಗ್ ಸಾಲ್ವ್ ಮಾಡೋದು ಅಂತ ಈಗ ನೋಡಿ. 4 ವರ್ಷ ಆದ್ಮೇಲೆ 6 times ಆಗುತ್ತೆ ಅಂದ್ರೆ ಈ 6 times ಅಲ್ಲಿ, ಹೌದಲ್ವಾ, ಈ 6 times ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಜೊತೆಗೆ ಬಡ್ಡಿನೂ ಸೇರ್ಕೊಂಡ್ಬಿಟ್ಟು 6 ಪಟ್ಟು ಆಗಿರುತ್ತೆ, ಹೌದಲ್ವಾ. ಈಗ ನೋಡಿ, ಯಾವ್ದಾದ್ರು ಒಂದು ಅಮೌಂಟ್ 100 ರೂಪಾಯಿ ಇದ್ದಿದ್ದು 2 ಪಟ್ಟು ಆಗಿದೆ ಅನ್ಕೊಳ್ಳಿ. 100 ರೂಪಾಯಿ ಇತ್ತು, 1 ವರ್ಷ ಆದ್ಮೇಲೆ ಎಷ್ಟಾಯ್ತು, 1 ವರ್ಷ ಆದ್ಮೇಲೆ 200 ರೂಪಾಯಿ ಆಯ್ತು ಅನ್ಕೊಳ್ಳಿ. ಈಗ 100 ರೂಪಾಯಿ ಇದ್ದು 200 ರೂಪಾಯಿ ಡಬಲ್ ಆಯ್ತು ಅಂದ್ರೆ ಇಂಟ್ರೆಸ್ಟ್ ಎಷ್ಟಿದ್ರಲ್ಲಿ, ಇಂಟ್ರೆಸ್ಟ್ 100 ರೂಪಾಯಿ ಇರುತ್ತೆ, ಪ್ರಿನ್ಸಿಪಲ್ ಅಮೌಂಟ್ 100 ರೂಪಾಯಿ ಇರುತ್ತೆ, ಹೌದಲ್ವಾ. ಇಂಟ್ರೆಸ್ಟ್ ಸೇರ್ಬಿಟ್ಟು, ಇಂಟ್ರೆಸ್ಟ್ ಬಡ್ಡಿ ಏನದು ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಸೇರ್ಬಿಟ್ಟು ಅಸಲಿಗೂ ಸೇರ್ಬಿಟ್ಟು 200 ಆಗಿರುತ್ತೆ. ಅಂದ್ರೆ ಇದ್ರ ಪ್ರಕಾರ ಏನು, ಅಸಲ್ 100 ರೂಪಾಯಿ ಇರುತ್ತೆ, ಬಡ್ಡಿ 100 ರೂಪಾಯಿ ಆಗಿರುತ್ತೆ, ಹೌದಾ. ಅರ್ಥ ಆಗ್ತಿದೆ ಅಲ್ವಾ. ಸೊ ಬಡ್ಡಿ ಎಷ್ಟು ಬಿದ್ದಿರುತ್ತೆ, ಇದ್ರದ್ದು 1 ಪಟ್ಟು ಮಾತ್ರ ಬಿದ್ದಿರುತ್ತೆ. ಅದೇ ರೀತಿ ಇಲ್ಲಿ ಕೂಡ, ಇಲ್ಲಿ ಏನ್ ಹೇಳ್ತಾ ಇದಾರೆ, 6 times ಅಂದ್ರೆ ಈ ಪ್ರಿನ್ಸಿಪಲ್ ಅಮೌಂಟ್ 1 time ತೆಗೆದ್ಬಿಡಿ, ಬಡ್ಡಿ ಮಾತ್ರ ಎಷ್ಟು, ಬಡ್ಡಿ 5 times ಆಗಿರುತ್ತೆ, ಹೌದಲ್ವಾ. 5 times ಆಗಿರುತ್ತೆ. ಈಗ 6 times ಅಂದ್ರೆ ಅದ್ರಲ್ಲಿ 5 times ಮಾತ್ರ ಬಡ್ಡಿ ಬಿದ್ದಿದೆ. ಸೊ ಆ ರೀತಿ ನೀವು -1 ತಗೋಬೇಕು. ಅಂದ್ರೆ ಏನು, ಈಗ ಲೆಕ್ಕ ಕರೆಕ್ಟ್ ಆಗುತ್ತೆ ನೋಡಿ. 4 ವರ್ಷಕ್ಕೆ 5 times ಬಡ್ಡಿ ಬೀಳುತ್ತೆ. ಸೊ 4 ವರ್ಷಕ್ಕೆ 5 ಪಟ್ಟು ಅಂದ್ರೆ ಏನು, ಇದು ಬಡ್ಡಿ ತಾನೆ. 4 ವರ್ಷಕ್ಕೆ ಇಷ್ಟು ಬಡ್ಡಿ ಸಿಕ್ಕರೆ ಎಷ್ಟು ವರ್ಷಕ್ಕೆ, ಇಲ್ಲಿ ಮತ್ತೆ ನೀವು 71 times ಅಂತ ತಗೊಳಕ್ ಬರೋದಿಲ್ಲ, 70 times ಅಂತ ತಗೋಬೇಕು. ಯಾಕೆ ಅಂದ್ರೆ ಈ ಒಂದು ಏನಿರುತ್ತಲ್ವಾ 71, ಆ ಒಂದು ಎಕ್ಸ್ಟ್ರಾ ಏನಿರುತ್ತೆ ಅದು ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ. ಆ ಪ್ರಿನ್ಸಿಪಲ್ ಅಮೌಂಟ್ ನ ನೀವು ತೆಗಿಬೇಕು. ಇಲ್ಲಿ 6 -1 ಆಗುತ್ತೆ, ಇಲ್ಲಿ 7 -1 ಆಗುತ್ತೆ. 4 ವರ್ಷಕ್ಕೆ 5 ಪಟ್ಟು ಬಡ್ಡಿ ಸಿಗುತ್ತೆ ಅಂದ್ರೆ ಎಷ್ಟು ವರ್ಷಕ್ಕೆ 70 ಪಟ್ಟು ಬಡ್ಡಿ ಸಿಗುತ್ತೆ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಗೊತ್ತಿಲ್ಲ ಅಂದ್ರೆ x ತಗೊಳ್ಳಿ. x × 5 = 70 × 4 ಮಾಡ್ಕೋಬಹುದು. ಸೊ ಬರ್ಬಿಡ್ತೀನಿ ನೋಡಿ. x × 5 4 × 70 ಈ ರೀತಿ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಬೇಕು ಅಂದ್ರೆ 4 × 70 / 5 ಆಗುತ್ತೆ. 5 1 5, 5 1 5, 5 4 20, 14 ಆಯ್ತು. 14 4 56, ಹೌದಲ್ವಾ. 14 ಕರೆಕ್ಟ್ ಇದೆ, 14 56 ಸರಿ. ಸೊ ಅಂದ್ರೆ ಏನಂತ, 56 ವರ್ಷ ಆದ್ಮೇಲೆ ಆ ಅಮೌಂಟು 71 ಪಟ್ಟು ಆಗುತ್ತೆ. ಆ 71 ಪಟ್ಟಲ್ಲಿ 1 ಪಟ್ಟು ಏನಿರುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಅಂತ ತಗೋದ್ಬಿಡಿ. ಅಂದ್ರೆ 70 ಪಟ್ಟು ಬಡ್ಡಿ ಸಿಕ್ಕು 71 ಪಟ್ಟು ಆಗುತ್ತೆ ಅಮೌಂಟ್. ಅರ್ಥ ಆಗ್ತಿದೆನಾ? ಇದು ತುಂಬಾ ಇಂಪಾರ್ಟೆಂಟ್. ಇದು ಹೆಂಗ್ ನಾವು ಏನ್ ಮಾಡ್ಬೇಕು ಅಂದ್ರೆ 6 times 71 times ಅಂತ ಕೊಟ್ಟಿರ್ತಾರಲ್ವಾ, -1 ಮಾಡ್ಕೊಂಡ್ಬಿಟ್ಟು ಇದು ಸಾಲ್ವ್ ಮಾಡ್ಬೇಕು. -1 ಮಾಡ್ಲೇಬೇಕು SI ಅಲ್ಲಿ, -1 ಗೊತ್ತಾಗ್ತಿದಲ್ವಾ. ಇದು ಇಂಪಾರ್ಟೆಂಟ್. ಸೊ CI ಅಲ್ಲಿ ನೋಡೋಣ ಇದೇ ರೀತಿ ಹೆಂಗ್ ಕೊಟ್ಟಿರ್ತಾರೆ ಕ್ವಶನ್ಸ್ ಗಳನ್ನ ಅಂತ. ಸರಿ. 5th ಕ್ವಶನ್ ನೋಡಿ. 5th question, a sum becomes 4 times of itself after 6 years at CI. In how many years the sum becomes 82 times of itself? 82 times of itself ಅಂತ ಹೇಳ್ತಾ ಇದ್ದಾರೆ. ಸೊ ಓದ್ ಪ್ರಶ್ನೆಗೆ ಈ ಪ್ರಶ್ನೆಗೆ ವ್ಯತ್ಯಾಸ ಏನು ಅಂದ್ರೆ, ಓದ್ ಪ್ರಶ್ನೆಯಲ್ಲಿ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಆಗಿ ಬೀಳ್ತಾ ಇತ್ತು, ಇದರಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿ ಬೀಳ್ತಾ ಇದೆ, ಹೌದಲ್ವಾ. ಸೊ ಇದು ತುಂಬಾ ಚೇಂಜ್ ಆಗುತ್ತೆ ಓದ್ ಪ್ರಶ್ನೆಗೆ ಮತ್ತೆ ಈ ಪ್ರಶ್ನೆಗೆ. ಕಾಂಪೌಂಡ್ ಇಂಟ್ರೆಸ್ಟ್, ಹೌದಲ್ವಾ. ಸೊ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದೇನು ಹೇಳಿಲ್ಲ, ಯಾವ್ದಾದ್ರು ಒಂದು ಅಮೌಂಟ್ ಇದೆ, ಅದು ಎಷ್ಟು ಅಂತಾನು ಗೊತ್ತಿಲ್ಲ. ಅದೇನಾಗುತ್ತೆ, ಸೊ 6 yearsಗೆ 4 times ಆಗುತ್ತೆ. 4
ಟೈಮ್ಸ್. ಓಕೆ, 4 ಟೈಮ್ಸ್ ಆಗುತ್ತೆ 6 ಇಯರ್ಸ್ಗೆ. ಈಗ ಅವ್ರು ಏನ್ ಹೇಳ್ತಾ ಇದಾರೆ, ಇನ್ ಹೌ ಮೆನಿ ಇಯರ್ಸ್, ಸೊ ಎಷ್ಟು ವರ್ಷಕ್ಕೆ, ಇನ್ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಬಿಕಮ್ 82 ಟೈಮ್ಸ್ ಅಂತ ಹೇಳ್ತಾ ಇದ್ದಾರೆ. 82 ಟೈಮ್ಸ್ ಆಗೋದಕ್ಕೆ ಇನ್ನ ಎಷ್ಟು ವರ್ಷ ಬೇಕು ಅಂತ ಹೇಳ್ಬಿಟ್ಟು. ಈಗ ನೋಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಕಾರ ಬೀಳ್ತಾ ಇದೆ ಬಡ್ಡಿ. ಹೆಂಗ್ ಸಾಲ್ವ್ ಮಾಡೋದು ನೋಡಿ, 6 ಇಯರ್ಸ್ ಆದ್ಮೇಲೆ 4 ಟೈಮ್ಸ್ ಅಂದ್ರೆ 4 ಟೈಮ್ಸ್ ಅಲ್ಲಿ ಪ್ರಿನ್ಸಿಪಲ್ ಪ್ಲಸ್ 3 ಟೈಮ್ಸ್ ಬಡ್ಡಿ ಇರುತ್ತೆ, ಹೌದಲ್ವಾ? ಇದಿಷ್ಟು ಬಡ್ಡಿ ಅಂತ ಬರೆಯೋದು ಬರಲ್ಲ, ಇಂಟ್ರೆಸ್ಟ್ ಅಂತ ಬರೀತೀವಿ ಇಲ್ಲಿ. ಸೊ ಸರಿ, ಇಂಟ್ರೆಸ್ಟ್ 3 ಟೈಮ್ಸ್ ಆಗುತ್ತೆ, ಪ್ರಿನ್ಸಿಪಲ್ ಸೇರ್ಬಿಟ್ಟು ಪ್ರಿನ್ಸಿಪಲ್ ಮತ್ತೆ 3 ಟೈಮ್ಸ್ ಸೇರ್ಬಿಟ್ಟು 4 ಟೈಮ್ಸ್ ಆಗಿರುತ್ತೆ. ಹಾಗಾದ್ರೆ ನಾನು ಹೇಳ್ಬಹುದು 6 ಇಯರ್ಸ್ಗೆ 3 ವ್ಯಾಲ್ಯೂ ತಗೊಳ್ತಾ ಇದ್ದೀನಿ. 3 ಟೈಮ್ಸ್ ಏನಿದೆ ಬಡ್ಡಿ ಮಾತ್ರ ನಾನು ತಗೊಳ್ತಾ ಇದ್ದೀನಿ. 6 ಇಯರ್ಸ್ಗೆ 3 ಟೈಮ್ಸ್ ಆಗ್ತಾ ಇದೆ ಅಂತಂದ್ರೆ ಹೌ ಮೆನಿ ಇಯರ್ಸ್ಗೆ ಅಂದ್ರೆ ಎಷ್ಟು ವರ್ಷಕ್ಕೆ 82 ಟೈಮ್ಸ್ ಅಂದ್ರೆ ಏನು, ಬಡ್ಡಿ ಎಷ್ಟಿದೆ 81 ಟೈಮ್ಸ್ ತಾನೆ, 81 ಟೈಮ್ಸ್ ಆಗುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಈಗ ನಾನು ಏನ್ ಹೇಳ್ತಾ ಇದ್ದೆ, ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಸಿಂಪಲ್ ಇಂಟ್ರೆಸ್ಟ್ ಪ್ರಕಾರ ಸಿಕ್ಬಿಡುತ್ತೆ. ಬಟ್ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ವಾ, ಇದು ಹೆಂಗ್ ಸಾಲ್ವ್ ಮಾಡೋದು ಅಂದ್ರೆ ಈ ವ್ಯಾಲ್ಯೂ ಏನು, ಪವರ್ ನ ಮಾತ್ರ ತಗೋಬೇಕು ನಾವು, ಪವರ್ಸ್ ನ. ಸೊ 3 ಪವರ್ 1 3 ಪವರ್ 1 ಅಂತ ಬರ್ದ ಅಂದ್ರೆ, ಸೊ ಇದು 3 ರೆಪ್ರೆಸೆಂಟ್ ಮಾಡುತ್ತೆ. 81 ಹೆಂಗ್ ಬರೀಬಹುದು, 3 ಪವರ್ 3 ಕ್ಯೂಬ್ ಇಸ್ 27, 3 ಪವರ್ 4 ಇಸ್ 81, ಹೌದಲ್ವಾ? 3 ಪವರ್ 4 ಅಂತ ಬರೀಬಹುದು. ಹಿಂಗೆ ಬೇಸ್ ಸೇಮ್ ಮಾಡ್ಕೊಂಡ್ಬಿಟ್ಟು ಪವರ್ ವ್ಯಾಲ್ಯೂಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು CI ಅಲ್ಲಿ. ಸೊ ಈಗ ನಾವು ತಗೊಳ್ಬೇಕಾಗಿರೋದು ಈ ವ್ಯಾಲ್ಯೂಸ್ ಗಳನ್ನ ಮಾತ್ರ, ಪವರ್ ಗಳನ್ನ ಮಾತ್ರ. ಅರ್ಥ ಆಗ್ತಿದೆನಾ? ಸೊ ಓದ್ರಲ್ಲಿ SI ಆಗ್ಬಿಟ್ಟಿದ್ರೆ ಇದೇ ವ್ಯಾಲ್ಯೂಸ್ ಗಳನ್ನ ತಗೊಂಡ್ಬಿಡ್ತಾ ಇದ್ವಿ, ಸರಿನಾ? ಇದು CI ಆಗಿರೋದ್ರಿಂದ ಪವರ್ ವ್ಯಾಲ್ಯೂಸ್ ತಗೋಬೇಕು, ಪವರ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಪವರ್ ವ್ಯಾಲ್ಯೂಸ್ ತಗೋಬೇಕು. ಸೊ ಈಗ ಹೆಂಗಾಗುತ್ತೆ, 6 ವರ್ಷಕ್ಕೆ 1 ವ್ಯಾಲ್ಯೂ ಅಂದ್ರೆ ಎಷ್ಟು ವರ್ಷಕ್ಕೆ 4. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಸಿಕ್ಬಿಡುತ್ತೆ. ಎಷ್ಟು ವರ್ಷ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಇಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಳ್ಳಿ, ಎಕ್ಸ್ ಅಂತ ತಗೊಳ್ಳಿ, ಸರಿನಾ? ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸರಿ, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಇಂಟು 6, 4 24. ಸೊ 24 ವರ್ಷ ಆದ್ಮೇಲೆ, 24 ವರ್ಷ ಆದ್ಮೇಲೆ ಆ ಅಮೌಂಟ್ 82 ಟೈಮ್ಸ್ ಆಗುತ್ತೆ. ಅರ್ಥ ಆಗ್ತಿದೆ? 82 ಟೈಮ್ಸ್, ಬಟ್ ಬಡ್ಡಿ ಮಾತ್ರ 81 ಟೈಮ್ಸ್ ಆಗ್ಬಿಟ್ಟು 82 ಟೈಮ್ಸ್ ಆಗುತ್ತೆ. ಸೊ CI ಮತ್ತೆ SI ಅಲ್ಲಿ ವ್ಯತ್ಯಾಸ ಈ ರೀತಿ ಕ್ಯಾಲ್ಕುಲೇಟ್ ಮಾಡುವಾಗ ಅಂದಾಗ CI ಅಲ್ಲಿ ನೀವು ಪವರ್ಸ್ ತಗೋಬೇಕು, SI ಅಲ್ಲಿ ಡೈರೆಕ್ಟ್ ವ್ಯಾಲ್ಯೂಗಳನ್ನ ತಗೊಂಡ್ರೆ ಸಾಕು. ಗೊತ್ತಾಗ್ತಿದೆನಾ? ಇದು ತುಂಬಾ ಸಾರಿ ಕೇಳಿದ್ದಾರೆ ಈ ಪ್ರಶ್ನೆಗಳನ್ನ, ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್, ಇದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ. ಡಿಫರೆನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಸ್ವಲ್ಪ ವಿಡಿಯೋನ ರಿವರ್ಸ್ ಮಾಡ್ಬಿಟ್ಟು SI ಗೆ ಇನ್ನೊಂದ್ಸರಿ ನೋಡಿ, ಆಮೇಲೆ CI ಗಾದ್ರೂ ಬನ್ನಿ. ಗೊತ್ತಾಗ್ತದೆನಾ? ಈಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಪ್ರಶ್ನೆ, ಓಕೆ, ಸಿಕ್ಸ್ತ್ ಕ್ವಶನ್ ನೋಡಿ ಏನ್ ಹೇಳ್ತಾ ಇದೆ. At a certain interest compounded annually, a sum of 4,900 becomes 6,300 in 4 years. After 8 years, it amounts to. ಸೊ ಈ ರೀತಿ ಸಿಂಪಲ್ ಪ್ರಶ್ನೆಗಳನ್ನೇ ಕೊಡ್ತಾರೆ, ನೋಡೋದಕ್ಕೆ ಈಸಿ ಇರುತ್ತೆ. ಬಟ್ ಫಾರ್ಮುಲಾ ತಗೊಂಡು ನಾನು ಸಾಲ್ವ್ ಮಾಡ್ತೀನಿ ಅಂದ್ರೆ ತುಂಬಾನೇ ಕಷ್ಟ. ಸೊ ಅದನ್ನ ಈ ರೀತಿ ಪ್ರಶ್ನೆಗಳನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ಕೇಳಿ. ಅವ್ರು ಏನ್ ಹೇಳಿದಾರೆ, ಸೊ 4 ವರ್ಷಕ್ಕೆ 4,900 ಇದ್ದಿದ್ದು 6,300 ಆಗುತ್ತೆ. ನೋಡಿ, 4 ವರ್ಷಕ್ಕೆ 4 ಇಯರ್ಸ್ಗೆ ಏನಾಗುತ್ತೆ, 4,900 4,900 ಇದ್ದಿದ್ದು ಸರಿ ಎಷ್ಟಾಗುತ್ತೆ ಈಗ 6,300 ಆಗುತ್ತೆ. ಈಗ ನೀವೇನ್ ಮಾಡ್ತೀರಾ ಅಂದ್ರೆ ಈ ಎರಡು ಅಮೌಂಟ್ ರೇಷಿಯೋ ಫೈಂಡ್ ಔಟ್ ಮಾಡಿ. ರೇಷಿಯೋ ಫೈಂಡ್ ಔಟ್ ಮಾಡಿದ್ರೆ ಏನಾಗುತ್ತೆ, 2 zeros 2 zeros ಕ್ಯಾನ್ಸಲ್, ಹೌದಲ್ವಾ? 49 ಮತ್ತೆ 63 7 ಅಲ್ಲಿ ಹೋಗುತ್ತಾ, 7 9 ಟೈಮ್ಸ್ 7 7 ಟೈಮ್ಸ್, ಹೌದಲ್ವಾ? 7 7 49 7 9 63 ಅಂದ್ರೆ ಏನರ್ಥ, 7:9. ಈ ರೇಷಿಯೋದಲ್ಲಿ ಪ್ರತಿ 4 ವರ್ಷಕ್ಕೆ ಅಮೌಂಟ್ 7 ರೂಪಾಯಿ ಇದ್ದು 9 ರೂಪಾಯಿ ಆಗುತ್ತೆ ಅನ್ನೋ ಲೆಕ್ಕ ಇದು. ಅರ್ಥ ಆಗ್ತದನ? ಪ್ರತಿ 4 ವರ್ಷಕ್ಕೆ ಏನಾಗುತ್ತೆ, 7 ರೂಪಾಯಿ ಇದ್ದಿದ್ದು 1 ರೂಪಾಯಿ, ಒಂದ್ ವೇಳೆ 7 ರೂಪಾಯಿ ಇದ್ದಿದ್ರೆ ಅದು 9 ರೂಪಾಯಿ ಆಗುತ್ತೆ ಪ್ರತಿ 4 ವರ್ಷಕ್ಕೆ ಅನ್ನೋದು. ಇದು ನಮ್ಗೆ ರೇಷಿಯೋ ಸಿಗ್ತಾ ಇದೆ. ಅವ್ರೇನ್ ಕೇಳ್ತಾ ಇದ್ರೆ, ಆಫ್ಟರ್ 8 ಇಯರ್ಸ್ ಅಲ್ಲಿ ಎಷ್ಟು ಅಮೌಂಟ್ ಆಗಿರುತ್ತೆ ಅಂತ. ಆಫ್ಟರ್ 8 ಇಯರ್ಸ್ ಅಂದ್ರೆ ಮತ್ತೆ 4 ವರ್ಷ ಆದ್ಮೇಲೆ, ಮತ್ತೆ 4 ವರ್ಷ ಆದ್ಮೇಲೆ ಏನಾಗುತ್ತೆ, 7 ರೂಪಾಯಿ ಇದ್ದಿದ್ರೆ 9 ರೂಪಾಯಿ ಆಗುತ್ತೆ. ಬಟ್ ಈಗ ಇರೋದೆಷ್ಟು, 6,300 ರೂಪಾಯಿ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇದೇ ರೇಷಿಯೋನ ಕಂಟಿನ್ಯೂ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ಸೊ ನಿಮ್ಗೆ ನೆಕ್ಸ್ಟ್ ವ್ಯಾಲ್ಯೂ ಬೇಕಂದ್ರೆ ಈ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ. ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಈ ರೇಷಿಯೋದಲ್ಲಿ ಜಾಸ್ತಿ ಇರುತ್ತೆ, ಹೌದಲ್ವಾ? ಸೊ ಈ ರೇಷಿಯೋದಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವೀಗ. ಸೊ ಈ ನೆಕ್ಸ್ಟ್ ಅಮೌಂಟ್ ಬೇಕು ಅಂತಂದ್ರೆ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಸೊ ಈಗಾದ್ರೂ ಬರ್ಕೊಳ್ಳಿ. ನೀವು ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. 7 6 3 0 ಆದ್ರೆ 7 6,300 ಆದ್ರೆ
9 ಎಷ್ಟಾಗುತ್ತೆ ಅಂತಾನೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಹೌದಲ್ವಾ? 7 6300 ಆದ್ರೆ 9 ಎಷ್ಟಾಗುತ್ತೆ ಅಂದ್ರೆ ಇದೇ ರೇಷಿಯೋದಲ್ಲಿ ಇರ್ಬೇಕಲ್ವಾ? ಇದೇ ರೇಷಿಯೋದಲ್ಲೇ ಇರಬೇಕು. ಸೊ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಗೊತ್ತಿಲ್ಲ ಅಲ್ವಾ? ಎಕ್ಸ್ ಅಂತ ತಗೊಳ್ಳಿ, x is equals to 6300 ಇಂಟು 9 ಡಿವೈಡೆಡ್ ಬೈ 7 ಆಗುತ್ತೆ, 7 ಆಗುತ್ತೆ. 7 ಕೆಳಗಡೆ ಹೋಗುತ್ತೆ, ಹೌದಲ್ವಾ? ಸೊ 7 9 63, 2 0, 9 81, ಸೊ 81 2 0. ಸೊ ಅಮೌಂಟ್ ಎಷ್ಟಾಗುತ್ತೆ? 8100 ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ರೇಷಿಯೋ ಪ್ರಕಾರ ಹೋಗ್ತಾ ಇದೀವಿ. ನೀವು ರೇಷಿಯೋ ಫೈಂಡ್ ಔಟ್ ಮಾಡ್ಬಿಡಿ. 4 ವರ್ಷಕ್ಕೆ 7 ರೂಪಾಯಿದು 9 ರೂಪಾಯಿ ಆಗುತ್ತೆ. ತಿರ್ಗಾ 4 ವರ್ಷ ಆಯ್ತು. ಸೊ 6300 ರೂಪಾಯಿದು ಎಷ್ಟಾಗುತ್ತೆ, ಹೌದಲ್ವಾ? ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಇದನ್ನ ಫಾರ್ಮಲ್ ಪ್ರಕಾರ ಹೋಗ್ತೀನಿ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಮಿನಿಮಮ್ 1-1.5 ನಿಮಿಷ ಬೇಕಾಗುತ್ತೆ. ಸೊ ಈ ಟ್ರಿಕ್ ನ ನೀವು ನೆನ್ಪಿಟ್ಕೊಳ್ಳಿ, ರೇಷಿಯೋ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದು. 7th ಕ್ವಶನ್ ನೋಡ್ತಾರೆ ಕೆಲವ್ರಿಗೆ ಭಯ ಆಗ್ಬಿಡ್ತೇನಪ್ಪ, ಇದಿಷ್ಟು ದೊಡ್ಡ ಕ್ವಶನ್ ಇದೆ, ಸಾಲ್ವ್ ಮಾಡಕ್ ಆಗುತ್ತೋ ಇಲ್ವೋ, ನಾವು 1 ನಿಮಿಷದಲ್ಲಿ ಅಥವಾ 40 ಸೆಕೆಂಡ್ ಅಲ್ಲಿ 50 ಸೆಕೆಂಡ್ ಸಾಲ್ವ್ ಮಾಡಕ್ ಆಗುತ್ತೋ ಇಲ್ವೋ. ನೀವು ಇದ್ ಮಾತ್ರ ನೆನಪಲ್ಲಿ ಇಟ್ಕೊಂಡ್ಬಿಡಿ, ಕ್ವಶನ್ ತುಂಬಾ ಲೆಂತಿ ಆದಂಗಿಲ್ಲ, ಕ್ವಶನ್ ಈಸಿ ಇರುತ್ತೆ ಅಂತಾನೆ ಅರ್ಥ. ಸೊ ನಾನ್ ಪರ್ಸನಲ್ ಆಗಿ ಫೀಲ್ ಆಗಿರೋದು, ಯಾಕಂದ್ರೆ ನಾನು ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ನಲ್ಲ, ತುಂಬಾ ಕ್ವಶನ್ ದೊಡ್ಡದಾಗಿ ಬರ್ತಾ ಇದೆ. ಅಥವಾ ಈ ಅಥಮೆಟಿಕ್ ಕ್ವಶನ್ಸ್ ಗಳಂದ್ರೆ ಈಸಿನೇ ಇರುತ್ತೆ, ಟೆನ್ಷನ್ ತಗೊಳ್ಳೋಂತ ಅವಶ್ಯಕತೆನೇ ಇರೋದಿಲ್ಲ. ಸರಿ, ಇದನ್ನ ಹೋಗ್ತಾ ಹೋಗೋಣ, ಏನೇನು ಇದನ್ನ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ, ತುಂಬಾ ಕಷ್ಟ ಏನಿಲ್ಲ. Asha invested a certain sum of money at 10% per annum simple rate of interest, and at the end of 2 years she received rupees 36,000. ಅಂದ್ರೆ ಏನು? ಅವಳು ಒಂದ್ ಸ್ವಲ್ಪ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾಳೆ 10% ಪರ್ ಆನಮ್ ಅಲ್ಲಿ. ನೋಡಿ, ಇಂಟ್ರೆಸ್ಟ್ 10% ಇದೆ, 10% ಪರ್ ಆನಮ್ ಇದೆ. ಎಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾಳೆ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅನ್ನೋದು ಗೊತ್ತಿಲ್ಲ, ಓಕೆನಾ? ಸೊ ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾಳೆ. ಸೊ 2 years ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾಳೆ. ಸೊ ಶಿ ರಿಸೀವ್ಡ್ rupees 36,000. ಅಂದ್ರೆ ಈ ಪ್ರಿನ್ಸಿಪಲ್ ಜೊತೆಗೆ ಬಡ್ಡಿನೂ ಸೇರ್ಕೊಂಡ್ಬಿಟ್ಟು, ಸಿಂಪಲ್ ಇಂಟ್ರೆಸ್ಟ್ ನು ಸೇರ್ಕೊಂಡ್ಬಿಟ್ಟು 36,000 ರೂಪಾಯಿ ವಾಪಸ್ ಇಸ್ಕೊಳ್ತಾ ಇದ್ದಾಳೆ ಅಂತ ಅರ್ಥ ಆಗ್ತಿದೆನಾ? ಸೊ ಇದರಿಂದ ನಾನು ಪ್ರಿನ್ಸಿಪಲ್ ಅಮೌಂಟ್ ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಪ್ರತಿ ವರ್ಷ 10%, 2 ವರ್ಷ ಅಂದ್ರೆ ಎಷ್ಟಾಯ್ತು? 20% ಆಯ್ತಲ್ವಾ, ಹೌದು ತಾನೆ? ಸೊ 20% ಆಯ್ತು. ಈಗ ನೋಡಿ, 20% ಇದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂತು? 20%. ಪ್ರಿನ್ಸಿಪಲ್ ಎಷ್ಟಿದೆ? 100% ಅಲ್ವಾ? ಸೊ ಪ್ರಿನ್ಸಿಪಲ್ ಯಾವಾಗಲೂ 100% ಇರುತ್ತೆ. ಈ 100% ಏನ್ ವ್ಯಾಲ್ಯೂ ಇರುತ್ತಲ್ವಾ, ಅದ್ರದ್ದು 20% ಸೇರ್ಬಿಟ್ಟು ಈ ಟೋಟಲ್ ಅಮೌಂಟ್ 36,000 ಕೊಡ್ತಾ ಇದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? 100 + 20 120%. ನೋಡಿ, 120% 36,000 ಆದ್ರೆ 100% ಎಷ್ಟು? ಅರ್ಥ ಆಗ್ತದನಾ? 120% 36,000 ಆದ್ರೆ 100% ಎಷ್ಟು? ಯಾಕೆ 100% ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅಲ್ವಾ? ಪ್ರಿನ್ಸಿಪಲ್ ಅಮೌಂಟ್ ಬೇಕು, ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ? ಕ್ರಾಸ್ ಮಲ್ಟಿಪ್ಲೈ. ಸೊ ಹೆಂಗ್ ಮಾಡೋದು? 100 × 36,000 ಡಿವೈಡೆಡ್ ಬೈ 120 ಮಾಡಿದ್ರೆ, ಸೊ 0 ಇಲ್ಲಿ ಒಂದು 0 ಕ್ಯಾನ್ಸಲ್, 11 12 12 3 36. ಸೊ ಇಲ್ಲಿ 3,000 3,000 × 10 30,000 ಆಯ್ತು, ಹೌದಲ್ವಾ? ಸೊ 30,000 ಅಂದ್ರೆ ಏನು? ಪ್ರಿನ್ಸಿಪಲ್ ಅಮೌಂಟ್ ನನಗೆ 30,000 ಅಂತ ಫಿಕ್ಸ್ ಆದ್ರೆ, ಅರ್ಥ ಆಗ್ತದೆ ಅಲ್ವಾ? ಸೊ ಇಲ್ಲಿ 30,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಬಿಡುತ್ತೆ ನಿಮ್ಗೆ ಆನ್ಸರ್. ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಾಯ್ತು. ಅವ್ರು ಏನ್ ಹೇಳ್ತಾ ಇದಾರೆ? ಇಫ್ ಶಿ ಹ್ಯಾಡ್ ಇನ್ವೆಸ್ಟೆಡ್ ದಿಸ್ ಅಮೌಂಟ್ ಎಟ್ 20% per annum compound interest, how much interest would she have earned on this amount at the end of 2 years? ಏನ್ ಹೇಳ್ತಾರೆ ಅಂದ್ರೆ, ಇದೇ ಅಮೌಂಟ್ ನ ಅವಳು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ದರಕ್ಕೆ? 20% ದರಕ್ಕೆ. ಸೊ ಇದನ್ನ ಅಳಿಸಿ ಇಲ್ಲೇ ನಾನು ಬರೀತೀನಿ ನೋಡಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದೇ ಅಮೌಂಟ್ ನ ಅವಳು CI ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಅವಳೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ, ಇಲ್ಲಿ ಏನಾಗುತ್ತೆ? ಅಮೌಂಟ್ ಸೇಮ್ ಇದೆ, ಅದೇ ಅಮೌಂಟ್ ಅಂತ ಹೇಳ್ತಾ ಇದ್ರೆ ಪ್ರಿನ್ಸಿಪಲ್ ಅಮೌಂಟ್ 30,000ನೇ ಆಗುತ್ತೆ, ಸರಿನಾ? ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ? ಇಲ್ಲಿ 20% ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಫ್ಟರ್ 2 years, ಓಕೆನಾ? ಎಷ್ಟು ಅಮೌಂಟ್ ಸಿಗ್ತಾ ಇತ್ತು? ಹೌ ಮಚ್ ಇಂಟ್ರೆಸ್ಟ್ ವುಡ್ ಶಿ ಹ್ಯಾವ್ ಅರ್ನ್ಡ್ ಆನ್ ದಿಸ್ ಅಮೌಂಟ್ ಅಂದ್ರೆ ಅವಳಿಗೆ ಬಡ್ಡಿ ಎಷ್ಟು ಸಿಕ್ಕಿರೋದು ಅಂತ ಹೇಳ್ತಾ ಇದಾರೆ. ಸೊ ಬಡ್ಡಿ ಎಷ್ಟು ಸಿಕ್ಕಿರೋದು ಅನ್ನೋದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ, ಬಡ್ಡಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡಿ, 30,000 ರೂಪಾಯಿ 2 ವರ್ಷ, ಟೈಮ್ ಎಷ್ಟು? 2 ವರ್ಷ, ಗೊತ್ತಾಗ್ತಿದಾರ? ಸೊ 2 ವರ್ಷಕ್ಕೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, 30,000 ತಗೊಳ್ತೀರಾ ಇಲ್ಲಿ, ಸರಿ ಆಯ್ತು. 30,000ಕ್ಕೆ ಮೊದಲನೇ ವರ್ಷದ ಬಡ್ಡಿ ಕಟ್ಟಲೇಬೇಕು. 20% ನೀವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು. 20% 10% 3,000, ಹೌದಲ್ವಾ? ಓಕೆ, 10% ಎಷ್ಟು? 3,000 ಆಗುತ್ತೆ. ಸೊ ಈಗ 1 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಹಂಗೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ 2 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಅಂದ್ರೆ
ಹಾಗಾದ್ರೂ ಕ್ಯಾಲ್ಕುಲೇಟ್ ಮಾಡಬಹುದು. 20% per annum ಕಾಂಪೌಂಡ್ ಇಂಟ್ರೆಸ್ಟ್, ಹೌ ಮಚ್ ಇಂಟ್ರೆಸ್ಟ್ ಶಿ ಹ್ಯಾಸ್ ಅರ್ನ್ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ವರ್ಷಕ್ಕೆ ಎಷ್ಟು 20% ಆಗುತ್ತೆ. 20% ಈಸಿ ವ್ಯಾಲ್ಯೂಸ್ ಇದೆ, 30,000 ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಅದನ್ನ ಫ್ರಾಕ್ಷನಲ್ ಬರ್ಕೊಂಡು 1/5 ಅಂತ ಮಾಡೋ ಅವಶ್ಯಕತೆನೂ ಇಲ್ಲ. ಸರಿನಾ? 20%, ಸೊ 10% 3,000 ಆದ್ರೆ 20% 6,000 ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಮತ್ತೆ 6,000 ಆಗಿದೆ. ಸೊ ಮೊದಲನೇ ವರ್ಷದ ಇಂಟ್ರೆಸ್ಟ್ 6,000, ಎರಡನೇ ವರ್ಷದ ಇಂಟ್ರೆಸ್ಟ್ 6,000. ನನಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬೇಕಾಗಿರೋದ್ರಿಂದ ಮತ್ತೆ ಬಡ್ಡಿಗೆ ಬಡ್ಡಿ ಕಟ್ತೀನಿ. ಅರ್ಥ ಆಗ್ತಿದೆನಾ? ಸೊ ಇದಕ್ ಮತ್ತೆ ಬಡ್ಡಿ ಕಟ್ಟಬೇಕು. ಎಷ್ಟು ಕಟ್ಟಬೇಕು? ಮತ್ತೆ 20% ಕಟ್ಟಬೇಕು. ಬಡ್ಡಿ ಕಟ್ಟಬೇಕು. ಎಷ್ಟು? 20%. ಇದ್ರದ್ದು 20% ಹೆಂಗ್ ಕಟ್ತೀರಾ? 10% 600, ಹೌದಲ್ವಾ? 10% 600, 20% 1,500. ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿ? 6,000, 12,000, ಇದೊಂದು 1,000, 13,200. ಸೊ 13,200 ರೂಪಾಯಿ ಅವಳಿಗೆ ಟೋಟಲ್ ಆಗಿ ರಿಟರ್ನ್ಸ್, ಸಾರಿ 13,000, ಕರೆಕ್ಟ್, 13,200 ರೂಪಾಯಿ ಅವಳಿಗೆ ಟೋಟಲ್ ಆಗಿ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ಗೊತ್ತಾಗ್ತಿದೆನಾ? ಅದೇ ಅಮೌಂಟ್ ನ 2 ವರ್ಷಕ್ಕೆ 20% ಬಡ್ಡಿ. ನೋಡಿ, ಈ ರೀತಿ ಬರೀತಾ ಹೋದ್ರೆ ತುಂಬಾ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ. ನೋಡಿ, ಇದನ್ನೆಲ್ಲ ನಾನು ನಿಮಗೆ ಬರ್ದು ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ತುಂಬಾ ಲೆಂತಿ ಅಂತ ಅನ್ಸುತ್ತೆ. ಅದೇ ನೀವು ಮಾಡಿದ್ರೆ ನಿಜವಾಗ್ಲೂ ಈಸಿ ಆಗುತ್ತೆ. ನೋಡಿ ಹೆಂಗ್ ಹೇಳ್ತಾ ಇದ್ದೀನಿ ಕೇಳಿ. ಇದು ನಾನೇ ಮಾಡಿದ್ರೆ ಹೆಂಗ್ ಸಾಲ್ವ್ ಮಾಡ್ತಾ ಇದ್ದೆ. ಸೊ 2 ವರ್ಷಕ್ಕೆ 10%, 20% ಎಕ್ಸ್ಟ್ರಾ ಆಯ್ತು, ಹೌದಲ್ವಾ? 120 ಅಂದ್ರೆ 36,000, 100ಕ್ಕೆ ಎಷ್ಟು? ಸೊ 36,000 ಇಂಟು 100 ಡಿವೈಡ್ ಬೈ 120, 0 12 3 36, 3,000 ಇಂಟು 10 30,000. ನೋಡಿ, ಇಷ್ಟೇ ಕ್ಯಾಲ್ಕುಲೇಟ್ ಮಾಡೋದು. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ಟೈಮ್ ತಗೊಳ್ತೀನಿ. ನೀವೇ ಮಾಡಿದ್ರೆ ಒಂದು 15 ಸೆಕೆಂಡ್ ಒಳಗಡೆ ಇದಿಷ್ಟು ಮುಗಿಸ್ಬಿಡ್ತೀರಾ. ಪ್ರಿನ್ಸಿಪಲ್ ಸಿಗ್ನಲ್ ಬಡ್ಡಿ ಬೇಕಾಗಿದೆ. 2 ವರ್ಷಕ್ಕೆ 20% ಅಂತ ಹೇಳ್ತಾ ಇದಾರೆ. ಮೊದಲು 20%, 20%, ಮೊದಲನೇದು 20%, ಇಲ್ಲೊಂದು 20%, 6,000, 20% ಕ್ಯಾಲ್ಕುಲೇಟ್ ಮಾಡಿದ್ರೆ ಈಸಿ ಅಲ್ಲ. 10% 3,000 ಅಂದ್ರೆ 20% 6,000. ಸೊ 6,000 12,000 ಆಯ್ತು. 12,000 ಪ್ಲಸ್ ಇದ್ರದ್ದು ಬಡ್ಡಿ, ಇದ್ರದೆಷ್ಟು? ಮತ್ತೊಂದು 20% ಎಷ್ಟು? 600 ಡಬಲ್ 1,500, ಹೌದಲ್ವಾ? ಸೊ ಎಷ್ಟಾಯ್ತು? 12,000 ಮತ್ತೆ 1,500, 13,200. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದ್ರಿಗೆ ನಿಮ್ಗೆ 40 ರಿಂದ 50 ಸೆಕೆಂಡ್ ಆಗುತ್ತೆ. 1 ನಿಮಿಷದೊಳಗಡೆಗೆ ಈಸಿಯಾಗಿ ಈ ರೀತಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬಹುದು. ತುಂಬಾ ಕಷ್ಟ ಏನು ಇರೋದಿಲ್ಲ, ಸರಿನಾ? ಸೊ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, 8th ಕ್ವಶನ್ ನೋಡಿ. ಆಕಾಶ್ ಬಾರೋಡ್ 12,000 ಫ್ರಮ್ ಅ ಬ್ಯಾಂಕ್ ಅಟ್ ದ ರೇಟ್ ಆಫ್ 6% ಫಾರ್ 8 years. ಓಕೆ, ಮೊದಲನೇ ಸ್ಟೇಟ್ಮೆಂಟ್ ಡೇಟಾ ಹೇಳ್ತಾ ಹೋಗ್ತೀನಿ. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 12,000 ಒಂದು ಬ್ಯಾಂಕ್ ಇಂದ ಆಕಾಶ್ ಅವ್ರು ತಗೊಳ್ತಾ ಇದಾರೆ. ರೇಟ್ ಆಫ್ ಇಂಟ್ರೆಸ್ಟ್ 6% ಅಂತ ಹೇಳ್ತಾ ಇದಾರೆ. ಟೈಮ್ ಎಷ್ಟು? 8 ವರ್ಷಕ್ಕೆ, 8 years ಅಂತ ಇಲ್ಲಿ ಬರ್ದಿತ್ತು. ನೋಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿಲ್ಲ ಅವ್ರು, CA SA ಅಂತ ಹೇಳಿಲ್ಲ. ಸೊ ಅವರು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳೋವರೆಗೂ ನಾವು ಡೈರೆಕ್ಟ್ ಆಗಿ SI ಅಂತ ತಗೊಂಡ್ಬಿಡ್ಬೋದು. ಅಂದ್ರೆ ಏನು, ಅವ್ರು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿಲ್ಲ ಅಂದ್ರೆ ಬಡ್ಡಿ SI ಅಲ್ಲೇ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಎಲ್ಲಾ ಕ್ವಶನ್ ನಾವು ಹಂಗೆ ತಗೊಳ್ತಾ ಹೋಗ್ತಾ ಇದೀವಿ. ಸೊ ಈಗ ಹಂಗಂದ್ರೆ ಇಂಟ್ರೆಸ್ಟ್ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿಲ್ಲ, ಹಾಗಾಗಿ ಸಿಂಪಲ್ ಇಂಟ್ರೆಸ್ಟ್ ಅಲ್ಲೇ ಬಡ್ಡಿ ಕೊಟ್ಟಿದ್ದಾರೆ ಅಂತ. ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿಲೆ ಇವ್ರೇನ್ ಸಾಲ ಕೊಟ್ಟಿದ್ದಾರೆ. ಸರಿ ಆಯ್ತು. ಇದಾದ್ಮೇಲೆ ಏನಾಗುತ್ತೆ? ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ದ ಗವರ್ಮೆಂಟ್ ಇಂಟ್ರೊಡ್ಯೂಸ್ಡ್ ಎ ಸ್ಕೀಮ್ ವಿಚ್ ರಿಡ್ಯೂಸಸ್ ದ ಇಂಟ್ರೆಸ್ಟ್ ರೇಟ್ ಬೈ 3%. ಅಂದ್ರೆ ಏನಾಗುತ್ತೆ? ಸೊ ಇವ್ನು ಸಾಲ ತಗೊಂಡ ಮೇಲೆ ಕೆಲವು ವರ್ಷಗಳಾದ್ಮೇಲೆ ಏನಾಗುತ್ತೆ, ಒಂದು ಗವರ್ಮೆಂಟ್ ಒಂದು ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಸ್ಕೀಮ್ ಏನು ಅಂದ್ರೆ, ಯಾರ್ಯಾರಿಗೆ ಆಲ್ರೆಡಿ ಸಾಲ ತಗೊಂಡಿದಾರಲ್ವಾ ಅದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅಲ್ವಾ ಅದರಲ್ಲಿ 3% ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 3% ಕಡಿಮೆ ಮಾಡ್ಬಿಟ್ಟು ಉಳಿದ ಅಮೌಂಟ್ ಮಾತ್ರ ರೇಟ್ ಆ ಪ್ರಕಾರ 3% ರೇಟ್ ಕಡಿಮೆ ಆದ್ಮೇಲೆ ಉಳಿದ್ರೆ ಏನ್ ರೇಟ್ ಉಳಿಯುತ್ತಲ್ಲ ಆ ರೇಟ್ ಪ್ರಕಾರ ಬಡ್ಡಿ ಕಟ್ಕೊಂತ ಹೋದ್ರೆ ಆಯ್ತು. ಅಂದ್ರೆ ಈ ಎಕ್ಸ್ಟ್ರಾ 3% ಏನ್ ಬಡ್ಡಿ ಇರುತ್ತಲ್ಲ ಅದನ್ನ ಗೌರ್ಮೆಂಟ್ ಅವರ ಕಟ್ತೀವಿ ಅಂತ ಹೇಳ್ದಂಗೆ, ಹೌದಲ್ವಾ? ಆ ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ ಗೌರ್ಮೆಂಟ್. ಸೊ ಅದಾದ್ಮೇಲೆ ಏನಾಗುತ್ತೆ, ಎಟ್ ದ ಎಂಡ್ ಆಫ್ 8 years ಆಕಾಶ್ ಪೇಯ್ಡ್ 16,680. ಅಂದ್ರೆ 8 ವರ್ಷ ಆದ್ಮೇಲೆ ಆಕಾಶ್ ಅವರು ಎಷ್ಟು ಪೇ ಮಾಡ್ತಾರೆ? 16,680 ರೂಪಾಯಿ. ಅಂದ್ರೇನು, ಈಗ ಆಲ್ರೆಡಿ ಆ ಸ್ಕೀಮು ಇಂಟ್ರೊಡ್ಯೂಸ್ ಆಗಿದೆ. ಸೊ ಆ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಇವನು ಹಣ ವಾಪಸ್ ಕೊಡೋದ್ರಲ್ಲಿ ಒಂಚೂರು ಹಣ ಗೌರ್ಮೆಂಟ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನ ಬಿಟ್ಟು ಇವನು 16,680 ರೂಪಾಯಿ 8 ವರ್ಷ ಆದ್ಮೇಲೆ ಕಟ್ತಾ ಇದ್ದಾನೆ. ಅರ್ಥ ಆಯ್ತಾ ಪ್ರಶ್ನೆ? ಸರಿ, ಅವ್ರೇನ್ ಹೇಳ್ತಾ ಇದಾರೆ, ಇದಾದ್ಮೇಲೆ ಏನ್ ಕೇಳ್ತಾ ಇದಾರೆ ನೋಡಿ. ದೆನ್ ಆಫ್ಟರ್ ಹೌ ಮಚ್ ಟೈಮ್ ದ ಗವರ್ಮೆಂಟ್ ಇಂಟ್ರೊಡ್ಯೂಸ್ ದ ಸ್ಕೀಮ್. ಅಂದ್ರೆ ಎಷ್ಟು ವರ್ಷ ಆದ್ಮೇಲೆ ಆ ಸ್ಕೀಮ್ ನ ಗವರ್ಮೆಂಟ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು, ಯಾವಾಗಿಂದ ಅವ್ನ್ ಸಾಲ ತಗೊಂಡಾಗಿಂದ ಎಷ್ಟು ವರ್ಷ ಆದ್ಮೇಲೆ ಗವರ್ಮೆಂಟ್ ಅವರು ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ನೋಡಿ 8 ವರ್ಷ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಇಲ್ಲಿ ಒಂದು ಟೇಬಲ್ ಹಾಕ್ತೀನಿ ನೋಡಿ, ಸರಿನಾ? ಈಗ ಇಲ್ಲಿಂದ ಸ್ಟಾರ್ಟ್, ಇದು 0 years, ಇಲ್ಲಿ 1 year, 2 years, 3 years, 4 years ಇಲ್ಲಿ ಬರ್ತಾ ಇಲ್ಲಿ
8 years ಅಂತ ಬರ್ದಿರ್ತೀನಿ. ಸೊ ಇದೊಂದು ಲೈನ್ ಏನಾಗುತ್ತೆ ಅಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಅವರು ಗೌರ್ಮೆಂಟ್ ಅವರು ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಷ್ಟು ವರ್ಷ ಆದ್ಮೇಲೆ ನಮ್ಗೆ ಗೊತ್ತಿಲ್ಲ ಅಲ್ವಾ, ಇಲ್ಲೆಲ್ಲೋ ಮಧ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಇದೆಷ್ಟೋ ವರ್ಷ ಗೊತ್ತಿಲ್ಲ ನನಗೆ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ಎಕ್ಸ್ ಇಯರ್ಸ್ ಆದ್ಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಸ್ಕೀಮ್ ನ ಅಂತ ಹೇಳ್ತಾ ಇದ್ದೀನಿ, ಸರಿನಾ. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಬಡ್ಡಿ ಕಟ್ಬೇಕಾಗಿತ್ತು, ಯಾವ ರೇಟಲ್ಲಿ ಬಡ್ಡಿ ಕಟ್ಬೇಕಾಗಿತ್ತು, 6% ಬಡ್ಡಿ ಈ ರೇಟಲ್ಲಿ ತಾನೆ, ಈ ದರದಲ್ಲಿ ತಾನೆ ಅವ್ನು ಬಡ್ಡಿ ಕಟ್ಬೇಕಾಗಿತ್ತು, ಸರಿ. ಸೊ ಇಂಟ್ರೊಡ್ಯೂಸ್ ಆದ್ಮೇಲೆ ಎಷ್ಟು ಕಟ್ಟದಾನೆ ಅವನು, 3% ಕಡಿಮೆ ಆಗ್ಬಿಡುತ್ತೆ, ಹೌದಲ್ವಾ, 3% ಕಡಿಮೆ ಆಗ್ಬಿಡುತ್ತೆ. ಸರಿ, ಇದು ಟೋಟಲ್ 6% ಅಂತ ಅನ್ಕೊಂಡ್ರೆ, ಸೊ 6% ರೇಟ್ ಅಲ್ಲಿ ಅವನು ಬಡ್ಡಿ ಕಟ್ಟಬೇಕಾಗಿತ್ತು, ಈ ರೇಟ್ ಅಲ್ಲಿ ಅವನು ಬಡ್ಡಿ ಕಟ್ಟಬೇಕಾಗಿತ್ತು, 6% ಈಗ ಬರ್ದಿದ್ದೀನಿ ಸದ್ಯಕ್ಕೆ. ಸೊ ಇದಾದ್ಮೇಲೆ ಅವನು ಹೆಂಗ್ ಕಟ್ಟಬೇಕಾಗಿತ್ತು, 6% ಕಟ್ಟಬೇಕಾಗಿತ್ತು. ಬಟ್ ಏನ್ ಮಾಡುತ್ತೆ ಗೌರ್ಮೆಂಟ್ ಅವ್ರು ಏನ್ ಹೇಳ್ತಾರೆ, 3% ರಿಡ್ಯೂಸ್ ಮಾಡಿದ್ರೆ, ಅಂದ್ರೆ ಈಗೇನ್ ಕಟ್ತಾ ಇದ್ನಲ್ಲ ಅದ್ರ ಅರ್ಧ ರೇಟ್ ತೆಗೆದು ಬಿಟ್ಟಿದ್ದಾರೆ. ಅರ್ಧ ರೇಟ್ ಅಂದ್ರೆ ಬರೀ 3% ಮಾತ್ರ ಕಟ್ತಾ ಇದ್ದಾನೆ. ಸೊ ಈ ಉಳಿದಿದ್ದ ಪಾರ್ಟಿ, ವೈಟ್ ಪಾರ್ಟಿ ಏನ್ ಬಡ್ಡಿ ಇದೆ ಅಲ್ವಾ, ಇದನ್ನ ಗೌರ್ಮೆಂಟ್ ಕಟ್ಕೊಳ್ಳುತ್ತೆ ಅಂತ ಅರ್ಥ, ಹೌದಲ್ವಾ, ಇದು ಗೌರ್ಮೆಂಟ್ ಕಟ್ಕೊಳ್ಳುತ್ತೆ ಅಂತ ಅರ್ಥ. ಅವನು ಇಷ್ಟೆಲ್ಲ ಆದ್ಮೇಲೆ ಅಂದ್ರೆ ಈ 2 ಕಾಲಮ್, ಈ 2 ಬಾಕ್ಸಸ್ ಮತ್ತೆ ಈ ಮೇಲ್ಗಡೆ ಬಾಕ್ಸ್ ಸೇರ್ಬಿಟ್ಟು 8 ವರ್ಷ ಆದ್ಮೇಲೆ ಅವ್ನು ಎಷ್ಟು ಕಟ್ಟಿದ್ದಾನೆ, 16,680 ರೂಪಾಯಿ. ಯಾಕೆ, ಈ ವೈಟ್ ಬಾಕ್ಸ್ ಗೌರ್ಮೆಂಟ್ ಕಟ್ತಾರೆ. ಇದೇನಿದು, ಇದು 3%, ಹೌದಾ, 3% ರೇಟ್, ಉಳಿದಿರೋ 3% ಅವ್ನು ಕಟ್ಟಿರೋದು. ನೋಡಿ ಟೋಟಲ್ 6% ಇದ್ದಾಗ 2 ಅವನೇ ಕಟ್ತಾ ಇದ್ದ, ಯಾಕಂದ್ರೆ ಗೌರ್ಮೆಂಟ್ ಸ್ಕೀಮ್ ನ ಇಂಟ್ರೊಡ್ಯೂಸ್ ಆಗಿರ್ಲಿಲ್ಲ. ಅದಾದ್ಮೇಲೆ ಏನ್ ಹೇಳ್ತಾ ಇದ್ರೆ 6% ಅಂತ ಹೇಳಿದಾಗ 3% ಕಡಿಮೆ ಮಾಡಿದ್ರೆ, ಈ 3% ಕಡಿಮೆ ಮಾಡೋದನ್ನ ಗೌರ್ಮೆಂಟ್ ಕಟ್ಕೊಳ್ಳುತ್ತೆ, ಉಳಿದಿರೋ 3% ಬಡ್ಡಿನ ಇವನ್ ಕಟ್ಕೋಬೇಕು ಅಂತ ಹೇಳ್ತಾ ಇರೋದು, ಸರಿನಾ. ಸೊ ಈ ರೀತಿ ಈ ಪಾರ್ಟ್ ಮಾತ್ರ ಅವ್ನು ಕಟ್ಟಿದ್ದಾನೆ. ಈಗ ಒಂದು ವೇಳೆ ಗೌರ್ಮೆಂಟ್ ಅವರು ಸ್ಕೀಮ್ ಕೊಟ್ಟಿಲ್ಲ ಅಂದ್ರೆ 8 ವರ್ಷಕ್ಕೆ ಎಷ್ಟು ಬಡ್ಡಿ ಕಟ್ಟಬೇಕಾಗಿದೆ ನೋಡಿ. ಪ್ರತಿ ವರ್ಷ 6%, ಪ್ರತಿ ವರ್ಷ 6% ಕಟ್ಟಬೇಕು 8 ವರ್ಷಕ್ಕೆ. ಅಂದ್ರೆ ಸೊ ಬಡ್ಡಿ ಎಷ್ಟಾಗುತ್ತೆ, ನಾನೇನಂದೆ TR% ಆಫ್ ಪ್ರಿನ್ಸಿಪಲ್. TR% ಅಂದ್ರೆ ಎಷ್ಟು, T ಇಂಟು R. ಸೊ 8 ಇಂಟು 6, 8 6 48, 48% ಆಫ್ P ಆಗಿರೋದು. 48% ಆಫ್ P ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್. 48% ಹೆಂಗೆ ನೋಡಿ, 50% ಮೈನಸ್ 2% ಮಾಡ್ಕೋಬಹುದಲ್ವಾ, 50% ಮೈನಸ್ 2% ಮಾಡ್ಕೋಬಹುದು. ಈಗ 50% ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರೆ, 12,000 50% ಎಷ್ಟು, 6,000 ತಾನೆ, ಹೌದು ತಾನೆ, 6,000 ಮೈನಸ್, ಈಗ ನಿಮ್ಗೆ 2% ಕ್ಯಾಲ್ಕುಲೇಟ್ ಮಾಡ್ಬೇಕು. 2% ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರೆ, 1% 120 ರೂಪಾಯಿ ಆದ್ರೆ 2% 240 ರೂಪಾಯಿ, ಹೌದು ತಾನೆ. ಸೊ 240 ರೂಪಾಯಿ ತೆಗಿರಿ ಇದ್ರಲ್ಲಿ. ಸೊ 240 ರೂಪಾಯಿ ತೆಗೆದ್ವಿ ಅಂದ್ರೆ 5,760 ರೂಪಾಯಿ, ಹೌದು ತಾನೆ, 5,760 ರೂಪಾಯಿ. ಒಂದ್ ವೇಳೆ ಅವರು ಏನಾದ್ರು ಗೌರ್ಮೆಂಟ್ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ 5,760 ರೂಪಾಯಿ ಕಟ್ಟಬೇಕು. ಬಟ್ ಈಗ ಎಷ್ಟು ಕಟ್ತಾ ಇದ್ದಾನೆ ಕ್ಯಾಲ್ಕುಲೇಟ್ ಮಾಡಿ. ಈಗ ಎಷ್ಟು ಕಟ್ತಾ ಇದ್ದಾನೆ ಅವನು, 16,680 ಪ್ರಿನ್ಸಿಪಲ್ ಅಮೌಂಟ್ ತೆಗಿರಿ, ಬಡ್ಡಿ ಗೊತ್ತಾಗ್ಬಿಡುತ್ತೆ. ಬಡ್ಡಿ ಎಷ್ಟು, ಸೊ ಈಗ 12,000 ತೆಗೆದ್ರಿ ಅಂದ್ರೆ ನೀವು ಇದರಲ್ಲಿ ಉಳಿಯೋದು ಎಷ್ಟು ಅಮೌಂಟ್, 4,680 ರೂಪಾಯಿ. ಎಕ್ಸ್ಟ್ರಾ ಅಮೌಂಟ್ 4,680. ಯಾಕೆ, 12,000 ಕಟ್ಟಂತೆ ಕಟ್ತಾನೆ, ಎಕ್ಸ್ಟ್ರಾ ಬಡ್ಡಿ ಎಷ್ಟು, 4,680 ಕಟ್ತಾ ಇದ್ದಾನೆ. ಬಟ್ ಆಕ್ಚುಲಿ ಅವ್ನು ಎಷ್ಟು ಕಟ್ಬೇಕಾಗಿತ್ತು, 5,760 ಕಟ್ಬೇಕಾಗಿತ್ತು. ಹಾಗಾದ್ರೆ ಗೌರ್ಮೆಂಟ್ ಅವ್ರು ಎಷ್ಟು ಕಟ್ತಾ ಇದಾರೆ, ಇದ್ರಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೌರ್ಮೆಂಟ್ ಎಷ್ಟು ಕಟ್ತಾ ಇದಾರೆ, ಸೊ ಉಳಿದಿರೋ ಅಮೌಂಟ್ ನ ಅವ್ರು ಕಟ್ತಾ ಇದಾರೆ. ಎಷ್ಟು ಕಟ್ತಾ ಇದಾರೆ, 5,760ರಲ್ಲಿ 4,680 ತೆಗಿರಿ. ಸೊ ಎಷ್ಟಾಗುತ್ತೆ, 0, 16ರಲ್ಲಿ 8 ಹೋದ್ರೆ 8, 6, 6ರಲ್ಲಿ 6 ಹೋದ್ರೆ 0. ಸೊ 5ರಲ್ಲಿ 4 ಹೋದ್ರೆ 1, 1,080 ರೂಪಾಯಿ ಗೌರ್ಮೆಂಟ್ ಅವ್ರು ಕಟ್ತಾ ಇದ್ದಾರೆ. ಅರ್ಥ ಆಯ್ತಾ ನಿಮ್ಗೆ, 1,080 ರೂಪಾಯಿ ಗೌರ್ಮೆಂಟ್ ಅವರು ಕಟ್ತಾ ಇದ್ದಾರೆ. ಅಂದ್ರೆ ಏನರ್ಥ, ಈ ವೈಟ್ ಬಾಕ್ಸ್ ವ್ಯಾಲ್ಯೂ 1,080 ರೂಪಾಯಿ ಅಂತ ಅರ್ಥ. ಈಗ ನಮ್ಗೆ ಈ ಟೋಟಲ್ ಈ ಎಷ್ಟು ವರ್ಷ ಇಲ್ಲಿಂದ ಇಲ್ಲಿಗೆ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ, ಇದು ಅಂದ್ರೆ ಈ ವೈಟ್ ಬಾಕ್ಸ್ 1,080 ರೂಪಾಯಿ ಆದ್ರೆ ಇದು ಕೂಡ ಅಷ್ಟೇ ಇರುತ್ತೆ. ಯಾಕಂದ್ರೆ 3% ಆಫ್ ಪ್ರಿನ್ಸಿಪಲ್ ಅಮೌಂಟ್, 3% ಆಫ್ ಪ್ರಿನ್ಸಿಪಲ್ ಅಮೌಂಟ್ ಎರಡು ಸೇಮ್ ಅಲ್ವಾ. ಇದು 1,080, ಈ ಮೇಲ್ಗಡೆ ಬಾಕ್ಸ್ 1,080. ಸೊ ಟೋಟಲ್ ಎಷ್ಟಾಗುತ್ತೆ, ಸೊ ಇಲ್ಲಿಂದ ಈ ವ್ಯಾಲ್ಯೂ ಮಾತ್ರ ಬೇಕು ನಿಮ್ಗೆ ಬಡ್ಡಿ ಅಂತಂದ್ರೆ ಎರಡನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 2 ಟೈಮ್ಸ್ ಆಫ್ 1080. ಸೊ ಇದು ಎಷ್ಟಾಗುತ್ತೆ, 2,080 2,160 ರೂಪಾಯಿ. ಅಂದ್ರೇನು, ಈ ಏನ್ ಉಳಿದಿದೆ ಅಲ್ವಾ, ಸ್ಕೀಮ್ ಸ್ಟಾರ್ಟ್ ಆದ್ಮೇಲಿಂದ ಬಡ್ಡಿ ಎಷ್ಟು ಕಟ್ತಾನೆ ಅವನು, 2,160 ರೂಪಾಯಿ. ಅಂದ್ರೆ ಟೋಟಲ್ 2 ಸಮ್ ಮಾಡ್ಕೊಂಡಾಗ 2,160 ರೂಪಾಯಿ ಕಟ್ಟಬೇಕಾಗಿತ್ತು, ಹೌದಲ್ವಾ. ಸೊ ನೋಡಿ, ಒಂದು ವರ್ಷಕ್ಕೆ 6%, 1 ವರ್ಷಕ್ಕೆ 6% ಅಂದ್ರೆ ಎಷ್ಟಾಗುತ್ತೆ ನಿಮ್ಗೆ, ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ,
ಸರಿ 6% ಆಫ್ ದಿಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬಹುದಲ್ವಾ. ಸೊ 1 ವರ್ಷಕ್ಕೆ ಬಡ್ಡಿ ಎಷ್ಟು ಕಟ್ಟಬೇಕಾಗಿತ್ತು ಅವನು? 6%. 6% ಅಂದ್ರೆ ಹೆಂಗೆ? 5% ಪ್ಲಸ್ 1% ಮಾಡ್ಬೋದು. ಸೊ 5% ಪ್ಲಸ್ 1% ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ತೀನಿ ಕೇಳಿ. 5% ಬೇಕಾದ್ರೆ 10% ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಹಾಫ್ ಆಫ್ 10% ಇಸ್ 5%, ಹೌದಲ್ವಾ? 10% ಅಂದ್ರೆ ಅರ್ಧ 5%. ಈಗ 10% ಎಷ್ಟು? 1200. 1200 10% ಆದ್ರೆ 5% ಎಷ್ಟು? 600, ಹೌದಲ್ವಾ? 1200 ಅದೊಂದು ಅರ್ಧ ಬೇಕು ಅಂದ್ರೆ ನನಗೆ 600 ಸಿಗುತ್ತೆ. ಅಂದ್ರೆ ಎಷ್ಟು? 10% ಇಂದ ಅರ್ಧ 5% ಅಲ್ವಾ? ಸೊ ಎಷ್ಟಾಯ್ತು ಇಲ್ಲಿ? 600 ಆಯ್ತು. 600 ಪ್ಲಸ್ ನಾನು ಬರಿತಾ ಇದ್ದೀನಿ, ಓಕೆ ಕನ್ಫ್ಯೂಸ್ ಆಗ್ತಾ ಇದೆನಾ? ಸರಿ, 6% ನ 5% ಪ್ಲಸ್ 1% ಅಂತ ಬರ್ಬೇಕು. 5% ಅಂದ್ರೆ ಏನು? 10% ಅರ್ಧ, ಹೌದಲ್ವಾ? ಈಗ 10% ಎಷ್ಟಿರುತ್ತೆ? 1200 ಅಲ್ವಾ? ಇದರಿಂದ ಅರ್ಧ 1200 ಅರ್ಧ ಎಷ್ಟು? 600 ಅಲ್ವಾ? ಸೊ ಇಲ್ಲಿ 600 ಪ್ಲಸ್ 1% ಬೇಕು. 1% ಅಂದ್ರೆ 120 ಅಲ್ವಾ? 1% ಅಂದ್ರೆ ಎಷ್ಟು? 120 ಅಲ್ವಾ? ಸೊ 120 ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ? 720 ರೂಪಾಯಿ ಆಗುತ್ತೆ, ಹೌದಲ್ವಾ? 1 ವರ್ಷಕ್ಕೆ 720 ರೂಪಾಯಿ ಕಟ್ಟಬೇಕು. ಹಂಗೆ 2160 ರೂಪಾಯಿ ಕಟ್ಟದಾನೆ ಎಷ್ಟು ವರ್ಷಕ್ಕೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲೈ ಏನಾದ್ರೂ ಮಾಡ್ಬೋದು. ಸೊ ಎಲ್ಲಿ ಮಾಡ್ತೀರಾ? ಇಲ್ಲಿ ಬರೀತೀವಿ ನೋಡಿ. 1 ವರ್ಷಕ್ಕೆ 720 ರೂಪಾಯಿ ಬಡ್ಡಿ ಆದ್ರೆ ಎಷ್ಟು ವರ್ಷಕ್ಕೆ? ಸರಿ, ಎಷ್ಟು ವರ್ಷಕ್ಕೆ? 2160 ರೂಪಾಯಿ ಆಗುತ್ತೆ. ಹಿಂಗ್ ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬಹುದು. ನೀವು ಎಕ್ಸ್ ವ್ಯಾಲ್ಯೂಸ್ ಅಂತ ತಗೋಬಹುದು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಹೆಂಗ್ ಕ್ಯಾಲ್ಕುಲೇಟ್ ಮಾಡಿ? ಸೊ 2160 ಡಿವೈಡೆಡ್ ಬೈ 720, 0 ಗೆಟ್ಸ್ ಕ್ಯಾನ್ಸಲ್. ಸೊ 72 ಮೂರ್ಲೆ 216, ಏನಂದ್ರೆ 2 ಮೂರ್ಲೆ 6 ಬರುತ್ತೆ. ಲಾಸ್ಟ್ ಜಸ್ಟ್ ಮೇಲೆ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ 72 ಮೂರ್ಲೆ 216. ಸೊ ಎಕ್ಸ್ ವ್ಯಾಲ್ಯೂ ಏನ್ ಬಂತು? 3 ಇಯರ್ಸ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿರೋದು ಎಷ್ಟಕ್ಕೆ? ಕೊನೆ 3 ವರ್ಷಕ್ಕೆ ಮಾತ್ರ. ಕೊನೆ 3 ವರ್ಷಕ್ಕೆ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿದೆ. ಕೊನೆ 3 ವರ್ಷಕ್ಕೆ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿದೆ ಅಂದ್ರೆ ಟೋಟಲ್ 8 ವರ್ಷ. ಸೊ ಉಳಿದಿರೋದು ಇಲ್ಲಿ ಎಷ್ಟು? ಇಲ್ಲಿ 5 ವರ್ಷ ಅಲ್ವಾ? 5 ಇಯರ್ಸ್ ಅಲ್ವಾ ಇಲ್ಲಿ ಉಳಿದಿರೋದು? ಅರ್ಥ ಆಗ್ತಿದೆನಾ? ಸೊ ಹಾಗೆ ಎಷ್ಟು ವರ್ಷ ಆದ್ಮೇಲೆ ಗೌರ್ಮೆಂಟ್ ಆ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿತು ಅಂದ್ರೆ 5 ಇಯರ್ಸ್ ಆದ್ಮೇಲೆ ಆ ಗೌರ್ಮೆಂಟ್ ಆ ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡಿತು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಏನು ಕ್ಯಾಲ್ಕುಲೇಷನ್ ಮಾಡಿಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮೈಂಡ್ ಅಲ್ಲೇ ಆಗಿರೋದು. ಸೊ ಅದಕ್ಕೋಸ್ಕರ ನೀವು ಸೊ ಏನಂದ್ರೆ ಲಾಜಿಕ್ ಪ್ರಕಾರ ಆದ್ರೆ ಈಸಿಯಾಗಿ ಸಾಲ್ವ್ ಮಾಡುತ್ತೆ. ಇದನ್ನ ಫಾರ್ಮುಲಾದಲ್ಲಿ ಸಾಲ್ವ್ ಮಾಡ್ತೀನಿ ಅಂದ್ರೆ ಮುಗಿದು ಕತೆ. ಫಾರ್ಮುಲಾ ಯಾವ್ದು ಸ್ಪೆಸಿಫಿಕ್ ಫಾರ್ಮುಲಾನೇ ಇಲ್ಲ. ಸೊ ಲಾಜಿಕ್ ಇದೇ ರೀತಿ ಅಪ್ಲೈ ಮಾಡ್ಬೇಕು, ಸರಿನಾ? ಹೌದು, ಇದು ಟೈಮ್ ತಗೊಳುತ್ತೆ. 1 ನಿಮಿಷದಲ್ಲಿ ಮಾಡಬಹುದು. 1 ನಿಮಿಷದಲ್ಲಿ ಆರಾಮ್ ಮಾಡಬಹುದು. ನಾನ್ ಮಾಡ್ತೀನಿ ಅಂದ್ರೆ ಇದು ಯಾವಾಗ ನೀವು 1 ನಿಮಿಷದೊಳಗಡೆ ಮಾಡ್ತೀರಾ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋದಂಗಿಲ್ಲ. ಅರ್ಥ ಆಗ್ತಿದೆನಾ? ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಕಡಿಮೆ ಟೈಮ್ ತಗೊಳ್ತೀರಾ ನೀವು ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಜಾಸ್ತಿ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಆರಾಮ್ 1 ನಿಮಿಷದಲ್ಲಿ ನೀವು ಮಾಡ್ಬೋದು. ಸರಿ, ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 9th ಕ್ವಶನ್ ನೋಡಿ. 9th ಕ್ವಶನ್ ಏನ್ ಹೇಳ್ತಿದ್ರೆ, ದ SI ಆನ್ ಸಮ್ SI on a sum for the period of 2 years at 8% per annum is 225 less than the CI on the same sum for the period of 2 years at 10% per annum. Find the sum. ಸೊ ಇಲ್ಲಿ ಪ್ರಶ್ನೆ ಏನು ಹೇಳ್ತಾ ಇದ್ರೆ, 2 ಸ್ಕೀಮ್ ಬಗ್ಗೆ ಮಾತಾಡ್ತಿದ್ರೆ. ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್, ಆಮೇಲೆ ಕಾಂಪೌಂಡ್ ಇಂಟ್ರೆಸ್ಟ್. ನೋಡಿ, 2 ಕಡೆ ಪ್ರಿನ್ಸಿಪಲ್ ಅಮೌಂಟ್ ಸೇಮ್ ಇದೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಓಕೆ, ಪ್ರಿನ್ಸಿಪಲ್ ಅಮೌಂಟ್ 2 ಕಡೆ ಸೇಮ್ ಇದೆ, ಹೌದಲ್ವಾ? ಸೊ ಈಗ SI ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ? ರೇಟ್ ಆಫ್ ಇಂಟ್ರೆಸ್ಟ್ 8% ಇದೆ. ಸೊ ಟೈಮ್ ಎಷ್ಟಿದೆ ಇಲ್ಲಿ? ಟೈಮ್ 2 ಇಯರ್ಸ್ ಇದೆ. ಓಕೆ, ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10% ಇದೆ. ಸೊ ಟೈಮ್ ಇಲ್ಲಿ ಕೂಡ 2 ಇಯರ್ಸ್ ಇದೆ, ಸರಿನಾ? ಸೊ ಏನ್ ಹೇಳ್ತಾ ಇದ್ದಾರೆ? 2 ಇಯರ್ಸ್ ಆದ್ಮೇಲೆ, ಸರಿನಾ? ಸೊ SI ವಾಟ್ ಎವರ್ ದ ಸಿಂಪಲ್ ಇಂಟ್ರೆಸ್ಟ್, ಇಲ್ಲಿ ನಮ್ಗೆ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಏನ್ ಬರುತ್ತಲ್ವಾ ಆ ಅಮೌಂಟ್ 225 ಲೆಸ್ ದ್ಯಾನ್ ದ CI. ಅಂದ್ರೆ SI ಇಲ್ಲಿ ಏನ್ ಸಿಗುತ್ತಲ್ವಾ ಈ ಇಂಟ್ರೆಸ್ಟ್ CI ಗಿಂತ 225, ಸಾರಿ ಕೆಳಗಡೆ ಬರುತ್ತೆ ನೋಡಿ. ಸೊ ಇದು ಇದಕ್ಕಿಂತ 225 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾರೆ. ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಗಿಂತ 225 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾ ಇದಾರೆ. ಸೊ ಫೈಂಡ್ ದ ಸಮ್, ಆದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿ, ಆಯ್ತು. ಈಗ ನೋಡಿ, ನಾನು ಫಸ್ಟ್ CI ಪ್ರಕಾರನೇ ಹೋಗ್ತೀನಿ. ಅರ್ಜು ಮಾಡ್ಕೊಳ್ಳಿ. 10% ಅಂತ ಇದ್ರೆ ಫ್ರಾಕ್ಷನಲ್ ವ್ಯಾಲ್ಯೂಸ್ ಏನಂತ ಬರೀತೀರಾ? 1/10 ಅಲ್ವಾ? 1/10 ರೆಪ್ರೆಸೆಂಟ್ಸ್ 10% ಅಲ್ವಾ? ಈಗ 1/10 ಅಂದ್ರೆ
2 ಇಯರ್ಸ್ ಕೇಳ್ತಾ ಇದ್ರೆ ಡಿನಾಮಿನೇಟರ್ ನ ಸ್ಕ್ವೇರ್ ಮಾಡ್ಕೋಬೇಕು 100. ಈಗ ನಾನು ಪ್ರಿನ್ಸಿಪಲ್ ಅಮೌಂಟ್ ಏನಂತ ತಗೊಳ್ತೀನಿ 100 ಅಂತ ತಗೊಳ್ತೀನಿ. ಪ್ರಿನ್ಸಿಪಲ್ ಅಮೌಂಟ್ ಅಸ್ಯೂಮ್ ಮಾಡ್ಕೊಳ್ತಾ ಇರೋದು ಇದನ್ನ, ಆಮೇಲೆ ಸಾಲ್ವ್ ಮಾಡೋಣ. 100% ಅಂತ ತಗೊಳ್ಳಿ. ಸೊ 100 ರೂಪೀಸ್ ಇತ್ತು. ಮೊದಲನೇ ವರ್ಷದ ಬಡ್ಡಿ ಎಷ್ಟಾಯ್ತು 10%, ನಂತರ ಇಲ್ಲಿ 10 ರೂಪಾಯಿ ಆಯ್ತು. ಎರಡನೇ ವರ್ಷದ ಬಡ್ಡಿ 10 ರೂಪಾಯಿ ಆಯ್ತು. ಮತ್ತೆ ಮೊದಲನೇ ವರ್ಷದ ಮತ್ತೆ ಬಡ್ಡಿ ಸಿಗುತ್ತೆ, ಇಲ್ಲಿ ಮತ್ತೆ 1/10 ತಗೋಬೇಕು. ಎಷ್ಟಾಗುತ್ತೆ ಇಲ್ಲಿ 1 ರೂಪಾಯಿ ಆಯ್ತು, ಹೌದಲ್ವಾ? ಟೋಟಲ್ ಎಷ್ಟಾಯ್ತು 10, 20, 21. 21 ರೂಪಾಯಿ ಏನಾಗುತ್ತೆ ಇಂಟ್ರೆಸ್ಟ್ ಆಗುತ್ತೆ, ಬಡ್ಡಿ. ಯಾವಾಗ ಪ್ರಿನ್ಸಿಪಲ್ ಅಮೌಂಟ್ 100 ರೂಪಾಯಿ ಇದ್ರೆ, 100 ರೂಪಾಯಿನೇ ಇದೆ ಅಂತ ಹೇಳ್ತಾ ಇಲ್ಲ, 100 ರೂಪಾಯಿ ಇದ್ರೆ ಸೊ ಬಡ್ಡಿ 21 ರೂಪಾಯಿ ಆಗ್ತಾ ಇತ್ತು ಈ ಕಂಡೀಷನ್ ಪ್ರಕಾರ. ಈಗ ಇಲ್ಲಿ ಅದೇ ಪ್ರಿನ್ಸಿಪಲ್ ಅಮೌಂಟ್ ನ ತಗೊಂಡ್ಬಿಟ್ಟು ಚೆಕ್ ಮಾಡೋಣ. ಒಂದ್ ವೇಳೆ ಇಲ್ಲಿ 100 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಇದ್ರೆ ಎಷ್ಟಾಗಿರೋದು? ಪ್ರಿನ್ಸಿಪಲ್ ಅಮೌಂಟ್ ಎರಡು ಕಡೆ ಸೇಮ್ ಅಲ್ವಾ, 100 ರೂಪಾಯಿ ಅನ್ಕೊಳ್ಳಿ. ಈಗ ಇಲ್ಲಿ 100 ರೂಪಾಯಿ ಇತ್ತು ಅಂತ ಅನ್ಕೊಂಡ್ರೆ ಏನ್ ಹೇಳ್ತಾ ಇದ್ರೆ 2 ವರ್ಷಕ್ಕೆ 8% ಅಂತ ಹೇಳ್ತಾ ಇದ್ರೆ. 2 ವರ್ಷಕ್ಕೆ 8% ಅಂದ್ರೆ ಸೊ 1 ವರ್ಷಕ್ಕೆ 8%, 2 ವರ್ಷಕ್ಕೆ 16% ಆಗುತ್ತೆ, ಹೌದಲ್ವಾ? 2 ಇಯರ್ಸ್. ಸೊ 16%, ಇದ್ರದ್ದು ನೀವು 16% ನಿಮ್ಗೆ SI ಬರುತ್ತೆ. 16% ಆಫ್ 100 ಎಷ್ಟು? 16 ರೂಪಾಯಿ ಆಗುತ್ತೆ ಟೋಟಲ್, ಹೌದಲ್ವಾ? 100 ರೂಪಾಯಿ ಆಗಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಆದ್ರೆ 21 ರೂಪಾಯಿ ಆಗಿರೋದು, ಸಿಂಪಲ್ ಇಂಟ್ರೆಸ್ಟ್ ಆದ್ರೆ 16 ರೂಪಾಯಿ ಆಗಿರೋದು. ಅವ್ರು ಏನ್ ಹೇಳ್ತಾ ಇದ್ರೆ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಗಿಂತ 225 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 225 ಕಡಿಮೆ ಇದೆ. ಈ ಪ್ರಕಾರ ಎಷ್ಟು ಕಡಿಮೆ ಇದೆ? ಇಲ್ಲಿ 21 ಮತ್ತೆ 16 ಎಷ್ಟು ಕಡಿಮೆ ಇದೆ? 16 21ಗಿಂತ ಎಷ್ಟು ಕಡಿಮೆ ಇದೆ? 5 ಕಡಿಮೆ ಇದೆ ಅಲ್ವಾ? ಸೊ ನಮ್ ಲೆಕ್ಕದ ಪ್ರಕಾರ 5 ಕಡಿಮೆ, 5 ಅಂದ್ರೆ 225. ಅರ್ಥ ಆಗ್ತಾ ಇದೆನಾ? 5 ಕಡಿಮೆ, ನಮ್ ಪ್ರಕಾರ 5 ಕಡಿಮೆ, ಬಟ್ ಆ ಕಡಿಮೆ ಎಷ್ಟು ಅವ್ರ ಪ್ರಕಾರ 225 ಅಂತ ಹೇಳಿದ್ದಾರೆ. ಸೊ 5 225 ಆದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 100 ಅನ್ಕೊಂಡಿದ್ವಲ್ವಾ? 100 ಎಷ್ಟು? ಇಷ್ಟೇ, ತುಂಬಾ ಸಿಂಪಲ್. 5 225 ರೂಪಾಯಿ ಆದ್ರೆ 100 ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಸಿಕ್ಬಿಡುತ್ತೆ. ಹೆಂಗೆ? 225 ಇಂಟು, ಸೊ 5 ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸರಿ ಆಯ್ತು, 225 ನೋಡ್ಕೊಳ್ಳಿ. 225 ಇಂಟು 100 ಡಿವೈಡೆಡ್ ಬೈ 5 ಮಾಡ್ಕೋಬೇಕಲ್ವಾ? ಸೊ 5 ಇಂದ ಕ್ಯಾಲ್ಕುಲೇಟ್ ಕ್ಯಾನ್ಸಲ್ ಮಾಡಿ. 5 1 5, 5 4 20, ಸರಿ. 5 4 20, 2 25, 25, 5 4 20, 25. ಸೊ 4 5 ಅಂದ್ರೆ 45 ಇಂಟು 100 ಎಷ್ಟು ಬರುತ್ತೆ ಅಲ್ಲಿ? 4500. ಹಾಗಾದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 4500. 4500 ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿ ಅದೇ ಆನ್ಸರ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ ಲಾಜಿಕ್ ನ ಅಪ್ಲೈ ಮಾಡ್ಬಿಟ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇದನ್ನ ನಾನು ಫಾರ್ಮುಲಾ ಪ್ರಕಾರ ಮಾಡ್ತೀನಿ ಅಂದ್ರೆ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ತುಂಬಾ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ನಿಮ್ಗೆ, ತುಂಬಾ ಕಷ್ಟನೂ ಆಗುತ್ತೆ ನಿಮ್ಗೆ, ಹೌದಲ್ವಾ? ಕ್ಯಾಲ್ಕುಲೇಷನ್ ಪಾರ್ಟ್ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಈ ಲಾಜಿಕ್ ನ ನೀವು ಮನಸ್ಸಲ್ಲಿ ಇಟ್ಕೊಂಡ್ ಬಿಡಿ. ಹೆಂಗ್ ಸಾಲ್ವ್ ಮಾಡೋದು? ಲಾಜಿಕ್ ಪ್ರಕಾರ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಈಗ ನಾನು 9 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೀನಿ. ಸೊ 10ನೇ ಪ್ರಶ್ನೆ ನಿಮ್ಗೆ ಹೋಮ್ ವರ್ಕ್ ಇದ್ದ ಹಾಗೆ ಆ 10ನೇ ಪ್ರಶ್ನೆನ ನೀವು ಸಾಲ್ವ್ ಮಾಡ್ಬಿಟ್ಟು ಕಮೆಂಟ್ಸ್ ಅಲ್ಲಿ ನಿಮ್ಮ ಆನ್ಸರ್ಸ್ ಗಳನ್ನ ಬರಿತಾ ಹೋಗಿ, ಓಕೆನಾ? ಸೊ ಅದು ಕರೆಕ್ಟ್ ಮಾಡ್ಬಿಟ್ಟು ನೀವು ಕಮೆಂಟ್ಸ್ ಅಲ್ಲಿ ಬರ್ದೇರಿ, ಗೊತ್ತಾಗುತ್ತೆ ನಿಮ್ಗೆ ಆನ್ಸರ್ ನಿಮ್ಗೆ ಕರೆಕ್ಟ್ ಬಂದಿದನೋ ಇಲ್ವಾ. ಯಾಕಂದ್ರೆ ಎಲ್ಲರೂ ಕಮೆಂಟ್ ಮಾಡಿರ್ತಾರಲ್ಲ, ನಿಮ್ಮ ಆನ್ಸರ್ ಕರೆಕ್ಟ್ ಬಂದಿದನೋ ಇಲ್ವಾ ಅಂತ ಗೊತ್ತಾಗುತ್ತೆ. ತುಂಬಾ ಕಷ್ಟ ಆಯ್ತು ಸರ್ ಅದ್ ಮಾಡಕ್ ಬರ್ತಾನೆ ಇಲ್ಲ ಅಂದ್ರೆ ಕಮೆಂಟ್ ಕೂಡ ಮಾಡಿ. ಆ 10th ಕ್ವಶನ್ ಕೂಡ ನಾನೇ ಮಾಡಿ ನಿಮ್ಗೆ ವಿಡಿಯೋ ಹೇಳ್ಬಿಡ್ತೀನಿ. ಕಮೆಂಟ್ ನಾನು ಫ್ರೀ ಇದ್ದಾಗ ಕಮೆಂಟ್ಗೆ ರಿಪ್ಲೈ ಕೂಡ ಮಾಡ್ತೀನಿ, ಸರಿ ಅಲ್ವಾ? ಸೊ ಈ 9 ಪ್ರಶ್ನೆಗಳಾದ್ವು. 10ನೇ ಪ್ರಶ್ನೆ ಈಗ ನೀವು ಈ ಕ್ವಶನ್ ನ ಹೋಮ್ ವರ್ಕ್ ಆಗಿ ತಗೊಳ್ಳಿ, ಸರಿ? ಓಕೆ ಆಯ್ತು. ಈಗ ನೋಡಿ, ಈಗ ನಾನು ಈಸಿ ಹೇಳಿದ್ದೀನಲ್ವಾ, ಈ ಎಲ್ಲಾ ಟ್ರಿಕ್ಸ್ ಗಳು ಲಾಜಿಕ್ ಪ್ರಕಾರ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೀವು ಇಷ್ಟನ್ನೇ ನಾನು ಕಲ್ತ್ಬಿಟ್ಟೆ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಯಾವ್ದು ಕೊಟ್ಟರು ಸಾಲ್ವ್ ಮಾಡ್ತೀನಿ ಅನ್ನೋದು ತಪ್ಪಾಗಿದೆ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ಲೇಬೇಕು. ಸೊ ನೀವೇನ್ ಮಾಡ್ತೀರಾ, ಇವತ್ತು ಈ ವಿಡಿಯೋ ನೋಡಿದೀರಾ ಅಂದ್ರೆ ಇವತ್ತು ದಿನಪೂರ್ತಿ ಏನ್ ಮಾಡ್ತೀರಾ ಅಂದ್ರೆ ಒಂದು 50 ಕ್ವಶನ್ ಸಾಲ್ವ್ ಮಾಡಿ. ಸೊ 50 ಬೇಡ, 50 ನಿಮಗೆ ತುಂಬಾನೇ ಕಷ್ಟ ಆಯ್ತು ಅಂದ್ರೆ ಟೈಮ್ ತಗೊಂಡ್ಬಿಟ್ಟು 40 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. 40 ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ಪರ್ಫೆಕ್ಟ್ ಆಗ್ಬಿಡ್ತೀರಾ ನೀವು. ಆ ಟ್ರಿಕ್ಸ್ ಗಳನ್ನ, ಲಾಜಿಕ್ ನ ನೀವು ಮತ್ತೆ ಮರೆಯೋದೇ ಇಲ್ಲ. ಯಾವ್ದೇ ಎಕ್ಸಾಮ್, ಈಗ ನೀವು FD/ST ಪ್ರಿಪೇರ್ ಆಗಿದ್ರೆ ಮುಂದೆ ನೀವು ಯಾವತ್ತಾದ್ರೂ KS ಎಕ್ಸಾಮ್ ಬರೀಬಹುದು, IAS ಎಕ್ಸಾಮ್ ಬರೀಬಹುದು, ಅವಾಗ್ಲೂ ಕೂಡ ಈ ಟ್ರಿಕ್ಸ್ ಗಳು ನಿಮಗೆ ಹೆಲ್ಪ್ ಆಗೇ ಆಗ್ತವೆ. ಯಾಕಂದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದ್ದೇ ಇರುತ್ತಲ್ವಾ, ಯಾವ ಎಕ್ಸಾಮ್ ಬರೆದ್ರು ಕೂಡ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ವಿಡಿಯೋ ನೋಡಿದಾದ್ಮೇಲೆ, ಅರ್ಥ ಆಯ್ತಲ್ವಾ, ಹೋಮ್ವರ್ಕ್ ಪ್ರಾಬ್ಲಮ್ ಮಾಡಿದಾದ್ಮೇಲೆ 40 ಕ್ವಶನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಅಕ್ಯುರೇಸಿ ಇರೋದಿಲ್ಲ, ಆಮೇಲೆ ಟೈಮ್ ಕೂಡ
ತುಂಬಾ ಕಡಿಮೆ ಸಾಲ್ವ್ ಮಾಡ್ಬಿಡ್ಬೋದು ಪ್ರಾಕ್ಟೀಸ್ ತುಂಬಾ ಮಾಡ್ದ ಅಂದ್ರೆ. ಎಕ್ಸಾಮ್ ಟೈಮ್ ನಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವ್ ಎಷ್ಟೇ ಪರ್ಫೆಕ್ಟ್ ಆಗಿದ್ರು ಕೂಡ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಚಾಪ್ಟರ್ ಯಾವಾಗ ಏನು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಅದು 2 ದಿನದಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನಿಮ್ಗೆ ಇದೆಲ್ಲ ಅರ್ಥ ಆಗಿದ್ರೆ, ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗಿದ್ರೆ ಪ್ಲೀಸ್ ಇದನ್ನ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಯಾರ್ಯಾರು ಎಕ್ಸಾಮ್ಸ್ಗಳು ಪ್ರಿಪೇರ್ ಆಗ್ತಾ ಇದಾರೋ ಅಂತ ಹೇಳ್ಬಿಟ್ಟು. ಸೊ ಧನ್ಯವಾದಗಳು.